ಎಲ್ಲಿಗೆ ಮಾರವ್ವ ಮೆಲ್ಲಾಗೆ ನಿನ್ನ ಪಯಣ, ಎಲ್ಲಿಗೆ ಮಾರವ್ವ ಮೆಲ್ಲಾಗೆ ನಿನ್ನ ಪಯಣ, ಕಲ್ಲಗೆ ಬಂಡಿ ಹೊಡಕೊಂಡು ಹೂವೆ ಚೆಲ್ಲಾಡಿದವು, ಕಲ್ಲಗೆ ಬಂಡಿ ಹೊಡಕೊಂಡು ಹೂವೆ ಚೆಲ್ಲಾಡಿದವು, ಕಲ್ಲಾಗೆ ಬಂಡಿ ಹೊಡಕೊಂಡು ಮಾರವ್ವ, ಕಲ್ಲಾಗೆ ಬಂಡಿ ಹೊಡಕೊಂಡು ಮಾರವ್ವ, ನೆಲ್ಲಿಯ ಮರುದ ನೆಳ್ಳಲ್ಲಿ ಹೂವೆ ಚೆಲ್ಲಾಡಿದವು, ನೆಲ್ಲಿಯ ಮರುದ ನೆಳ್ಳಲ್ಲಿ ಹೂವೆ ಚೆಲ್ಲಾಡಿದವು, ಗದ್ದುಗೆ ಮ್ಯಾಲಿಂದ ಎದ್ಬಾರೆ ಮಾರವ್ವ, ಗದ್ದುಗೆ ಮ್ಯಾಲಿಂದ ಎದ್ಬಾರೆ ಮಾರವ್ವ, ಇದ್ದರೆ ನಿನಗೆ ಶಿವನಾಣೆ ಹೂವೆ ಚೆಲ್ಲಾಡಿದವು, ಇದ್ದರೆ ನಿನಗೆ ಶಿವನಾಣೆ ಹೂವೆ ಚೆಲ್ಲಾಡಿದವು, ಹೂವೆ ಚೆಲ್ಲಾಡಿದವೋ ಮೊಗ್ಗೆ ಚೆಲ್ಲಾಡಿದವೋ, ಹೂವೆ ಚೆಲ್ಲಾಡಿದವೋ ಮೊಗ್ಗೆ ಚೆಲ್ಲಾಡಿದವೋ, ತಾಯಿ ಮರವನ ಗುಡಿ ಮುಂದೆ ಹೂವೆ ಚೆಲ್ಲಾಡಿದವೋ, ತಾಯಿ ಮರವನ ಗುಡಿ ಮುಂದೆ ಹೂವೆ ಚೆಲ್ಲಾಡಿದವು, ತಾಯಿ ಮರವನ ಗುಡಿ ಮುಂದೆ ಹೂವೆ ಚೆಲ್ಲಾಡಿದವು. ಇಂಥ ಸುಂದರವಾದ ಹೂವನ್ನು ಇಲ್ಲಿ ಪಸರಿಸಿ ಇದರ ಗಂಧವನ್ನ ಘಮವನ್ನ ಎಲ್ಲರ ಮನಸ್ಸಿನೊಳಗೆ ತುಂಬಿದಂಥ ಬಿಂದು ರಕ್ಷಿಣಿ ರಂಗಭೂಮಿ ಇತ್ತೀಚೆಗೆ ಕಂಡಿರುವ ಒಂದು ಅತ್ಯದ್ಭುತ ಪ್ರತಿಭೆ, ಅವರಿಗೆ ನಮ್ಮ ಧನ್ಯವಾದಗಳು. ಈಗ ನಿಮ್ಮೆಲ್ಲರ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕೆ ಗೌತಮಿ ಅವ್ರು ಬರ್ಬೇಕು, ಆಕ್ಟಿಂಗ್ ಶಾಸ್ತ್ರ ವರ್ಕ್ಶಾಪ್ನ ವಿದ್ಯಾರ್ಥಿಗಳು. Hello all, good evening. Okay, so I don't know Kannada, so I'll be talking in English right now. I'm from Pune, and we are almost 25 to 30 people who have come from different states and different background for Prasanna sir's acting Shastra workshop. And today we have completed it. It's a 7th day. So first of all, sir, thank you so much. We have learned a lot from you and Shripad sir and other guests as well. So thank you so much. And I welcome all of you, and I welcome all the people. We are eager to learn more things from you. Thank you so much. ಚಿಕ್ಕದಾಗಿ ಚೊಕ್ಕದಾಗಿ ನಿರ್ಬಿಡೆಯಿಂದ ಸ್ವಾಗತವನ್ನು ಕೋರಿರುವಂತಹ ಗೌತಮಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಇವತ್ತಿನ ಪ್ಯಾನಲಿಸ್ಟ್ಗಳನ್ನ ವೇದಿಕೆಗೆ ಆಹ್ವಾನಿಸುವ ಸಮಯ. ಮೊದಲಿಗೆ ಮಾಣಿ ಪೆರಿಯೋಡಿ, ಇವರ ಪರಿಚಯ ತಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇರಬಹುದು ಅಂತ ತಿಳ್ಕೊಂಡಿದ್ದೀನಿ. ರಂಗಭೂಮಿಯ ನಂಟು ಅವರಿಗೆ ದಶಕಗಳಷ್ಟು ಹಳೆಯದು, ಅದರ ಜೊತೆಗೆ ಸಾಮಾಜಿಕ ಕಾರ್ಯಕರ್ತೆ ಕೂಡ. ಬಂಟ್ವಾಳ ಮಾಣಿ ಪೆರಿಯೋಡಿ ಅವರು ಸಾಕಷ್ಟು ಕಾಲ ಬೆಂಗಳೂರಿನಲ್ಲಿ ಕಳೆಯುತ್ತಾರೆ. ರಂಗಭೂಮಿಯ ನಂಟು ಸದಾಕಾಲ ಮುಂದುವರೆದಿದೆ. ಪ್ರತಿಭಾ ಸಾಗರ ಮಕ್ಕಳ ಹಕ್ಕುಗಳ ಕಾರ್ಯಕರ್ತೆ ಹಾಗೂ ವಕೀಲೆ, ಸಾಗರದ ನಿವಾಸಿ ಹಾಗೂ ರಂಗಭೂಮಿಯ ನಂಟು ಇವರಿಗೂ ಸಾಕಷ್ಟು ವರ್ಷಗಳಷ್ಟು ಉಳಿದು. ಬಿಂದು ರಕ್ಷಿಣಿ, ಈಗ ಮಲ್ಲಿಗೆ ಹೂವನ್ನು ಪಸರಿಸಿದಂಥ ಬಿಂದು ರಕ್ಷಿಣಿ ಇವರು ದಕ್ಕಲಕಟ್ಟ ದೇವಿಕಾಳಿಯನ್ನು ತಾವು ಸಾಕಷ್ಟು ಜನ ನೋಡಿರ್ಬೋದು ಅಂದ್ಕೊಂಡಿದ್ದೀನಿ. ಮತ್ತು ಮಲ್ಲಿಕಾ ಪ್ರಸಾದ್ ಸಿಂಹ. ಮಲ್ಲಿಕಾ ಅವರು ನಟನೆಯ ಅಭ್ಯಾಸಿ, ರಂಗಭೂಮಿಯ ಅಭ್ಯಾಸಿ, ಬೆಂಗಳೂರು ನಿವಾಸಿ, ಸಾಕಷ್ಟು ವರ್ಷಗಳಿಂದ ಕನ್ನಡ ಮತ್ತು ಇಂಗ್ಲಿಷ್ ರಂಗಭೂಮಿ ಎರಡರಲ್ಲೂ ಸಾಕಷ್ಟು ಕೆಲಸ ಮಾಡಿದ ಅನುಭವ ಇವರಿಗಿದೆ. ನಟನೆಯ ಪಾಠಗಳನ್ನು ಸಾಕಷ್ಟು ಪರಿಣಾಮಕಾರಿಯಾಗಿ ಹೇಳಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಶಿಬಿರಾರ್ಥಿಗಳಿಗೂ ಕೂಡ ಇವತ್ತು ಒಂದು ವರ್ಕ್ಶಾಪ್ ತಗೊಂಡ್ರು. ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ನನ್ನ ಹೆಸರು ಪ್ರೀತಿ ನಾಗರಾಜ್, ನಾನು ಮೈಸೂರು ನಿವಾಸಿ, ನನಗೆ ರಂಗಭೂಮಿಯ ನಂಟು ಸ್ವಲ್ಪ ಮಟ್ಟಿಗಿದೆ. ಇವತ್ತು ನಾವು
ಸರ್ ಕರಿತೀನಿ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಖ್ಯಾತ ರಂಗನಟಿ ಹಾಗೂ ತುಂಬ ದೊಡ್ಡ ಮನಸ್ಸಿನ ಉದಾತ್ತ ಟೀಚರ್ ಆಗಿದ್ದ ಪ್ರೊಫೆಸರ್ ರಾಮೇಶ್ವರಿ ವರ್ಮಾ ಅವರು ಇವತ್ತಿನ ಪ್ಯಾನೆಲ್ನ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಇವತ್ತಿನ ಪ್ಯಾನೆಲ್ಗೆ ಇವರಿಗೆ ಸೂಕ್ತವಾದ ಇನ್ನೊಬ್ಬ ಹಿರಿಯ ಹೆಸರು ಇವತ್ತಿನ ಸಂದರ್ಭದಲ್ಲಿ ನಮಗೆ ಸಿಗೋದು ಕಷ್ಟ. ರಂಗಭೂಮಿ ಹಾಗೂ ಪಾಠ ಎರಡರಲ್ಲೂ ಅವರು ಸಾಕಷ್ಟು ಅನೌಪಚಾರಿಕ ಚರ್ಚೆ ಇದ್ದು, ಹಾಗಾಗಿ ಎಲ್ಲರೂ ಎಲ್ಲ ಪ್ರಶ್ನೆಗಳನ್ನು ಕೇಳಬಹುದು. ಮೊದಲಿಗೆ ಓಕೆ ಸಾರಿ, I guess some of you gathered the names at least, and some of them are teachers of acting, some of them are practitioners of acting, and you've known a few of them, Mani Periodi, Malika, and Pratibha and Bindu. And Rameshwari Verma ma'am has been a practitioner of theatre for quite long, and she's also a professor. She has had a longest relationship with theatre, and in a way a very strong feminist voice in theatre. She will be presiding over the panel discussion today. The panel opens with a few questions about, and let me tell you, it's the rarest of the rare happenings that you have an all-women panel. ಎಷ್ಟೋ ಸಾರಿ ಟೋಕನಿಸಮ್ಗೋಸ್ಕರ women come on, women are now forced to be part of the panel because how can you have 5 men? Can we have 1 woman please? No, sorry, but can we have a very strong representative? Today when we talk of all women panel, it is so exciting, and it is quite a thrilling thing to have all deserving women of across age groups, all have been a part of theatre, to have before you and share their thoughts about what do they prepare when they prepare as an actor. Does a man prepare differently from a woman, or does a woman prepare differently from a man? ಒಂದು ಪಾತ್ರ ಮಾಡುವಾಗ ನಿಮ್ಮ ಸಿದ್ಧತೆ ಏನು, ಮತ್ತು ಆಸ್ ಅ ವುಮನ್ ವಾಟ್ ಆರ್ ದ ಚಾಲೆಂಜಸ್? now gender is a given, so we usually do not dismiss the gender when we discuss. Gender is a given, and I am not just talking about women, I am also talking about all other gender fluid identities, because soon I think we will have more participation from all genders. So how do women prepare? How do you do your reading? How do you respond? How do you choose your directors? Do you get to choose your directors? Do you get to choose your work? What is the body of work that you build? ಯಾವ ಥರದ ಕೆಲಸಗಳನ್ನು, ಯಾವ ಥರದ ರಂಗಭೂಮಿಯ ಸಹಭಾಗಿತ್ವವನ್ನು ನೀವು ಬಯಸ್ತೀರಿ? ಇಲ್ಲಿಯವರೆಗೆ ಆಗಿರುವುದನ್ನು ಮತ್ತೆ ಮುಂದೆ ಏನಾಗಬಹುದು ಅಂತ ಅನ್ನೋದ್ರ ಬಗ್ಗೆ ಆಲೋಚನೆಗಳನ್ನ ಹಂಚ್ಕೊಳ್ಳೋಕೆ ಇವತ್ತು ನಮ್ಮ ನಡುವೆ 4 ಜನ ಅನುಭವಿ ನಟಿಯರು ಹಾಗೂ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿದಂಥವರಿದ್ದಾರೆ. ನಾನು ಮೊದಲಿಗೆ ವಾಣಿ ಪೆರಿಯೋಡಿ ಅವರನ್ನ, ವಿ ವಿಲ್ ಹ್ಯಾವ್ ಅ ಮಿಕ್ಸ್ ಆಫ್ ಇಂಗ್ಲಿಷ್ ಆ್ಯಂಡ್ ಕನ್ನಡ. ಮೊದಲಿಗೆ ವಾಣಿ ಪೆರಿಯೋಡಿ ಅವರನ್ನ ತಮ್ಮ ಆಲೋಚನೆಗಳನ್ನ ಹಂಚ್ಕೊಳ್ಳೋಕೆ ಆಹ್ವಾನಿಸ್ತಾ ಇದ್ದೀನಿ. ಮೀನ್ ಟೈಮ್ there is also a small request. In case you have questions outside the realm of this talk, please write it down and one of us will collect it, and we can always, if that doesn't get addressed in the talk, we can always answer it later. So we will go with thought sharing and then the questions. Thank you. Mani ma'am. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ತುಂಬ ಸಂತೋಷ ಅನ್ನಿಸ್ತದೆ, ಸಂಭ್ರಮ ಅನ್ನಿಸ್ತದೆ ಥಿಯೇಟರ್ ಜೊತೆಗಿನ ಒಂದು ಒಡನಾಟದ ಬಗ್ಗೆ ಮಾತಾಡೋಕ್ಕೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಇವರೆಲ್ಲರ ಹಾಗೆ ಥಿಯೇಟರಲ್ಲಿ ಮುಳುಗಿದವಳಲ್ಲ ನಾನು. ಒಂದು ನಟಿ ಅನ್ನುವ ಐಡೆಂಟಿಟಿ ಕಡಿಮೆ ನನಗೆ. ನಾನು ರಂಗಭೂಮಿ ಜೊತೆಗೆ ಅಂಥ ದೊಡ್ಡ ಪರಿಣತಿ ಅಥವಾ ದೊಡ್ಡ ಪ್ರದರ್ಶನ ಮಾಡಿದ್ದೀನಿ, ನಾಟಕ ಮಾಡಿದ್ದೀನಿ ಅಂತ ಅಲ್ಲ. ಆದರೆ ನನಗೆ ರಂಗಭೂಮಿ ತುಂಬ ತುಂಬ ಪ್ರೀತಿ. ಐ ಲವ್ ಥಿಯೇಟರ್. I love it as a person, as a woman, as a Brahmin, a person coming from Brahmin family, as a mother, and as a professional trainer. ಇದೆಲ್ಲ ಫೀಲ್ಡಲ್ಲೂ how theatre helped me, theatre has shaped me
That's what I want to share with you people. I keep switching to Kannada. English is not a very fluent for me. So I keep, just because you are sitting here, I'm trying to address a few things in English. So, ಆದರೆ ನನಗೆ ರಂಗಭೂಮಿ ಹೇಗೆ ಅಂದರೆ ನನ್ನ ಈ ಎಲ್ಲ ಐಡೆಂಟಿಟಿ ಜೊತೆಗೆ ಹಾಸು ಹೊಕ್ಕಾಗಿದೆ. ಅದರಲ್ಲಿ ನಾನು ಕರಗತ ಮಾಡ್ಕೊಂಡಿದ್ದೀನಿ ಅಲ್ಲ, ಅದು ನನ್ನ ಭಾಗ ಆಗಿದೆ ಅಂತ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ಚಿಕ್ಕ ವಯಸ್ಸಿಂದಲೇ from childhood there was a craze for acting. Even some small programs at home, we would perform something and have entertainment. Continued it in the high school, college, everywhere. But everywhere it was like a typical drama, acting, performing, getting claps. Never understood the theatre per se in those processes. And it was only with women. Women's group would perform. And being in a Brahmin family, Orthodox family, actually I was not allowed to perform, but somehow I got it. I started what you call ಅವಕಾಶ ಸಿಕ್ಕಿದಾಗೆಲ್ಲ ಎಳ್ಕೊಂಡು ಮಾಡ್ತಾ ಹೋಗ್ಬಿಟ್ಟೆ. So there was like nobody could, some privilege I could get. So ಅದರಿಂದ ಮಾಡ್ತಾ ಬಂದೆ. But my first experience was when I was doing my PG, where I acted in the play, Brecht's play, Caucasian Chalk Circle. Mr. Umashankar Periodi, who was the lecturer there, directed this play, and afterwards he became my partner. That's it. So that play, as a product, it was like quite overwhelming. People were telling, but for me, more than the product, the process was important. The process, because that is the first time I'm experiencing something like a very fluid teamwork. There's no hierarchies. You work together. You evolve a play together. You own it as a person, not somebody directing and you becoming an object there. You are there live. You whole process becomes like an empowering process. And that gave me, and working with young men, like I was also quite young, so it was like working with the young boys. Young boy happened to be my lover, husband, everything. It was like not even able to dream. Somebody acting, even for the acting sake, I love you to kisi se bolna, it was not easy. And it was really a bit difficult, but breaking the barriers really made to feel that human relationships have so many dimensions, and it really bloomed so well. That was my first lesson. And of course, when I talk about theatre, for me, product is beautiful, product is nice to see, but process is totally a different experience. ಅದರ ಪ್ರಕ್ರಿಯೆ ಇದೆಯಲ್ಲ, ಅದು ಕೊಡೋ ಒಂದು ಅನುಭವ, ಅದು ನನಗೆ ತುಂಬ ದೊಡ್ಡದು. ಅದಾದಮೇಲೆ ನನಗೆ ಸಿಕ್ಕಿದ ದೊಡ್ಡ ಅನುಭವ ಬಾದಲ್ ಸರ್ಕಾರ್ ಅವರ ವರ್ಕ್ಶಾಪ್. ಇದು ಹೇಗೆ ಅಂತಂದರೆ, ದಿಸ್ ಗಿವ್ ಮಿ ಎ ರಿಯಲ್ ಡೆಪ್ತ್ ಆ್ಯಂಡ್ ವಿಸ್ತಾರ ಕೊಡ್ತು ನನಗೆ ಆ ಎಕ್ಸ್ಪೀರಿಯನ್ಸ್. ಅದು ಏನು ಕೊಡ್ತು ಅಂತಂದರೆ, ದೇಹವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಐ ಸ್ಟಾರ್ಟೆಡ್ ನೋಯಿಂಗ್ ಮೈ ಬಾಡಿ ಫಾರ್ ದ ಫಸ್ಟ್ ಟೈಮ್. And they really, what is my body? How is it like? And what is the relationship with mind and body? How is it so together? How it influences each other? And how in the expression, when you act out or whatever you do, how body is also very important. You feel that expression is not just a matter of talking or something. It has a body element. Very powerful element, actually powerful than the verbal media I felt. And as a woman and being in a Brahmin family, see, the concept about body, what we experienced as women, is really very inferior feeling about your body. You feel your body is dirty. You feel you're asked to be like ಮುದುರಿಸ್ಕೊಂಡು ತಗ್ಗಿಸ್ಕೊಂಡು ಕಾಲದಲ್ಲಿ ಕೂತ್ಕೊಳ್ಳೋ ಹಂಗಿಲ್ಲ, ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳೋ ಹಂಗಿಲ್ಲ. ಒಂದು ಸ್ವಲ್ಪ just to bend also, you feel very careful. Something will be shown and you have to be very careful about your dignity.
false dignity it is, but still you feel that you have to carry yourself in a way that your body is not shown. It's covered as much as possible. And the untouchability you feel during the periods, all 3-4 days, especially in the Brahmin family, you are outcasted, and the whole feeling that what is your body? Your body is made to feel a matter of shame. It's not a matter of dignity or something. So it's like it goes on for 20-25 years, this experience. And when you go out, the kind of looks you experience, how people look at you, and the kind of sexual looks, all this, how it affects our body. And ultimately, by the time you are a young woman, you are so shy and you are so rigid with your body. So, Badal's workshop really helped me to explore the beauty of the body. And there I started loving my body, respecting my body. That was the beauty of it. And other things, other elements I learned in that process is like an atmosphere without hierarchy. And there's no recognition for the typical concept of beauty. You have this sense, no, people call me beautiful, but the real beauty, what is it? Real beauty. And all those who came to the workshop, there was nothing like one person cannot act, one person can act, nothing. Everybody could, you might have experienced it several times as theatre, in the theatre workshops. You feel everyone can come out, everyone can like really express themselves. And the other thing is, touching is not a crime. Touching has a beautiful element, and touching has so many layers. It can communicate different range of feelings and experience, and it could be very respectful, and it could give you another sense of world. So just imagine what we in the other normal life try to snub, that we could experience in the theatre workshops. Touching could be so beautiful, and in a lighter manner, sometimes you get little excited, happy with the touch. There's nothing wrong about it. Enjoy the beautiful touches, have that sensual experience also. That's also very good. Innondu vishya, the other thing I learned is the whole thing of trust. In the theatre atmosphere, you feel the sense of trust between each other. And another beautiful thing is, nothing has been pronounced as, okay, we are talking about equality, we are talking about sauhardate, nothing. Without uttering these words, you experience the equality, you experience the sense of empowerment, you experience the sense of like looking at beauty of different people. So that's the beauty of that I could learn in Adarpele, the beautiful opportunity, little things. I have done small experiments, nothing great, but all this has influenced me to grow. The other experience I had was with Kadari, Prasanna sir has directed. That was another totally different, intense experience. That was so intense because there I started learning about some concepts of acting, some concepts of stage, some concepts of how do we present ourselves. So, and he used to tell, in Kannada I would say, Natka madbedi. Natka madbedi, feel it, enjoy it, experience it, it will come on its own. So it was like in Kannada when you say, you are going to do the Nataka, but he kept telling, don't Nataka madbedi, Nataka madbedi. Come out. So, and our feeling and anubhavisudide, like this is another thing in our society, like we snub the feelings. We don't let the feeling come, bloom properly. We don't express feelings. Anything happens, any discussion, first you talk with the intellect, not with your feelings.
And that is possible in the theatre atmosphere, where you really acknowledge your feelings, share your feelings. And the other things, respect to the labor, shrama. That was what I learned along with Prasanna ji, where, as you all know, we clean the toilets, we clean the floor where we worked, and it's like respecting the work, and there is no hierarchy of tasks. Acting is also important, performing is also important, swabbing the floor is also as important. That sense of respect to the thing. So all this made me feel that when I, as a trainer, work as a facilitator, all these aspects have helped me communicate better, work with people better. I am a gender trainer, and when you do the facilitation, it's not just intellect which matters, it is the sensitive approach, and being sensitive to each other becomes very important. So in this process, I had one more director help me, Mohan Chandra, Mangalore, who helped me evolve small plays, the stories coming from the field where I worked. It's like it was part of my profession. It's not as a theatre I did it as a communicator. I wanted to communicate better with the people. So I picked up stories from the field where I work. I used to work with the tribal women and rural women in this area only. I was heading an organization. So interacting with them gave me lots of insights. So used those stories to bring out small plays. Smaller, 8 minutes, 10 minutes. It is single person performances. But what used to happen was, it was part of my training. I go to the people, I perform it, one performance, discussion would unravel whole day. So it's like that. And these are so flexible, no costumes, no special costumes. 10 people, I did it in my family and immense of my family, or it's on Kautumbika Daurjanya, that is domestic violence, sexual abuse, all these little plays on different things which poses question to the audience. So then we have discussion along the line. So this was helping a lot, and it was very flexible. Like there's a scene in Durga. There's a play, so where the husband beats the wife, and sometimes crazily people laugh. I don't know, it's a defense mechanism or something, they laugh it. So in that play situation, I could easily stop and say, you are laughing now, but you know how I am feeling just now after getting such a abuse from my husband. Can you just relate to my feeling for a while? So it's like immediately within the play you can interact with the people. This was so powerful in my training process, 1 or 2 plays always. And the other thing I very effectively used was the image theatre. This is like to make people feel their inner feelings, express their inner feelings. So image theatre was very helpful. Like I remember a few gestures always. Like you all must be knowing what is image theatre, especially you people. So it's like people just get warmed up, and you give a theme, and they have to give a visual image of how do they respond to that word. Like I was working in the district of Koppal, where maternal deaths were very common. So I was working with a team who were working on this issue. So in the process of image theatre, I gave this word becoming pregnant. It was like some bomb blast. The gesture of people was, you know in the cinemas, how news of pregnancy becomes. You carry the heroine and you feel everything happens. But here, everyone sulked, became very depressive, became the whole image was so capturing that you could feel the sense of fear they have about the whole pregnancy process, the apayagal dangers they experience in that. And from there, it's easy to address the issue. We could have a nice dialogue with them. And the other thing,
we give one more theme, usually I bring it. Your husband is about to beat you. So most 99% of the gestures are becoming shrink. No, there's no gesture of reacting, stopping. You getting me, no? Like how the inner self, the inner feelings, like it's a spontaneous reaction. If you would have talked to them, they would say, we will give back, we will do that, they will do this. But in the theatre expression, they don't use this lot, no? It's a spontaneous body language. And then we would discuss about it. So these are some beautiful things I experienced. And with children also, I feel theatre becomes very, very, very important. By the time we meet them, they are used to this. School has taught them this. So the body is tight, rigid. It is so difficult for children to really bring out, bloom out. I always wonder why you restrict your body to this extent. Such a beautiful, wonderful thing to experience the world. So this is a big question in me, like why in the education system, why in the other fields, the restricting body becomes so important. How it is the patriarchy works here, the other hierarchies also works. So, and for me, my belief is theatre is the place where you can come out of these restrictions. So, I don't want to glorify it, but still I would like to say theatre has enriched me, my personality, my life as a human being. Made me a nice human being. I could, really, and it gave me the ability to overcome the discriminations I experienced in my life as a child also. Like the clothing and covering is so important. Even yesterday I was thinking while coming by the train, I'm in full dress. You saw me in the morning. Sorry, at least something is visible. That full dress also, I suddenly feel I should cover myself. What else is there to cover? But the trained mind makes you feel that your body shouldn't be visible. So I was thinking, in spite of feeling so much liberated, experiences also, this still works in my mind, being 60 years old woman. So how about the body consciousness makes you feel so. Another thing I could get was the shattering of Brahmin identity. As a woman, I feel a little inferior, I get discrimination. But as a Brahmin, I have a superior place in some context. So how I could shatter this through the theatre. And one more beautiful insight was the understanding of real beauty. What is it, real beauty? Prasanna ji has organized a workshop, theatre festival here by name Akka. There I saw Malayashri Hashmi, who was acting. You must have heard about her, Saptar Hashmi, Jananatya Manch. It's a beautiful theatre group. And she was there on the stage in between really star kind of people who are really gorgeous to that something I can't explain it. In between them, she was looking unique, different and empowered. The body language itself, you feel that, what a beauty it can be. There's nothing can beat this beauty. And for me it is a big learning in the theatre experience also, because people called me beautiful. So I was not sure whether to enjoy it or not enjoy it. So, but I've learned what is important, what is not important. The other thing is being a mother. Motherhood gives lots of experiences of body. Delivering a baby, feeding, menstruation, all these things. All these experiences are made to you feel inhibited to do. You feel so shy to breastfeed in front of people. But I could really enjoy all those processes because I felt my body respectful and I could enjoy all these things. And one might find silly,
I could happily do susu in the crowd. That's one more thing. But I always feel, I have friends happen to travel in the bus, and if you have to go for susu in the open ground, even if their bladder is overflowing, it doesn't come out. It's so like body becomes so rigid. You feel so shy, but it's a natural thing to happen into your body, and men are so happily going out and doing that. So this is one more thing. And actually, I learned the beauty of body and mind together working. You can't snub the body. If you snub the body, your mind won't bloom. And if you really restrict your mind, your body won't bloom. There are two major aspects of our personality, and theatre has helped me realize this beauty, and I'm a very happy person in that. ಎಲ್ರಿಗೂ ನಮಸ್ಕಾರ. First of all, big sorry guys. I'd like to share my thoughts in Kannada. Sorry, okay? I'm not much comfortable with your language, okay? ಮೊದಲನೇದಾಗಿ ಆ್ಯಕ್ಟ್ರೆಸ್ ಆ್ಯಂಡ್ ಆ್ಯಕ್ಟಿಂಗ್, ನಟರು ನಟನೆಯ ಕುರಿತು ಅನ್ನುವ ಒಂದು ಶೀರ್ಷಿಕೆಯನ್ನು ಕೊಟ್ಟಂತಹ ಅಥವಾ ಆ ಶೀರ್ಷಿಕೆಯೊಂದಿಗೆ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದಂಥ ರಂಗ ಸಂಘಟಕರಿಗೆ ಒಂದು ನಮ್ಮ ದೊಡ್ಡ ನಮನಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ಎಷ್ಟೋ ಸಲ ಕೆಲವು ಪ್ಯಾನೆಲ್ ಡಿಸ್ಕಷನ್ಗಳನ್ನು ನಾವೇ ನೋಡುವಾಗ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಚರ್ಚೆಗಳು ನಡೆಯುವಾಗ, ಒಂದು ಪ್ರಯೋಗ ಆದ ನಂತರದ ಚರ್ಚೆಗಳಲ್ಲೂ ಕೂಡ ಟೆಕ್ಸ್ಟನ್ನು ಕುರಿತು, ರಂಗಪಠ್ಯದ ಕುರಿತು ಚರ್ಚೆ ನಡೀತಾ ಇತ್ತು, ನಿರ್ದೇಶನದ ಕುರಿತು ಚರ್ಚೆ ನಡೀತಾ ಇತ್ತು. ಆ್ಯಕ್ಟ್ರೆಸ್ ಏನಿರ್ತಾರೆ, ಅವರು ಅದರ ಹಿಂದೆ ಏನು ಕೆಲಸ ಮಾಡಿರ್ತಾರೆ ಅನ್ನೋದನ್ನು ಚರ್ಚೆ ಮಾಡೋದು ನಮ್ಮಲ್ಲಿ ನಾನು ಕಂಡ ಹಾಗೆ ಅಥವಾ ನನ್ನ ಅನುಭವಕ್ಕೆ ಅಷ್ಟೇ ಸಿಕ್ಕಿರ್ಬೋದು, ವಿರಳವಾಗಿತ್ತು. ಅಂಥ ಹೊತ್ತಲ್ಲಿ ಪ್ರಸನ್ನ ಸರ ಕೆಲವು ಥಾಟ್ಸ್ಗಳು ಯಾವಾಗಲೂ ಹೀಗೆ ವಿಭಿನ್ನವಾಗಿರುತ್ತೆ. ಇಲ್ಲ, ಆ್ಯಕ್ಟ್ರೆಸ್ ಹ್ಯಾಸ್ ಟು ಸ್ಪೀಕ್ ಅಂತ ಹೇಳಿದಾಗ ಖುಷಿ ಆಯಿತು. ಈ ಒಂದು ಈವೆಂಟ್ ಏನು, ಈ ಒಂದು ಪ್ಯಾನಲ್ಗೆ ಏನನ್ನು ತಯಾರಾಗಬೇಕು ಅಂದಾಗ ಯಾವಾಗ ತಯಾರಾಗಬೇಕು ಅಂತ ಕೂತ್ಕೊಂಡ ತಕ್ಷಣವೇ ಆರಂಭದ ಬಿಂದುವಿಂದ, ಅಂದರೆ ನನ್ನ ನಟನೆಯ ವೈಯಕ್ತಿಕವಾಗಿ ನನ್ನ ನಟನೆಯ ಆರಂಭದ ಬಿಂದುವಿನಿಂದ ನೆನ್ನೆವರೆಗಿನ ಎಳೆವರೆಗಿನ ನೆನಪುಗಳೇ ವಿಜೃಂಭಿಸ್ತಾ ಹೋಗಿ ಕೊನೆಗೆ ಇಲ್ಲಿ ಏನು ಮಾತಾಡಬೇಕು ಅನ್ನೋದು ಈಗಲೂ ನನಗೆ ಸಂಕಷ್ಟದ ಪರಿಸ್ಥಿತಿಯನ್ನು ತಂದು ಒಡ್ಡಿದೆ. ಆ ಕಾರಣಕ್ಕಾಗಿ ಕೆಲವು ನೋಟ್ಸ್ಗಳನ್ನು, ಮೀರಬಾರದು ನನ್ನ ವ್ಯಾಕರಣ ಅಂತ ಕೆಲವು ಸಣ್ಣ ನೋಟ್ಸ್ಗಳನ್ನು ಮಾಡ್ಕೊಂಡು ಬಂದು ಕೆಲವು ಮಾತುಗಳನ್ನ ಆಡಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕ್ಷಣಕ್ಕೆ ಅಷ್ಟೆಲ್ಲ ನೆನಪುಗಳಿಗೆ ಆವಾಸವಾಗಿ ಮಾಡಿದಂಥ ಈ ರಂಗಭೂಮಿಕೆಯನ್ನು ನಾನು ತುಂಬ ಗೌರವದಿಂದ, ವಿನಮ್ರತೆಯಿಂದ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಇಲ್ಲಿರೋರು ಎಲ್ಲರೂ ರಂಗಭೂಮಿಯ ವ್ಯಾಕರಣವನ್ನು ಬಲ್ಲವರೇ ಆದ್ದರಿಂದ ಅಂತಪಠ್ಯ ಅಂತ ಇರ್ತದೆ ನಮ್ಮಲ್ಲಿ, ಸಬ್ ಟೆಕ್ಸ್ಟ್. ಸೊ ನಾನೀಗೇನಾದರೂ ಕೆಲವು ಸಾಲುಗಳನ್ನು ಹೇಳಿದ್ರೆ ನನ್ನ ಒಳಗಿನ ಅನೇಕ ಉಳಿದು ಹೋದಂತಹ ಸಬ್ ಟೆಕ್ಸ್ಟ್ಗಳನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ತೀರಿ, ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅನ್ನೋದು ನನ್ನ ಭಾವನೆ. ತುಂಬ ಅಕಾಡೆಮಿಕ್ ಆಗಿ ನಾವೆಲ್ಲ ಹೇಗೆಂದರೆ ಕಲಾವಿದರು ಬೇರೆ ಟೆಕ್ಸ್ಟ್ಗಳನ್ನು, ಕೃತಿಯನ್ನು ಪ್ರೇಕ್ಷಕರಿಗೆ ಅಥವಾ ಸಮುದಾಯ ಅಂತ ನಾವೇನು ಅಂದ್ಕೊಳ್ತೀವಿ, ಪ್ರೇಕ್ಷಕರು ಅನ್ನುವ ಸಮುದಾಯಕ್ಕೆ ತಲುಪಿಸುವ ಮೀಡಿಯಮ್ ಆಗಿ ಕೆಲಸ ಮಾಡೋರು. ಒಂದು ಸ್ಕ್ರಿಪ್ಟನ್ನು, ಅದರಲ್ಲಿರುವ ಸಂಭಾಷಣೆಯನ್ನು ನಮ್ಮದೇ ಆದ ಒಂದು ಮಿತಿಯಲ್ಲಿ ಒಪ್ಪಿಸುವಂತಹ ಒಂದು ಸಿದ್ಧ ಮಾದರಿಯಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇದ್ದವರಿಗೆ ಅಕಾಡೆಮಿಕ್ಕಾಗಿ ಮಾತಾಡೋದು ನನಗಂತೂ ತುಂಬ ಕಷ್ಟ. ಆ ಥರ ಮಾತಾಡ್ಲಿಕ್ಕೆ ಬರದೇ ಇರೋದು ನನ್ನ ಕೊರತೆಯೂ ಮತ್ತು ಮಿತಿಯೂ ಅನ್ನೋದನ್ನು ಒಪ್ಕೊಳ್ತಾನೆ ಇವತ್ತಿನ ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಮಗೆ ತಿಳಿಸಿದಂತಹ ಕೆಲವು ವಿಷಯಗಳೇನು ಅಂದರೆ, ನಟರಾಗಿ ನಿಮ್ಮ ಸಿದ್ಧತೆ ಏನು, ಪಾತ್ರವೊಂದನ್ನು ಪ್ರವೇಶಿಸುವಾಗ, ನಟಿಸುವಾಗ ನಿಮ್ಮ ಪಾತ್ರದ ತಯಾರಿ, ಪ್ರವೇಶಿಸುವ ಕ್ರಮ ಹೇಗಿರುತ್ತೆ, ಮತ್ತು ಪಾತ್ರ ನಿರ್ವಹಣೆಯಲ್ಲಿ ನಮ್ಮ ಪಾಲೇನು, ಅಂದರೆ ಕಲಾವಿದರಾಗಿ ನಟಿಯಾಗಿ ನನ್ನ ಪಾಲೇನು, ಪಠ್ಯದ ಪಾಲೇನು, ಮತ್ತು ನಿರ್ದೇಶಕರ ಪಾಲು ಎಷ್ಟಿರ್ಬೋದು, ಮತ್ತು ಭಿನ್ನ ಭಿನ್ನ ನಾಟಕಗಳನ್ನು ಮಾಡಿದಾಗ
ಭಿನ್ನ ಭಿನ್ನ ನಿರ್ದೇಶಕರ ಜೊತೆ ಕೆಲಸ ಮಾಡಿದಾಗ ಹೇಳ್ಕೊಳ್ಬಹುದಾದಂತಹ ಕೆಲವು ವಿಷಯಗಳೇನು, ಈ 4 ಅಂಶಗಳನ್ನು ಇವತ್ತು ಮಾತಾಡಬೇಕು ಅಂತ ಆಯೋಜಕರು ಒಂದು ಸಂದೇಶವನ್ನು ಕಳಿಸಿದ್ದು. ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಮಾತುಗಳನ್ನು ಹೇಳಲಿಕ್ಕೆ ನಂದು ಇರುವ ಸಮಯದಲ್ಲಿ ಒಂದೆರಡೇ ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಟರಾಗಿ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ಬಂದಾಗ ನಾವು ಕೇಳಿ ಹವ್ಯಾಸಿ ಕಲಾವಿದರು, ಇಲ್ಲಿ ಕಲಾವಿದರಿಗೆ ಆ ಬೈಫರ್ಕೇಷನಿನ ಅಗತ್ಯ ಇಲ್ಲ ಅಂತ ಅಂದ್ಕೊಂಡ್ರೂ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಅಕಾಡೆಮಿಕ್ ಆದ ಯಾವುದೇ ರಂಗಶಾಲೆಯಲ್ಲಿ ಕಲಿಯದ ಅಕಾಡೆಮಿಕ್ ಟ್ರೈನಿಂಗ್ಗಳನ್ನು ತಗೊಳ್ಳದೆ ಬಂದಂತಹ ರಂಗಭೂಮಿಯ ನಟರು ನಾವು. ಆ ಸಾಲಿನಲ್ಲಿ ನಾನು ಇರೋದರಿಂದ ನನ್ನ ಆರಂಭಿಕ ದಿನಗಳಲ್ಲಿ ಶಾಲೆ ರಂಗಭೂಮಿಯನ್ನು ಶಾಲೆಯಿಂದ ಶುರುವಾಗಿದ್ದು ನನ್ನ ಆ್ಯಟಿಟ್ಯೂಡೇ ನನ್ನ ಸಿದ್ಧತೆ. ನನಗೆ ಶಾಲೆಯಲ್ಲಿ ಗಲಾಟೆ ಮಾಡ್ತಿದ್ದೆ, ಸರಿ ಅಥವಾ ನಾಟಕದ ಕ್ಲಾಸಿಗೆ ಕಳಿಸಿದ್ರಲ್ಲಿ ಒಂದು ನಾಟಕನಾದ್ರು ಮಾಡಲಿ ಅಂತ ಮೇಷ್ಟ್ರು ಅಲ್ಲಿಗೆ ಕಳಿಸಿ ಆ ಥರದಲ್ಲಿ ಬೆಳೆದು ಬಂದು ಕಾಲೇಜಿಗೆ ಬಂದಾಗ ಉಪನ್ಯಾಸಕರದೇ ಒಂದು ತಂಡ ಇತ್ತು. ಸೊ ಕಾಲೇಜಲ್ಲಿ ಲಿಟ್ರರಿ ಕ್ಲಬ್, ನಾನು ಇಂಗ್ಲೀಷ್ ಮೇಜರ್ ಸ್ಟೂಡೆಂಟು, ಆಪ್ಷನಲ್ ಇಂಗ್ಲೀಷ್. ಸೊ ಲಿಟ್ರರಿ ಕ್ಲಬ್ಬಲ್ಲಿ ಯಾವಾಗಲೂ ನಾಟಕ ಮಾಡ್ಕೊಂಡಿರ್ತಾಳೆ, ಯಾವ ಸ್ಕ್ರಿಪ್ಟ್ ಇದ್ದರೂ ಅದನ್ನು ಅಡಾಪ್ಟ್ ಮಾಡ್ತಾ ಇರ್ತಾಳೆ, ಏನೋ ಮಾಡ್ತಿರ್ತಾಳೆ ಅನ್ನೋ ಕಾರಣಕ್ಕಾಗಿ ಅವ್ರ ತಂಡಕ್ಕೆ ಸೇರಿಕೊಂಡು ಸೊ ಅಲ್ಲಿಂದ ವೈಟ್ ಥಿಯೇಟ್ರಿಗೆ ಎಂಟ್ರಾಗಿ ಆಲ್ಮೋಸ್ಟ್ 28-29 ವರ್ಷ ಈ ಜರ್ನಿಯಲ್ಲಿ ಬೆಳೆದು ಬಂದ ಜರ್ನಿಯಲ್ಲಿ ಕೆಲವನ್ನ ಹೆಕ್ಕಿ ಹೇಳಬೇಕು ಅಂತಂದರೆ ಕಷ್ಟ. ವಾಣಿ ಅಕ್ಕ ಹೇಳಿದ ಹಾಗೇ ತುಂಬ ತೀರ ಗ್ರಾಮೀಣ ಪ್ರದೇಶದಿಂದ ಬಂದಂಥವಳು. ಕಡಿದಾಳ್ ಶ್ಯಾಮಣ್ಣವ್ರ ಹೆಸರನ್ನು ಕೇಳಿರ್ತೀರಿ. ಪ್ರಾಯಶಃ ನನಗೆ ರಂಗಭೂಮಿಯ ಕಡೆಗೆ ಒಲವು ಅಥವಾ ನಟನೆ ಕಡೆಗೆ ಒಲವು ಅಥವಾ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಹೋಗಬಹುದು, ಎಲ್ಲ ಅಭಿವ್ಯಕ್ತಿಗಳು ರಂಗದ ಮೇಲೆ ಸಾಧ್ಯ, ರಂಗಭೂಮಿಯ ನಟರಿಗೆ ಸಾಧ್ಯ ಅನ್ನೋದನ್ನು ಆ ಹೊತ್ತಿಗೆ ನಮಗೆ ಮನನ ಮಾಡಿಕೊಟ್ಟಿದ್ದು ನನ್ನ ಶಾಲಾ ದಿನಗಳಲ್ಲಿ ಅವರು. ಅಂಥ ಹೊತ್ತಲ್ಲಿ ನನ್ನ ಉಪನ್ಯಾಸಕರ ತಂಡಕ್ಕೆ ಹೋಗಿ ನಾಟಕಗಳನ್ನು ಮಾಡಿದಾಗ ವಾಣಿ ಅಕ್ಕ ಹೇಳಿದಾಗ ನನಗೂ ಮನೇಲಿ ಸಮಸ್ಯೆ ಆಗ್ತಿತ್ತು. ಮೊದಲನೇ ರೋಲೇ ನಂದು ವಸಂತ ಸೇನಾ, PU ಮುಗಿದ ತಕ್ಷಣ. ವಸಂತ ಸೇನಾ ಅದೊಂದು ಬಿಗ್ ನಮಗೆ ಶಿವಮೊಗ್ಗದಲ್ಲಿ ಹೊಸ ಮುಖ ಬೇಕು ಅಂತ ಹುಡುಕ್ತಾ ಇದ್ರು. ನಾನು ಹಾಸ್ಟೆಲಿಂದ ಪರ್ಮಿಷನ್ ತೊಗೊಂಡು ತುಂಬ ಕಷ್ಟಪಟ್ಟು ಹೋದೆ. ಆಗ ಕೂಡ ಅಮ್ಮ ಬಂದು, ನೀ ಈ ಥರ ಎಲ್ಲ ಪಾತ್ರಗಳನ್ನು ಮಾಡಿಬಿಟ್ರೆ ಕೇಳಿ ಪ್ರಾಸ್ಟಿಟ್ಯೂಟ್ ರೋಲು ಅದ್ಭುತವಾಗಿತ್ತು, ಎಲ್ಲ ಸರಿ, ಹೀಗೆಲ್ಲ ಮಾಡಿಬಿಟ್ರೆ ನಾಳೆ ನೀನು ಮದುವೆ ಮಾಡೋದು ಹೇಗೆ ಅಂತ ಅವರು ಅಳ್ತಾ ಕೂತ್ಕೊಂಡ್ರು. ಆಯಿತು ಸರಿ, ಇನ್ನೇನು ಆಯಿತು ಅಮ್ಮನಿಗೆ ಇದು. ನೆಕ್ಸ್ಟು ಕೆರೆಗೆ ಹಾರ ಭಗೀರಥಿಯ ಪಾತ್ರ ಮಾಡಿದೆ. ಅಲ್ಲೂ ಬಂದು ನೋಡಿದ್ಮೇಲೆ ಅಳು ನೀ ಸತ್ತೋಗಂಥ ಪಾತ್ರ ಮಾಡಬೇಡ, ನಿನ್ನ ಸತ್ತೋದ್ರೆ ನಿನ್ನ ನೋಡೋಕ್ಕಾಗಲ್ಲ. ಅಯ್ಯೋ ದೇವ್ರೆ, ಅಮ್ಮನಿಗೆ ಒಪ್ಪಿಸೋಂಥ ಪಾತ್ರ ಯಾವ್ದು ಮಾಡೋದು ನಾನು ಅನ್ನೋದಿತ್ತು. ಬಟ್ ಆಯ್ಕೆ ನಮ್ದು ಆಗಿರಲಿಲ್ಲ. ಆ ಹೊತ್ತಲ್ಲಿ ತಂಡ ಯಾವುದನ್ನು ಆಯ್ಕೆ ಮಾಡ್ಕೊಳುತ್ತೆ, ನಿರ್ದೇಶಕರು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ, ಅದನ್ನು ನಾವು ನಟಿಸಬೇಕಾಗಿದ್ದು. ಅದರಲ್ಲೂ ಇರೋದ್ರಲ್ಲಿ ನಮಗೊಂದು ಸ್ಪೇಸ್ ಸಿಕ್ಕುವಂಥ ನಾಟಕಗಳು ಸಿಗೋದೇ ಕಷ್ಟ ಆಗಿತ್ತು. ಎಲ್ಲೋ ಒಂದು ಕಡೆ ಲೇಡಿ ರೋಲ್ ಒಂದಿದೆ, ಇಡೀ ನಾಟಕದಲ್ಲಿ ಒಂದು ಕಡೆ ಹಿಂಗೆ ಬಂದು ಹೋಗೋಂಥ ಪಾತ್ರ, ಅದಕ್ಕೋಸ್ಕರ ಬರಬೇಕು. ಆಗ ಕೂಡ ನಾನು ನಿರ್ದೇಶಕರ ಜೊತೆ ಜಗಳ ಆಡ್ತಿದ್ದೆ. ಸರ್ ಏನು ಸರ್, ಒಂದು ಕಾಗೆ ಗುಬ್ಬಿ ರೋಲ್ ತೊಗೊಂಡ್ಬಿಡ್ತೀರ, ನಾವು ಅಷ್ಟು ಕಷ್ಟಪಟ್ಟು ಬರ್ತೀವಿ, ನಾವು ಸರಿಸಮಾನವಾಗಿ ಮಾಡುವಂಥ ಪಾತ್ರ ತಗೊಳ್ಳಿ ಅಂತ ಅಲ್ಲಿಂದನೂ ಹೋರಾಟ ಮಾಡಿಕೊಂಡು ಪಾತ್ರ ತಗೊಳ್ಳುವಂತಹ ಪರಿಸ್ಥಿತಿಗಳಿದ್ದಂಥ ಹವ್ಯಾಸಿ ರಂಗಭೂಮಿಯಿಂದ ಬಂದಿದ್ದು. ಅದರ ಜೊತೆಯಲ್ಲಿ ಪಾತ್ರದ ಸಿದ್ಧತೆ ಅಂತ ಬಂದಾಗ ನಮಗೆಲ್ಲ ಬದುಕಿನಲ್ಲಿ ದಿನನಿತ್ಯ ಹಾಸುಹೊಕ್ಕಾಗಿ ನಾವು ನೋಡಿದ ನಮ್ಮ ಅಮ್ಮನಿಂದ ಹಿಡಿದು, ನಮ್ಮ ಮನೆ ಕೆಲಸದವರಿಂದ ಹಿಡಿದು, ನಮ್ಮ ತೋಟಕ್ಕೆ ಬರೋ ಕೆಲಸದವರಿಂದ ಹಿಡಿದು, ಶಾಲೆಯ ಮಾಸ್ತ್ರಿಗಳಿಂದ ಹಿಡಿದು, ನಾವು ಬೆರೆಯುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಿದ್ದು, ಕಲಿತಿದ್ದು, ಅವೆಲ್ಲವೂ ಜೊತೆಯಲ್ಲಿ ಓದು ಆ ಹೊತ್ತಿಗೆ ಪ್ರಾಯಶಃ ನಾನು ಇವತ್ತು ಒತ್ತಿ ಹೇಳಬೇಕಾಗಿದ್ದೇನು ಅಂದರೆ, ನಮ್ಮ ಯಂಗ್ಸ್ಟರ್ಸ್ಗೆ ಓದು ಕಡಿಮೆ ಆಗಿದೆ ಅಂತ ನಾವೇ ಹೇಳ್ತಿರ್ತೀವಿ, ಅಥವಾ ನಮಗೆ ಇವತ್ತು ಕಡಿಮೆ ಆಗಿದೆ. ಓದಿ ಕಲ್ಪಿಸಿಕೊಂಡ ಪಾತ್ರಗಳಿದೆಯಲ್ಲ, ಎಸ್ಪೆಷಲಿ ನನಗೆ ಹೆಣ್ಣುಮಕ್ಕಳ ಆಟೋಬಯೋಗ್ರಫಿ ಓದೋದು ಬಹಳ ಅದೊಂಥರ ತುಂಬ ಕ್ಯೂರಿಯಾಸಿಟಿನೂ ಇರ್ತಿತ್ತು, ಮತ್ತು ತುಂಬ ಕಲಿಕೆಗೆ ಅವಕಾಶ ಇರ್ತಿತ್ತು. ಇತ್ತೀಚೆಗೆ ನಾನು ತುಂಬ ನಟಿಯರ ಆತ್ಮಕಥನಗಳನ್ನ ಓದೋಕ್ಕೆ ಶುರು ಮಾಡಿದೆ. ಅದು ಎಲ್ಲೋ ಒಂದು ಕಡೆ ಅದನ್ನು ರಿಲೇಟ್ ಮಾಡ್ಕೋತಾ ಪಾತ್ರದ ಒಳಗೆ ತಗೊಳ್ಳಿಕ್ಕೆ ಅದು ಕೂಡ ನನಗೆ ತುಂಬಾ ಅನುಕೂಲವಾಗಿತ್ತು. ಸೊ ಈ ಥರದಲ್ಲಿ ಪಾತ್ರಗಳನ್ನು ಸಿದ್ಧತೆ ಮಾಡ್ಕೊಳ್ತಾನೆ ಪ್ರಜ್ಞಾಪೂರ್ವಕವಾಗಿ ಅಲ್ಲದೇನು ಅಪ್ರಜ್ಞಾಪೂರ್ವಕವಾಗಿಯೂ ಕೂಡ ನಮ್ಮ ಸಮಾಜ, ನಮ್ಮ ಸುತ್ತಲಿನ ಪರಿಸರ ಒಬ್ಬ ನನ್ನೊಳಗಿನ ನಟಿಯನ್ನು ಪ್ರತಿ ಸಲ
ಭಿನ್ನ ಭಿನ್ನವಾಗಿ ನಿರೂಪಣೆ ಮಾಡಿಕೊಳ್ಳಿಕ್ಕೆ ಪೂರಕವಾಗಿ ಸಹಕಾರಿಯಾಗಿತ್ತು. ಅದು ಒಂದು ರೀತಿಲಿ ಪ್ರತಿಯೊಬ್ಬ ಮನುಷ್ಯನ ಎದುರಿಗಿರುವ ಪ್ರತಿಯೊಬ್ಬರೂ ಕೂಡ ಒಂದು ವಿಶೇಷ ಅಂತ ಅನ್ನಿಸಿದಾಗ ಅದ್ರ ಬಗ್ಗೆ ಒಂದು ಸರಳವಾಗಿ ಅಧ್ಯಯನನೇ ಶುರು ಮಾಡುವಷ್ಟು ನನ್ನ ಒಳಗೆ ಒಂದು ಪ್ರಶ್ನೆಗಳು ಹೇಳ್ತಿತ್ತು. ಸೊ ಇದನ್ನು ಅಭಿವ್ಯಕ್ತಿಗೊಳಿಸಿದ್ರೆ ಹೇಗೆ, ಮನೇಲಿರೋ ಪ್ರತಿಯೊಂದು ಕೆಲಸನೂ ಕೂಡ ಇದನ್ನು ಪ್ರೆಸೆಂಟ್ ಮಾಡುವಾಗ ಹೇಗೆ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ಕೊತಾ ಆ ತಾಕಲಾಟದ ನಡುವೆನೇ ಒಂದು ಪಾತ್ರ ಸಿದ್ಧ ಮಾಡ್ಕೊಳ್ತಾ ಬರ್ತಾ ಇದ್ದೆ. ಉದಾಹರಣೆಗೆ ಸಾರಾ ಅಬೂಬಕ್ಕರ್ ಅವರ ಒಂದು ಕಥೆಯನ್ನು ತಗೊಂಡಿತ್ತು. ಕಥೆಯನ್ನು ತಗೊಂಡು ನಿಯಮಗಳ ನಡುವೆ ಅಂತ ಒಂದು ಟೆಕ್ಸ್ಟ್ ಇತ್ತು, ಅದು PUCಗೆ ತಗೊಂಡಾಗ ಭಾಳ ಚಾಲೆಂಜಿಂಗ್ ಇತ್ತು. ನನಗೆ ಮುಸ್ಲಿಂ ಕುಟುಂಬದ ಒಳಹೋಗುಗಳು ಹೇಗೆ ಅನ್ನೋದು ಗೊತ್ತಿರಲಿಲ್ಲ. 3 ತಿಂಗಳ ಪ್ರೋಸೆಸ್ ಅದನ್ನು ರಿಹರ್ಸಲ್ ಮಾಡಿ ಅವ್ರ ಮನೇಲಿ ಮದುವೆಗಳು ಹೇಗೆ ನಡೆಯುತ್ತೆ ಅಂಥೇಳಿ CD-ಗಳನ್ನು ತರಿಸ್ಕೊಂಡು ಅವ್ರ ಮನೆ ಹೇಗಿರುತ್ತೆ ಅಂತ ನೋಡುವ. ಸೊ ಅವ್ರ ಒಡನಾಟಗಳು ಮನೆವರೆಗೂ ಇಲ್ಲದೆ ಇದ್ದಂಥ ಹೊತ್ತಲ್ಲಿ ಹೋಗಿ ನೋಡಿ ಮಾಡಬೇಕಾದಂತಹ ಅದನ್ನು ತಿಳ್ಕೊಳ್ಳದೆ ಮಾಡಬಾರ್ದು ಅನ್ನೋದು ಒಂದನ್ನು ನನ್ನ ಎಲ್ಲ ನಿರ್ದೇಶಕರು ನನಗೆ ಕಲಿಸ್ಕೊಟ್ಟಿದ್ರು. ನೀವೊಂದು ಪಾತ್ರವನ್ನು ಮಾಡುವಾಗ ಅದರ ವಾಸ್ತವಾಂಶವನ್ನು ತಿಳ್ಕೊಂಡು ಮಾಡಬೇಕು, ಇಲ್ಲಾಂದರೆ ಬೀಸು ಹೇಳಿಕೆಗಳಾಗ್ಬಿಡುತ್ತೆ. ನಮ್ಮ ಪಾತ್ರಗಳಿರ್ಬೋದು ಅಥವಾ ನಾವೇನು ರಂಗದ ಮೇಲೆ ಅಭಿನಯಿಸ್ತೀವಿ ಅಂತ ಅನ್ನೋದನ್ನು ನನ್ನ ಎಲ್ಲ ನಿರ್ದೇಶಕರಿಂದ ನಾನು ಕಲ್ತಿದ್ದಿತ್ತು. ಸೊ ಈ ನಿಟ್ಟಿನಲ್ಲಿ ಪಾತ್ರದ ಸಿದ್ಧತೆಗಳು ಅಂತ ಬಂದಾಗ ಸೊ ನೋಡಿದ ಪ್ರತಿಯೊಂದು ವ್ಯಕ್ತಿಗಳ ಜೊತೆನ ಒಡನಾಟ ಅದರ ಫಲಿತಾಂಶವಾಗಿರ್ತಿತ್ತು. ಇನ್ನು ನಾವು ನಿರ್ವಹಣೆ ಮಾಡ್ಕೊಳ್ಳುವಾಗ ಹೇಗೆ ಮಾಡ್ಕೊಳ್ತೀವಿ ಪಾತ್ರ ಪ್ರವೇಶಿಕೆ ಅಂತಂದರೆ, ಹೆಚ್ಚಾಗಿ ನಾನು ಅಕಾಡೆಮಿಕ್ಕಾಗಿ ಕಲ್ತಿದ್ದಲ್ಲ ಅನ್ನೋದು ಹೇಳಿದ್ದೆ. ಹೆಚ್ಚಾಗಿ ನಮ್ಮಲ್ಲಿ ಹವ್ಯಾಸಿ ಕಲಾವಿದರು ಅಂತಂದರೆ ಆಲ್ಮೋಸ್ಟ್ ಸಂಘಟಕರು ನಾವೇ ಆಗಿರ್ತೀವಿ. ಯಾರಿಗೆ ನಮಗೆ ನಾಟಕ ಮಾಡಬೇಕು ಅಂತ ತುಂಬ ಅರ್ಜಿ ಇರುತ್ತೋ ನಮ್ಮ ಆಯೋಜನೆ ಮಾಡ್ಕೊಂಡು ನಾವೇ ಮಾಡ್ತಾ ಇರ್ತೀವಿ, ನಮ್ಮದೊಂದು ತಂಡ ಕಟ್ಕೊಂಡಿರ್ತೀವಿ. ಇಂಥ ಹೊತ್ತಲ್ಲಿ ಸಂಘಟನೆಯನ್ನು ಮತ್ತು ನಟನೆಯನ್ನು ನಿಭಾಯಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಬಹಳ ದೊಡ್ಡ ಚಾಲೆಂಜಿಂಗ್ ಆಗಿರ್ತದೆ. ಏನೋ ಕೆಲಸ ಮಾಡಬೇಕಾದ್ರೆ ನಟನೆ ಅಂತ ಒಂದು ಗ್ರೀನ್ ರೂಮಿಗೆ ಹೋಗಿ ಒಂದು ಮೇಕಪ್ ಹಾಕ್ಕೊಂಡು ಆನಂತರದಲ್ಲಿ ಎಲ್ಲೂ ಮಾತಾಡಲ್ಲ, ನಾವು ಪಾತ್ರದ ಒಳಗೇ ಇರಬೇಕು ಅಟ್ಲೀಸ್ಟ್ ಇನ್ನೊಂದು ಗಂಟೆನಾರು ಅಂತಂದರೂ ಕೂಡ ನಮಗೆ ಸಾಧ್ಯತೆಗಳು ಇರಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ ನಮ್ಮದೇ ಊರಿನ ರಂಗಮಂದಿರ ಇನ್ನೊಂದಿರುತ್ತೆ, ಇನ್ನೇನು ನನ್ನ ಪಾತ್ರ ಪ್ರವೇಶ ಮಾಡಿ ಫಸ್ಟ್ ಬೆಲ್ ಆದಮೇಲೂ ಕೂಡ ಬಂದು ಸೈಡಲ್ಲಿ ಅಕ್ಕ ಜನ್ರೇಟ್ರು ಆಫ್ ಆದರೆ ಡೀಸೆಲಿಗೆ ದುಡ್ಡು ಕೊಡಿ ಅಂತ ಬರ್ತಾರೆ. ಆಮೇಲೆ ಇನ್ನೂ ಎಷ್ಟೋ ಸಲ ಅಭಿನಯಿಸ್ತಾ ಇದ್ದು ಕೊನೆ ಸೀನೇನೋ ಬಂದಿರುತ್ತೆ, ಊಟಕ್ಕೆ ಯಾರಿಗೋ ಹೇಳಿರ್ತೀವಿ, ಸ್ಟೇಜ್ ಮೇಲೆ ಪಕ್ಕಕ್ಕೆ ಈ ಥರದ ಸೈಡ್ ವಿಂಗಿಂದ ಸೀದಾ ಪಾತ್ರೆಗಳು ಇಟ್ಕೊಂಬಂದು ಅಕ್ಕ ಎಲ್ಲಿಡ್ಲಿ ಅಂತ ಡಬ್ಬನ ಅಂತ ಕೇಳಿದವರು ಇದ್ದಾರೆ. ಆವಾಗ ಅಂಥದನ್ನೆಲ್ಲವನ್ನೂ ನಿಭಾಯಿಸಬೇಕಾಗಿದೆಯಲ್ಲ. ಸೊ ನಟನೆಯ ಪಾತ್ರದ ಜೊತೆಯಲ್ಲಿ ನಾವು ಸ್ಲಾವೆಸ್ಗೆನ ಬ್ರೆಕ್ನ ಓದೋಕ್ಕೆ ಮುಂಚೆನೇ ಅವೆಲ್ಲವನ್ನು ನಾವು ನಮ್ಮೊಳಗೆ ಇಳಿಸ್ಕೊಂಡ್ಬಿಟ್ಟಿದ್ದಿತ್ತಲ್ಲ. ಸೊ ಅದು ಒಂಥರದ ವಿಸ್ಮಯ. ಈ ರೀತಿಯಲ್ಲಿ ಹವ್ಯಾಸಿ ಕಲಾವಿದರಾಗಿ ಪಾತ್ರ ಪ್ರವೇಶವನ್ನು ಮಾಡ್ಕೊಳ್ತಿದ್ವಿ. ಎಷ್ಟೋ ಸಲ ನಾವು ಆಡಿಯನ್ಸ್ಗೆ ಆಯಿತು ಇಷ್ಟೆಲ್ಲ ಆದಮೇಲೂ ಕೂಡ ನಾನು ನನ್ನ ಪಾತ್ರವನ್ನು ರಂಗದ ಮೇಲೆ ಪೋಷಣೆ ಮಾಡಿಕೊಂಡು ಆವಾಹನೆ ಮಾಡಿಕೊಂಡು ಇನ್ನೇನೋ ಬಂದರೂ ಕೂಡ ಎದುರುಗಡೆ ಇರೋ ಆಡಿಯನ್ಸ್ಗೆ ನಾವು ಹೀಗೆ ಇರಬೇಕು ಅಂತ ಹೇಳೋಕ್ಕಾಗಲ್ಲ. ಈಗ ಫೋನ್ಗಳು ಬಂದಮೇಲಂತೂ ಜೋರಾಗಿ ನಾಟಕದ ಕಥೆಯನ್ನೇ ಎದುರುಗಡೆ ಹೇಳ್ತಾ ಇರ್ತಾರೆ. ನಾಟಕ ಶುರುವಾಗಿದೆ, 3ನೇ ಸೀನ್ ಬಂದಿದೆ, 2ನೇ ಸೀನ್ ಬಂದಿದೆ, ನೀವು ಬನ್ನಿ, ಈ ಥರದ್ದೆಲ್ಲವನ್ನೂ ಇಟ್ಕೊಂಡೇ ಒಂದು ಪಾತ್ರವನ್ನು ನಿಭಾಯಿಸುವಂತಹದ್ದನ್ನು ಹವ್ಯಾಸಿ ರಂಗಭೂಮಿಯಿಂದ ಬಂದು ಪ್ರೊಫೆಷನಲ್ ಆದ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡುವಾಗ ನಾವು ಕಲ್ತ್ಕೊಂಡಿದ್ದಿದೆಯಲ್ಲ, ಅದು ಇನ್ನೊಂದು ರೀತಿಯ ಸೆಕೆಂಡ್ ಇನ್ನಿಂಗ್ಸ್ನ ಜಿಗಿತ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದರ ಜೊತೆಯಲ್ಲಿ ಪಾತ್ರ ನಿರ್ವಹಣೆಯಲ್ಲಿ ಯಾರ ಪಾಲು ಹೆಚ್ಚು ಅನ್ನೋದು, ಯಾರ ಪಾಲು ಹೆಚ್ಚು ಅಂತ ಅಲ್ಲ, ಪಾಲು ಅನ್ನೋದಕ್ಕಿಂತ ನಾನು ಇದನ್ನು ಜವಾಬ್ದಾರಿ ಏನೋ ಅಂತ ಅಂದ್ಕೊಳ್ಳೋಕೆ ಇಷ್ಟಪಡ್ತೇನೆ. ಹೌದು, ಒಂದು ಪಠ್ಯ, ಆ ಪಠ್ಯವನ್ನೇ ಆಯ್ಕೆ ಮಾಡಿಕೊಂಡ ನಿರ್ದೇಶಕರ ಆಶಯ ಕೂಡ ಬಹಳ ಮುಖ್ಯ ಆಗ್ತದೆ. ಅದರ ಜೊತೆಯಲ್ಲಿ ಈ ಪಠ್ಯಕ್ಕೆ, ನನ್ನ ಆಶಯಕ್ಕೆ ಇಂತಹ ನಟ ಅಥವಾ ಇಂತಹ ನಟಿ ಸೂಕ್ತ ಅಂತ ಹೇಳಿ ಒಬ್ಬ ನಿರ್ದೇಶಕರು ಆಯ್ಕೆ ಮಾಡಿಕೊಂಡಂತಹ ಹೊತ್ತಲ್ಲಿ ನಟರಾಗಿ ನಮ್ಮ ಜವಾಬ್ದಾರಿಗಳು ತುಂಬ ಇರುತ್ತೆ. ಯಾಕೆಂದರೆ ಒಂದು ಪಠ್ಯವನ್ನು ಸಮುದಾಯಕ್ಕೆ ತಲುಪಿಸುವಾಗಿ ಅಂತಿಮವಾಗಿ ನಿಲ್ಲೋದು ನಟನೆ. ಹಾಗಂತ ನಟನ ಪಾಲು ಇಲ್ಲಿ ಹೆಚ್ಚು ಅಂತ ನಾನು ವಾದಿಸ್ತಾ ಇಲ್ಲ. ಆದರೆ ನಟರ ಜವಾಬ್ದಾರಿ, ನಟಿಯಾಗಿ ನನಗಿರಬೇಕಾದ ಎಚ್ಚರ ಬಹಳ ದೊಡ್ಡದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಒಂದು ಕೃತಿಯನ್ನು ತಲುಪಿಸುವಾಗ ವಾಚಿಕ ವಿಲ್ ಬಿ ದ ಸೇಮ್. ನಾನು ಹೇಳಬೇಕಾದ ಮಾತುಗಳನ್ನು ಯಥಾವತ್ತಾಗಿ ಹೇಳಿ ನನ್ನ ದೇಹ ಭಾಷೆಯಲ್ಲಿ ಅಥವಾ ನನ್ನ ಪ್ರೆಸೆಂಟೇಷನಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ, ಈ ತೆಳು ಗೆರೆ ಇದೆಯಲ್ಲ, ವಾಚಿಕ ಮತ್ತು ಆಂಗಿಕದ ನಡುವಿನ ಒಂದು ಸಣ್ಣ ಗೆರೆ,
ಅಲ್ಲಾಡಿದ್ರೂ ಕೂಡ ಅದರ ಫಲಿತಾಂಶ ಪ್ರೇಕ್ಷಕರಿಗೆ ಬೇರೆಯದೇ ಹೋಗುತ್ತೆ. ಈ ಕಾರಣಕ್ಕಾಗಿ ಒಂದು ಪಠ್ಯದ ಆಶಯಗಳನ್ನು ನಿರ್ದೇಶಕರ ಆಶಯಕ್ಕೆ ಅನುಗುಣವಾಗಿ ನಾನು ತಲುಪಿಸುವಲ್ಲಿ ಅಂತಿಮವಾಗಿ ನನ್ನ ಪಾಲು, ನಟಿಯಾಗಿ ನನ್ನ ಪಾಲು ಬಹಳ ದೊಡ್ಡದು ಮತ್ತು ನನ್ನ ಎಚ್ಚರ ಬಹಳ ದೊಡ್ಡದು ಅಂತ ನಾನು ನಂಬ್ಕೊಂಡಿದ್ದೀನಿ. ಅದು ನಾನೀಗ ಇತ್ತೀಚೆಗೆ ನಿರ್ದೇಶನದಲ್ಲಿ ಹೆಚ್ಚು ತೊಡಗಿಸ್ಕೊಂಡ್ರೂ ಕೂಡ ನಟರಿಗೆ ಹೇಳೋದು ಅದೇನೇ. ಯಾಕೆಂದರೆ ಅಂತಿಮವಾಗಿ ರಂಗದ ಮೇಲೆ ಅವತ್ತು ನಾಟಕ ಹುಟ್ಟುತ್ತೆ, ಅವತ್ತು ಸಾಯುತ್ತೆ. ಅದೊಂದು ಪ್ರಯೋಗ. ನಿಮ್ಮ ಎದುರಿಗಿರುವ ಪ್ರೇಕ್ಷಕರು, ನಿಮಗೆ ಸಿಕ್ಕಿರೋ ಪ್ರೇಕ್ಷಾಂಗಣ, ನಿಮಗೆ ಸಿಕ್ಕಿರೋ ಫೆಸಿಲಿಟೀಸು ಮತ್ತು ನಿಮಗೆ ಆ ಕ್ಷಣಕ್ಕೆ ಜೀವಿಸಬೇಕಾದ ಅನಿವಾರ್ಯ ಇರೋದ್ರಿಂದ ಅಂತಿಮವಾಗಿ ಈ ಮೂರರಲ್ಲಿ ಎಚ್ಚರ ಮತ್ತು ಜವಾಬ್ದಾರಿ ಹೆಚ್ಚು ನಟನಿಗೆ ಇರೋದ್ರಿಂದ ಕೊನೆಗೂ ನಟ ಪ್ರೇಕ್ಷಕರ ನಡುವೆ ಒಂದು ದೊಡ್ಡ ಸಂವಹನ ಏರ್ಪಡಬೇಕು. ನಟ ಪರಂಪರೆ ಮತ್ತು ನಿರ್ದೇಶಕರ ಪರಂಪರೆ ಬಗ್ಗೆ ಬಹಳಷ್ಟು ಚರ್ಚೆಗಳು ಆಗಿ ಹೋಗಿದೆ. ಈ ನಿಟ್ಟಿನಲ್ಲಿ ಬಂದಾಗ ತಯಾರಿಯ ಹೊತ್ತಿನಲ್ಲಿ, ರಿಹರ್ಸಲ್ ಹೊತ್ತಿನಲ್ಲಿ, ಆಯ್ಕೆಯ ಪ್ರೋಸೆಸ್ನಲ್ಲಿ 6 ತಿಂಗಳು, ವರ್ಷ ಕಳೆದಿದ್ರೂ ಕೂಡ 1 ಗಂಟೆಯ ಪ್ರಯೋಗ ಆದರೂ ಅದೇ ಅಂತಿಮವಾಗಿರ್ತದೆ. ಪ್ರೇಕ್ಷಕ ಮತ್ತು ನಟನ ನಡುವೆ ಒಂದು ದೊಡ್ಡ ಸಂವಹನ ಏರ್ಪಡಬೇಕಾಗ್ತದೆ. ಆ ಹೊತ್ತಲ್ಲಿ ಈ ಮೂರರಲ್ಲಿ ನಟರ ಜವಾಬ್ದಾರಿ ಹೆಚ್ಚಿರೋದ್ರಿಂದ ನಟರ ಪಾಲೇ ಹೆಚ್ಚಿರಬಹುದು, ಹೆಚ್ಚು ಅನ್ನೋದು ನನ್ನ ಒಂದು ಅಭಿಮತ ಇಷ್ಟು ವರ್ಷದ ಜರ್ನಿಯಲ್ಲಿ, ನಿರ್ದೇಶಕಿಯಾಗಿಯೂ ನಟಿಯಾಗಿಯೂ ಅಂತ ಹೇಳಿ. ಯಾಕೆಂದರೆ ನಮಗೆ ಸ್ಫೂರ್ತ ವಿಸ್ತರಣೆ ಮಾಡ್ಕೊಳ್ಳುವಂತಹ ಇಂಪ್ರೂವೈಸೇಷನ್ ಅಂತ ಏನು ಹೇಳ್ತೀವಿ. ಸೊ ಇಂಪ್ರೂವೈಸೇಷನ್ ಸ್ಪೇಸನ್ನು ನಾವು ರಿಹರ್ಸಲಲ್ಲಿ ಬೇಕಾದಷ್ಟು ಮಾಡಿದ್ರೂ ಕೂಡ ಯಾವತ್ತೂ ಒಂದು ದಿನದ ಒಂದು ಮಿತಿಯಲ್ಲಿ ಅನಿವಾರ್ಯವಾಗಿ ರಂಗದ ಮೇಲೆ ಕೆಲವನ್ನು ನಿಭಾಯಿಸಲೇಬೇಕಾಗ್ತದೆ. ಆ ಹೊತ್ತಿನ ಪರಿಭಾಷೆಗೆ ಅನುಗುಣವಾಗಿ ನಾನು ಹೇಳಿದ್ದು ಅಲ್ಲಿ ನಟರ ಪಾಲು ಹೆಚ್ಚಾಗಿರ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನು ನಂತರ ಈಗ ಅಂತಿಮವಾಗಿ ನಾವು ಕೃತಿಯನ್ನು ಅರ್ಪಿಸುವಾಗ ನಮ್ಮ ಅಭಿವ್ಯಕ್ತಿ ನಟನೆಯಲ್ಲೇ ಇರೋದರಿಂದ ಈ ನೆಲೆಯಲ್ಲಿ ನಾನು ಹೇಳಿದ್ದು. ಮತ್ತು ಇನ್ಯಾವ ನೆಲೆಯಲ್ಲೂ ಕೂಡ ಪಠ್ಯವನ್ನು, ನಿರ್ದೇಶಕರ ಆಶಯವನ್ನು ಬಿಟ್ಟು ಹೋಗುವ ಯೋಚನೆ ಅಲ್ಲ. ಎಷ್ಟೋ ಸಲ ಹಾಗಾಗಿರುತ್ತೆ ನಿರ್ದೇಶಕರಿಗೆ, ಅಯ್ಯೋ ನಾನು ಮಾಡಿಸಿದ್ದಿದೆ ನಾಟಕನ ಅಂತ 10 ಶೋ ನೋಡಿಸಿದ ಮೇಲೆ ನಾನು ನಟಿಯಾಗಿರ್ಬೋದು ಅನಿಸ್ಬಿಡತ್ತೆ. ಫಸ್ಟ್ ಶೋ ಅವ್ರು ಮಾಡಿರ್ತಾರೆ, 10ನೇ ಶೋಗೆ ನನ್ನ ಡೈರೆಕ್ಟರ್ ಬಂದರೆ ನಾನು ಮಾಡಿಸಿದ್ದಿದೆ, ನಾನು ಇಷ್ಟೊಂದು ಚೇಂಜಸ್ ಆಗೋಗ್ಬಿಟ್ಟಿದೆ ಅನ್ನೋ ಥರದ ಅನುಭವಗಳು ಕೂಡ ತುಂಬ ನಿರ್ದೇಶಕರಿಗೆ ಆಗಿ ಹೋಗಿರ್ಬೋದು. ಹಾಗಂತ ಸ್ಟಿಕಾನ್ ಆಗೇ ಇರಬೇಕು ಅಂತಲೂ ಅಲ್ಲ, ಪೂರಕವಾಗಿ ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದು. ಈ ಥರದ ಚಾಲೆಂಜಸ್ಗಳನ್ನು ನಟಿಯಾಗಿ ನಾನು ತುಂಬ ಅನುಭವಿಸಿದ್ದೇನೆ. ಬೇರೆ ಬೇರೆ ನೆಲೆಯಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸುವಾಗ, ಅದರಲ್ಲೂ ಎಸ್ಪೆಷಲಿ ಸೋಲೋ ಪರ್ಫಾರ್ಮೆನ್ಸ್. ಶ್ರೀಪಾದ್ ಸರ್ ಇಲ್ಲೇ ಇದ್ದಾರೆ. ಒಂದು ದೃಶ್ಯ ಕಾವ್ಯವನ್ನೇ ಅವರು ನನಗೆ ಟ್ರಾನ್ಸ್ಫರ್ ಮಾಡಿದರು. ಅವರ ಅನೇಕ ಸೋಲೋ ಪರ್ಫಾರ್ಮೆನ್ಸ್ಗಳನ್ನು ನೀವೆಲ್ಲರೂ ನೋಡಿದವರಿದ್ದೀರಿ. ಊರ್ಮಿಳಾ ಕೂಡ ನನಗೆ ಮಾಡಿದಾಗ ತುಂಬ ಅಂದರೆ ನನಗೆ ಬಹಳ ಖುಷಿ ಕೊಟ್ಟಂತಹ, ಮತ್ತು ಪ್ರತಿಯೊಬ್ಬ ನಟಿಗೂ ಸೋಲೋ ಪರ್ಫಾರ್ಮೆನ್ಸ್ ಅನ್ನೋದು ಒಂದು ಪ್ರಮೋಷನ್ ಇದ್ದ ಹಾಗೆ. ಅಂಥ ಹೊತ್ತಲ್ಲಿ ತುಂಬ ಅನಿವಾರ್ಯವಾಗಿ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾದಂಥ ಬದಲಾವಣೆ ಅಂದರೆ ಎಲ್ಲೂ ಅದರ ಆಚೆಗೆ ಹೋಗ್ದೇನೆ ನಮಗೆ ಯಾವುದೋ ಥಿಯೇಟರ್ ಸ್ಪೇಸ್ ಸಿಕ್ಕಿರುತ್ತೆ. ಉದಾಹರಣೆಗೆ ಅವರು ಅಂದರೆ ಡಾನ್ಸನ್ನು ಅಲ್ಲಿಂದ ಇಲ್ಲಿವರೆಗೂ ಬಂದು ಮಾಡು ಅಂತ ಒಂದು ನನಗೆ ಗೈಡ್ಲೈನ್ ಕೊಟ್ಟಿದ್ರೆ, ನಾವು ಯಾವುದಾದ್ರು ರಂಗಮಂದಿರಕ್ಕೆ ಹೋದಾಗ ಅಲ್ಲಿಂದ ಇಲ್ಲಿಗೆ ಮೂವ್ ಆಗೋಕ್ಕೆ ನಂಗೆ ಲೈಟೇ ಇರೋದಿಲ್ಲ. ಅಂಥ ಟೆಕ್ನಿಕಲ್ ಆಸ್ಪೆಕ್ಟ್ಗಳು ಬಂದಾಗ ಸಣ್ಣ ಬದಲಾವಣೆಗಳಿರ್ಬೋದು. ಅಂದರೆ ಅದು ಸಣ್ಣ ಉದಾಹರಣೆ ಇರ್ಬೋದು. ಸೊ ಇದಿಷ್ಟನ್ನು ಮಾಡಿಕೊಳ್ಳುವಂಥ ಒಂದು ಸ್ಪೇಸನ್ನು ಪ್ರಾಯಶಃ ನಿರ್ದೇಶಕರು ಈಗೀಗ ನಿರ್ದೇಶಕರು ಮುಕ್ತವಾಗಿ ನಟರೊಂದಿಗೆ ಸಂವಹನ ಮಾಡಿಕೊಳ್ಳೋದು ಕೂಡ ಆರೋಗ್ಯಕರ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ಅಂತ ನಾನು ನೋಡಿದ್ದೀನಿ. ಯಾಕೆಂದರೆ 25 ವರ್ಷಗಳಿಂದ ನಾವು ನಾಟಕ ಮಾಡುವಾಗ ಡೈರೆಕ್ಟ್ರು ಹಾಕ್ಕೊಟ್ಟಿದ್ದ ಲೈನ್ ಬಿಟ್ಟು ನಾವು ಆಚೆ ಹೋಗಂಗಿರಲಿಲ್ಲ. ಯಾಕೆಂದರೆ ಲೈಟಿಂಗ್ ಡಿಸೈನು ಹಾಗೆ ಇರ್ತಿತ್ತು. ಉಳಿದಂತೆ ಅವ್ರು ಈಚೆಯಿಂದ ಆಚೆಗೆ ಹೋಗಂಗಿರಲಿಲ್ಲ, ಈ ಡೈಲಾಗ್ ಬಿಟ್ಟು ಆ ಡೈಲಾಗ್ ಹೇಳುವಾಗಿರಲಿಲ್ಲ ಅನ್ನೋವಂಥ ಒಂದು ಕಾಲನೂ ಇತ್ತು. ಅಥವಾ ನಮ್ಗೆ ಅವಾಗ ಮುಕ್ತವಾಗಿ ಡೈರೆಕ್ಟರ್ಸ್ಗಳ ಜೊತೆ ಮಾತಾಡುವಂಥ ಸ್ಪೇಸ್ ಇರಲಿಲ್ಲ ಅನ್ನೋ ಒಂದು ಕಾರಣನೂ ಇರಬಹುದು ಅಂತ ಹೇಳ್ತಾ, ಸೊ ಇದರ ಜೊತೆಯಲ್ಲಿ ರಂಗಭೂಮಿ ನಿರ್ದೇಶಕರು ಅಂತ ಬಂದಾಗ ನಾವೆಲ್ಲ ಮೊದಲು ಕೆಲಸ ಮಾಡಿದ್ದು ಹವ್ಯಾಸಿ ರಂಗ ನಿರ್ದೇಶಕರ ಜೊತೆಯಲ್ಲಿ. ಅವರೆಲ್ಲರೂ ಕೂಡ ಅವರು ಅಕಾಡೆಮಿಕ್ ಆಗಿ ಕಲಿದೇ ಹೋದರೂ ಸಹ, ರಂಗಭೂಮಿಯ ಬೇರೆ ಬೇರೆ ಗ್ರಾಮರ್ಗಳು ಗೊತ್ತಿಲ್ಲದೆ ಹೋದರೂ ಸಹ, ಅಕಾಡೆಮಿಕ್ ಅಧ್ಯಯನ ಎಂಬ ನಿಶ್ಚಿತವಾದ ಚೌಕಟ್ಟಿನ ಒಳಗೆ ಬರದೇ ಇದ್ರೂ ಕೂಡ ರಂಗಭೂಮಿಯಲ್ಲಿ ದೀರ್ಘಕಾಲ ಉಳಿಬೇಕು ಅಂತ ಎಲ್ಲೂ ಬಾಯಲ್ಲಿ ಹೇಳ್ದೇನು ರಂಗಭೂಮಿಯಲ್ಲಿ ದೀರ್ಘವಾಗಿ ಉಳಿಯುವಂತಹ
ಪ್ರೀತಿಯನ್ನು, ವ್ಯಕ್ತಿತ್ವವನ್ನು, ನಡವಳಿಕೆಯನ್ನು ಅವರು ತೋರಿಸಿದ್ರಿಂದನೇ ಪ್ರಾಯಶಃ ನನ್ನಂಥ ನಟಿಯರು ಅಂದರೆ ಅಥವಾ ನನ್ನಂಥ ಹಲವಾರು ಜನ ಹೆಣ್ಮಕ್ಳು ನಟಿಯರು ಮುಂದೆ ಬಂದು ನಟನೆಯಲ್ಲೇ ಇವತ್ತಿನವರೆಗೂ ಉಳಿದುಕೊಂಡು ರಂಗ ಸಂಘಟನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಪ್ರಾಯಶಃ ಆವತ್ತಿನ ಅಂತಹ ನಿರ್ದೇಶಕರ ಬೆಂಬಲದಿಂದ. ಅದರ ಮುಂದುವರೆದ ಜರ್ನಿಯಾಗಿ ನನ್ನ ವೈಯಕ್ತಿಕವಾಗಿ ಹೇಳೋದು ಅಂತಂದರೆ ಶಿವಮೊಗ್ಗ ರಂಗಭೂಮಿಯಲ್ಲಿ ಬಂದು ಸಾಗರಕ್ಕೆ ಬಂದ ನಂತರ ಉದಯ ಕಲಾವಿದರಂಥ ಸಂಸ್ಥೆ ಬೇರೆ ಬೇರೆಯವರು ಮಾಡಿದಾಗ ಕೊನೆಗೆ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು, ವರ್ಕ್ಶಾಪ್ಗಳನ್ನ ಅಟೆಂಡ್ ಮಾಡಲಿಕ್ಕಾಗಿದ್ದು. ಎಲ್ಲ ಹೇಳ್ತಾರೆ ಮದುವೆ ಆದಮೇಲೆ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ ಅಂತ. ನನಗೆ ಮದುವೆ ಆಗಿ ಮಗು ಆದಮೇಲೆ ತುಂಬ ಕೆಲಸ ಮಾಡಲಿಕ್ಕೆ ಆಗಿದ್ದು. ಪ್ರಸನ್ನ ಸರ್ ಜೊತೆಲಿ ವರ್ಕ್ಶಾಪು, ಅವ್ರ ಜೊತೆಲಿ ಕೆಲಸ ಮಾಡೋವಂಥದ್ದು, ಮಾಲತಿ ಅವ್ರು ಇರ್ಬೋದು, ರಘುನಂದನ್ ಸರ್ ಇರ್ಬೋದು, ನೀನಾಸನ್ನ ಒಂದು ವರ್ಕ್ಶಾಪ್, ಯಾಕೆಂದರೆ 1 ವರ್ಷದ ಕೋರ್ಸ್ಗೆ ಹೋಗಲಿಕ್ಕೆ ನಮಗೆ ಸಾಧ್ಯತೆಗಳಿರಲಿಲ್ಲ. ಶ್ರೀಪಾದ್ ಸರ್ ಜೊತೆಲಿ, ಮಂಜು ಕೊಡಗು, ಹೀಗೆ ಹೇಳ್ತಾ ಹೋದರೆ ವಸಂತ್ ಬನ್ನಾಡಿಯವರು ಇರ್ಬೋದು, ಗಣೇಶ್ ಮೇಷ್ಟ್ರು, ಹೀಗೆ ಅನೇಕ ನಿರ್ದೇಶಕರ ಜೊತೆಲಿ ಕೆಲಸ ಮಾಡಲಿಕ್ಕೆ ನಮಗೆ ಧೈರ್ಯ ಬಂತು. ಅವರ ಜೊತೆಯಲ್ಲಿ ವೃತ್ತಿಪರತೆಯನ್ನು ಕಲ್ತ್ಕೊಳ್ಳಿಕ್ಕೆ ಸಾಧ್ಯತೆ ಆಯಿತು. ನಮ್ಮ ಒಳಗಿನ ಅಂತರಂಗದ ತಲ್ಲಣಗಳನ್ನು ಹೊರಹಾಕುವ ಅಭಿವ್ಯಕ್ತಿನೇ ರಂಗಭೂಮಿ ಅಂತ ನಂಬಿಕೊಂಡು ಬಂದಾಗ ಆ ಹೊತ್ತಲ್ಲಿ ಇವ್ರುಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದು. ಅಂದರೆ ನನಗೊಂದು ದೊಡ್ಡ ಕನ್ಫ್ಯೂಷನ್ ಇತ್ತು. ಹವ್ಯಾಸಿ ರಂಗಭೂಮಿ, ಪ್ರೊಫೆಷನಲ್ ಥಿಯೇಟರ್ ಅನ್ನೋ ಎರಡರ ನಡುವೆಯಲ್ಲಿ ರಂಗ ಶಿಕ್ಷಣ ಬೇಕಾ ಅಥವಾ ನಮ್ಮ ಇದೇ ಸಾಕ ಅನ್ನೋ ಹೊತ್ತಲ್ಲಿ ಇವೆರಡನ್ನೂ ಇಟ್ಕೊಂಡು ತೂಗಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಯಿತು. ನಟಿಯಾಗಿ ನನಗೆ ತುಂಬ ಕಂಫರ್ಟಬಲ್ ಝೋನ್ ಅಂದರೆ ನನ್ನ ಒಳಗಿನ ತಲ್ಲಣಗಳನ್ನು ಅಥವಾ ನಾನು ಏನು ಹೇಳಬೇಕಾಗಿದೆ ಅದನ್ನು ಸಮಾಜದ ಬೇರೆ ಬೇರೆ ಭಿನ್ನ ಕೋನಗಳಿಗೆ ಉತ್ತರಿಸಬೇಕಾದ ರೀತಿಯನ್ನು ಎಲ್ಲಿ ಉತ್ತರಿಸಬೇಕು, ಅದರ ಜಸ್ಟಿಫಿಕೇಷನ್ ಏನು, ನಾನು ಯಾವ ನಾಟಕ ತೊಗೊಳ್ತೀನಿ, ನಾನು ಏನು ಮಾಡ್ತೀನಿ ಅನ್ನೋದನ್ನು ಹೇಳಲಿಕ್ಕೆ ತುಂಬ ಸಾಧ್ಯತೆಗಳು ರಂಗಭೂಮಿಯಲ್ಲಿ ಆಯಿತು. ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ರಂಗದ ಮೇಲೆ ನಟಿಯಾಗಿ ಕಂಡುಕೊಳ್ಳಲಿಕ್ಕೆ ತುಂಬಾ ಪೂರಕವಾದಂಥ. ಅದ್ರ ಜೊತೆಲಿ ಬಹಳಷ್ಟು ಪ್ರಶ್ನೆಗಳು ಇದೆ, ನಮಗೆ ತುಂಬಾ ಪ್ರಶ್ನೆಗಳು ಇದೆ, ಹೇಳ್ಕೊಳ್ಳಿಕ್ಕೆ ತುಂಬ ಸಂಗತಿಗಳಿದೆ, ತುಂಬ ಅನುಭವಗಳಿದೆ. ನಾನು ಫಸ್ಟು ಅಮೇಚೂರ್ ಥಿಯೇಟ್ರಲ್ಲಿ ವರ್ಕ್ ಮಾಡುವಾಗ ಅಂದರೆ ಇದ್ದಾಗ ಶಿವಮೊಗ್ಗ ರಂಗಭೂಮಿಯಲ್ಲಿ ಒಬ್ಬರು ನಟಿ ನಮಗೆ 3 ದಿನ, ಅವಾಗ ಯಾವುದು ಸಂವಹನಕ್ಕೆ ಏನೂ ಇರಲಿಲ್ಲ, ಲ್ಯಾಂಡ್ ಫೋನ್ಗಳೇ ಇರಲಿಲ್ಲ, ಟ್ರಂಕ್ ಕಾಲ್ ಮಾಡೋಂಥ ಕಾಲದಲ್ಲಿ 3 ದಿನದ ಶೋ ಇತ್ತು. ಅವಾಗ ಕರ್ನಾಟಕ ಸಂಘ, ಕುವೆಂಪು ರಂಗಮಂದಿರ ಕೂಡ ಆಗಿರಲಿಲ್ಲ. ಕರ್ನಾಟಕ ಸಂಘದಲ್ಲಿ 3 ದಿನಗಳ ಒಂದು ಪ್ರದರ್ಶನ ಇದ್ದಾಗ 1 ವಾರ ಮುಂಚೆ ಒಬ್ಬರು ನಾನು ವಸಂತ ಸೇನೆ ಮಾಡಿದಾಗ ಇನ್ನೊಂದು ಪುಟ್ಟ ಪಾತ್ರ ಮಾಡ್ತಾಯಿದ್ರು. ಒಬ್ಬರು ಟೀಚರ್, ಹಾಕಿ ಸರ್ವಮಂಗಳ ಅಂತ ಹೇಳಿ, ಸರ್ವೋದಯಶಾಲ ಟೀಚರು. 1 ವಾರ ಮುಂಚೆ ಅವರು ಬೆಂಗಳೂರಿಗೆ ಹೊರಡ್ರು ರಿಹರ್ಸಲ್ ಮುಗಿಸ್ಕೊಂಡ ತಕ್ಷಣ. ನನಗೆ ಆಶ್ಚರ್ಯ ಆಯಿತು. ನಾಳೆ ನಾನು ರಿಹರ್ಸಲ್ಲಿಗೆ ಇರೋಲ್ಲ 2 ದಿನ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನೋಡಿದಾಗ ಗೊತ್ತಾಯಿತು ಅವ್ರ ತಾಯಿಗೆ. ನನಗೆ ಆಶ್ಚರ್ಯ ಆಗಿದ್ದು, ಇವತ್ತಿಗೂ ನನಗೆ ಪ್ರತಿ ಕ್ಷಣ ನೆನಪಿರುತ್ತೆ ಅದು. ಅವ್ರ ತಾಯಿಗೆ ತುಂಬ ಸೀರಿಯಸ್ ಆಗಿತ್ತು, ಬ್ಯಾಂಗ್ಳೂರಲ್ಲಿದ್ದರು. 3 ದಿನ ಶೋ ಫಿಕ್ಸ್ ಆಗಿದೆ ಮುಂದಿನ ವಾರದಲ್ಲಿ. ಅಕಸ್ಮಾತ್ ಆ 3 ದಿನದಲ್ಲಿ ತಾಯಿಗೆ ಏನು ಬೇಕಾದರೂ ಆಗಬಹುದು, ಕಡೆಗಳಿಗೆಲ್ಲಿದ್ದಾರೆ, ಸಾವು ಸಂಭವಿಸ್ಬೋದು. ನಾನು ಈಗ ಹೋಗಿ ನಮ್ಮ ಅಮ್ಮನ ಮುಖ ನೋಡ್ಕೊಂಡು ಬರ್ತೇನೆ, ನಾಟಕ ಯಾವತ್ತೂ ನಿಲ್ಲಬಾರ್ದು ಅಂತ ಹೇಳಿ ಅವ್ರು ಹೋಗಿದ್ದಿತ್ತಲ್ಲ. ಆವಾಗ ನನಗೆ ಆಶ್ಚರ್ಯ, ಅಂದರೆ ನಾಟಕ ಎಷ್ಟು ದೊಡ್ಡದ ಮನುಷ್ಯನಿಗೆ ಸಂಬಂಧ, ಪ್ರೀತಿ ಏನು ಅನ್ಕೋತಾರೆ, ಸಾವು ಅನ್ನೋದನ್ನು ಎದುರಿಗೆ ನೋಡದೇ ಇರೋರು ನಾವಿನ್ನೂ ಆಗ ಚಿಕ್ಕ ವಯಸ್ಸು. ಸೊ ಇಷ್ಟು ನಾಟಕಕ್ಕೆ ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಸಾಧ್ಯನಾ ಅಥವಾ ಅನ್ನೋದು ಪ್ರಶ್ನೆ ಇರ್ತಲ್ಲ, ಅದಕ್ಕೆಲ್ಲ ಉತ್ತರಗಳು ಈಗ ನನಗೆ ಸಿಗ್ತಾ ಹೋಗ್ತಿದೆ. ಆ ಘಟನೆ ಪ್ರಾಯಶಃ ಅವತ್ತು ತುಂಬ ಇಂಪ್ರೆಸಿವ್ ಆಗಿ ನನ್ನ ಮನಸ್ಸಿನಲ್ಲಿ ಅದು ಉಳ್ಕೊಂಡ್ಬಿಟ್ಟಿದೆ. ಹೀಗೆ ಹಲವಾರು ಉದಾಹರಣೆಗೆ ಪ್ರತಿಯೊಬ್ಬರು ನಿರ್ದೇಶಕರ ಜೊತೆಲೂ ಭಿನ್ನವಾದ ಅನುಭವಗಳಿದೆ. ಪ್ರಸನ್ನ ಸರ್ ಜೊತೆಗೆ ಮಾಡಿದಾಗ ಎಲ್ರಿಗೂ ಬೈತಾ ಇರ್ತಿದ್ರು. ನಾನು ಆನ್ ಟೈಮಿಗೆ ಹೋಗ್ತಿದ್ದೆ, ನನ್ನ ಮಗಳು ತುಂಬ ಚಿಕ್ಕವಳು, ಇನ್ನೂ 1 ವರ್ಷನೂ ಆಗಿರಲಿಲ್ಲ, ಆದರೂ ಇನ್ ಟೈಮಿಗೆ ಹೋಗ್ತಿದ್ದೆ, ಲೇಟಾಗಿ ಹೋದರೆ ಬೈತಾರೆ ಅಂತೆಲ್ಲ. ಸುಮಾರು ದಿನ ಆದರೂ ಬೈದಿರಲಿಲ್ಲ. ನನಗೆ ಒಂಥರ ಇನ್ಫಿರಿಯಾರಿಟಿ. ಈ ಪ್ರಸನ್ನ ಸರ್ ಹತ್ರ ಬೈಸ್ಕೊಳ್ಳದೆ ಇರೋವಳು ನಾನೊಬ್ಬಳೆ, ಹಾಗಿದ್ರೆ ಈ ಸರ್ ನನ್ನನ್ನು ದೂರ ಇಟ್ಟಿರಬೇಕು. ಒಂದಿನೂ ಬೈದಿಲ್ಲ. ತುಂಬ ದಿನ ಇರ್ತಿತ್ತು. ಅವರು ನಮಗೆ ಕವಿ ಸಮಯ ಮಾಡಿಸಿದ್ದು ಉದಯ ಕಲಾವಿದಲ್ಲಿ. ಒಂದಿನ ಇದ್ದಕ್ಕಿದ್ದಂಗೆ ನಾನು ಚೇರನ್ನು ಉಲ್ಟಾ ಇಡಬೇಕಿತ್ತು, ತಗೊಬಂದು ಸೀದಾ ಇಟ್ಟ ತಕ್ಷಣ ಅವ್ರಿಗೆ ನೆನಪಿದೆ, ಹೇಳೋದಿಲ್ಲ, ನಿನ್ನ ತಲೆ ಒಳಗಿನ ಸಗಣಿ ಇದೆಯಾ ಅಂತ ಬೈದ್ರು. ಆವತ್ತು ನನಗಾದ ಖುಷಿ ಇದೆಯಲ್ಲ ಆ ಕ್ಷಣಕ್ಕೆ, ನಾನು ಪ್ರಸನ್ನ ಸರ್ ಒಪ್ಪುವಂಥ ಸದ್ಯ ನನ್ನನ್ನು ಅವರ ಪರಿಧಿಯೊಳಗೆ ಸೇರಿಸ್ಕೊಂಡ್ರು ಅಂತ ಅನ್ನಿಸ್ತು ಆ ಕ್ಷಣಕ್ಕೆ. ಸೊ ಈ ಥರದ ಭಾಳಷ್ಟು ಅನುಭವಗಳು ಸರ್ ಇವರು ಹೇಳಿದ್ರ, ಈ ಥರದ ತುಂಬ ಅನುಭವಗಳು ಇದೆ. ಅದನ್ನು ಹೇಳ್ತಾ ನನಗೆ ಮುಗೀತು ಅಂತ ಅನಿಸುತ್ತೆ ನನ್ನ ಟೈಮಿಂಗ್ಸು. ಸೊ ನಮಗೆ ನಟನೆ ಅಂದರೆ ಏನು ಅಂತ ಗೊತ್ತಿಲ್ಲದೆ ಅದೊಂದು ಆಟ ಅಂತ ಅಂದ್ಕೊಂಡು ಶಾಲಾ ರಂಗಭೂಮಿಯಿಂದ
ಬಂದು ಇಲ್ಲಿವರೆಗೂ ಬರಲಿಕ್ಕೆ ಸಾಧ್ಯ ಆಗಿದ್ದು ನಟನೆ ಅನ್ನುವ ಒಂದು ಆರೋಗ್ಯಕರ ಭಾವ, ನಟನೆ ಅನ್ನೋದು ಒಂದು ಸಂತೃಪ್ತಿ, ನಟನೆ ಅನ್ನೋದು ಸದ್ಯಕ್ಕೆ ಉಸಿರು ಅಂತ ಅಂದ್ಕೊಂಡಿರೋ ಹೊತ್ತಲ್ಲಿ ನಮಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಆಯೋಜಕರಿಗೆ ಧನ್ಯವಾದ ಹೇಳ್ತಾ, ಇದರ ಜೊತೆಯಲ್ಲಿ ನಮಗೆ ಇನ್ನೊಂದಿಷ್ಟು ಚರ್ಚೆ ಮಾಡಲಿಕ್ಕೆ ತುಂಬ ಇದೆ. ಆಯೋಜನೆ ಆದ ಕಡೆ ನಮಗಿರುವ ಕೊರತೆಗಳಿದೆಯಲ್ಲ, ಬಹಳ ಸಿಂಪಲ್ ಅಂತ ಅನಿಸಿದ್ರು ಕೂಡ ಬೇಸಿಕ್ ನೀಡ್ಸ್, ಶೌಚಾಲಯಗಳಿರ್ಬೋದು, ಅಥವಾ ನಮಗೆ ಎಷ್ಟೋ ಸಲ ಗ್ರೀನ್ ರೂಮ್ಗಳಿರಲ್ಲ, ವ್ಯವಸ್ಥೆ ಇರಲ್ಲ, ಡ್ರೆಸ್ ಚೇಂಜ್ ಮಾಡೋಕ್ಕಾಗಲ್ಲ. ಈಗೀಗ ನಾವೆಲ್ಲ ಅದಕ್ಕೆ ಕಾಮನ್ ಡ್ರೆಸ್ಗಳನ್ನು ಬೇಕಂತಲೇ ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಸಿಂಗಲ್ ಡ್ರೆಸ್ಸಲ್ಲೇ ಇಡೀ ನಾಟಕ ಮುಗಿಸೋ ಥರದ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿಕ್ಕೆ, ಅಂದರೆ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಸೊ ಈ ಥರದ್ದು ತುಂಬ ಇದೆ. ನಟಿಯರಾಗಿ ನಾವು ಅನುಭವಿಸಿದ ತಲ್ಲಣಗಳು ಬೇಕಾದಷ್ಟಿದೆ. ಯಾಕೆಂತಂದರೆ ನಾವು ಎಷ್ಟೋ ಸಲ, ಟು ಬಿ ಫ್ರ್ಯಾಂಕ್ ವಿತ್ ಯು, ಸೋಲೋ ಪರ್ಫಾರ್ಮೆನ್ಸಿಂದ ಎಷ್ಟು ಲಾಂಗ್ ಜರ್ನಿ, ದೂರದ್ದು ಹೋಗಬೇಕಾಗತ್ತೆ, ಆವತ್ತೇ ನಮಗೆ ಪೀರಿಯಡ್ಸ್ ಆಗುತ್ತೆ. ಎಷ್ಟು ಅಂತಂದರೆ ಆ ಜರ್ನಿನೇ ಹಾರಿಬಲ್. ಸೊ ರಂಗದ ಮೇಲೆ ನಾವು ಅವತ್ತು ಅದು ಮೋಸ್ಟ್ಲಿ ಹೆಣ್ಣು ಹೃದಯದ ಎಲ್ಲ ಗಂಡಸರಿಗೂ ಅರ್ಥ ಆಗುತ್ತೆ. ಇಂಥವೆಲ್ಲವನ್ನು ಮೀರಿಕೊಂಡು ನಾವು ಮತ್ತು ಆ್ಯಕ್ಟ್ ಮಾಡ್ತಾ ಇರ್ತೀವಿ, ನಿಲ್ಲಿಸದೆ ನಮ್ಮ ಕೊನೆಯ ದಿನಗಳವರೆಗೂ ನಮಗೆ ಸೂಟ್ ಆಗೋಂಥ ಪಾತ್ರಗಳನ್ನು ಅಂತ ನಾವು ಡಿಸೈಡ್ ಮಾಡಿರ್ತೀವಿ ಅಂತಂದರೆ, ನಟನೆ ನಮಗೆ ಕೊಟ್ಟ ತೃಪ್ತ ಭಾವ ಇದೆಯಲ್ಲ, ಅದು ಬಹಳ ಮುಖ್ಯ. ಸೊ ಹೇಳಲಿಕ್ಕೆ ತುಂಬ ಇದೆ. ಹೇಳಿದ್ದು ಸಾಸಿವೆ ಅಷ್ಟು, ಮಾಡಿದ್ದು ಕೆಲಸ ಸಾಸಿವೆ ಅಷ್ಟು, ಮಾಡಬೇಕಾದದ್ದು ಸಾಗರದಷ್ಟು ಇದೆ. ಎಲ್ಲ ಒಡನಾಟಗಳ ಹರೈಕೆಯಿಂದ ನಾವು ಮತ್ತೊಂದಿಷ್ಟು ಕೆಲಸಗಳನ್ನು ಮಾಡ್ತಾ ಹೋಗೋಣ. ಇಂಥದ್ದೊಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಅಥವಾ ಚರ್ಚೆ ಅನ್ನೋದಕ್ಕಿಂತ ನನ್ನ ಒಳಗಿಂದ ಸಬ್ ಟೆಕ್ಸ್ಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ. ಈ ಒಂದು ವಾರದಿಂದನೂ ನನಗೆ ಏನು ಇಲ್ಲಿ ಮಾತಾಡ್ತೀನಿ ಅನ್ನೋದು ಬರಲೇ ಇಲ್ಲ. ನಾನು ಫಸ್ಟ್ ರೋಲ್ ಮಾಡಿದ್ದು ನನ್ನ 4ನೇ ವರ್ಷ ಇದ್ದಾಗ ಪುಣ್ಯಕೋಟೆಯಲ್ಲಿ ಕರು ರೋಲ್ ಮಾಡಿದ್ದು. ಸೊ ಅಲ್ಲಿಂದ ಶುರು ಮಾಡಿದ ಜರ್ನಿ, ಅಮ್ಮ ಹೇಳಿದ ನೆನಪು ನನಗೆ ಅವೆಲ್ಲ. ಸೊ ಅಲ್ಲಿಂದ ಇಲ್ಲಿವರೆಗಿನ ಜರ್ನಿನೇ ಕ್ಲಾಶ್ ಆಗ್ತಾ ಇದೆ. ಏನು ಮಾತಾಡಿದೆ ಏನು ಬಿಟ್ಟೆ ಅಂತ ಗೊತ್ತಾಗಿಲ್ಲ. ಸೊ ಎಲ್ರಿಗೂ ಮತ್ತೊಮ್ಮೆ ಆಯೋಜಕರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. Only because my Kannada sucks. I would love to speak in Kannada. I'll try. Raise the mic. Raise the mic? Okay, I was thinking when everybody came here, I thought I wanted a little stool so that more of us could be seen. So I'll just try and see if I can raise this mic a little bit. And yeah, is that okay? Yes. All right. Okay, I didn't receive the memo as to what we were going to talk about today. So much of it is going to be improvisational, but thanks to Pratibha, I'm that student who's come into an exam and it's the wrong day. So now that Pratibha has actually said that these are the topics that one has to cover, it makes sense to me. So I'll start with an anecdote. And also because this gorgeous woman sitting next to me is responsible for shaping my idea or my thinking as a woman practitioner, as a feminist. So I'm so grateful that I'm here today and I have been asked to share the stage with her. Very grateful for that. And also very grateful that this is probably one of the first, if not one of the very, very few panels where I'm not the only woman speaking. So it's really fantastic to be here with all these remarkable women. In terms of just a quick thing that I want to start off with is, as I said, I have a couple of anecdotes. The first one is of my first film that I ever did. It was with Girish Karnad, and I adore him. He's a beautiful man. But there was this first scene I had to do, okay, where I had an entry, and there was the love of my life who was going to come in, and I had a moment of blushing to do, okay. So this was a film which had really, spectacular actresses and theatre people, a lot of theatre people in that production. So all of us were standing there, and Girish, he's really he was like a performer. He was really a guy who liked to perform and have a conversation with everybody there. So he performed what it was to blush. And there was all of us women, 7, 8 of us standing there,
looking at him with great curiosity and saying, "Really? Is that how it looks?" So at that time, that's what was happening in my mind. Really, is that what it looks like? But then over the years, I've sort of slotted it away to think about how women representation happens and who shapes that representation. So I'm just going to continue with a few more of these anecdotes that will probably offer a schema of what I'm going to talk about today, okay? And I am making it up as I go along, so if I lose the train of my thoughts, just help me out there. So the second incident is actually a curious creature. And please understand that when I say this, I have to say that the male feminist is someone we really, really invite, because we can't do this alone. We have to do it together, right? But there is a specific kind of male feminist that I'm puzzled by. And that male feminist is usually a person who is very well read, erudite, very free thinking, and who's made a judge in a kind of a writing competition, and who picks another male feminist who's writing about women and awards him the first prize. So that's the second curious category in this world of theatre for me, in terms of how we look at gender and how we look at representation and what it feels to me as a woman. So that's the second anecdote I have for you. And the third one is an anecdote of a transgender person, transgender actor identified as a woman, who was part of a performance that we had in Bangalore. And towards the end of the show, we had a kind of like a green room party, and everybody was invited to dance. And guess what? It was a green room party, so there was some Bollywood music playing there. And so as part of that, celebration, the director came in and she said, "Listen, why don't we just switch around, and, why don't the boys play the female parts, and why don't the girls play the male parts?" And there was everybody, some 20 of us, dancing around. And at that moment, this transgender actor came forward and actually stopped us from dancing and said, "No, that's not how it's done. All the boys stand this side, and these are the steps you will perform. And you girls will stand this side, and these are the steps you will perform." And there I was looking at that moment, and I was saying, how do we talk about gender fluidity in this moment? So that is another moment I wanted to just hold in your head. And believe me, I do have a point to make, okay? They're all diverse, kind of various points that I'm plotting somewhere over there. The last category is another curious one, okay? It's the female patriarch, okay? Now, bear with me, we do need, women leaders, and we have plenty of them, and they're changing the meaning of what it means to be leaders, per se, okay? But there is this curious category that will stand in the field, especially in theatre, many times, will stand in theatre and have a whole bunch of remarkable people who are working in the theatre, making waves, pushing boundaries, writing stuff, creating new work, changing status quo. And there will be this woman who will go up and say, "Nammalli hengsre illa. Writers illa, directors illa, stories illa." So I have a feeling that there is a master narrative there that is being reinforced and being retold back to us about a dearth of women workers in the theatre. Okay? So these are 4 categories that have somewhat shaped my thinking. And I say this in a kind of a light way, but not at all to take away or distract from all the issues that people on the spectrum of the gender identity have to face, when you go into a workspace, and especially one like theatre or performance, So not to take away from that. But, so having said this, and
the speakers before me have talked about their own journeys and the things that they've had to do to overcome these situations, whether it is something like not having a toilet, or not being able to nurse inside a rehearsal room or whatever it is. But the thing that has always been curious for me is, what are the ways forward? What are we thinking about in terms of how do we want to shape the future? How do we want to shape the space that we work in, that we do inhabit as well? So as I've been thinking and listening to all the other speakers, and I've been mulling over what to offer a bunch of young people who are here learning about acting, learning about the theatre, what is it that you can possibly go back thinking about? And I have about 3 ideas that I want to drop in the room. There are no easy answers at all. It is messy. It has always been messy. There are no direct answers. There are no direct ways of finding a solution that works for everybody. So I don't aspire many times for equality, because I find that is a flattening out, and that equal opportunities don't necessarily lead to equal outcomes or the same outcomes. So I think my ambition is really to plant the idea of equity again in theatre, is to look at individual situations, to look at individual needs, to look at each groups locally, and to see what is that one thing that is needed in that situation that can possibly change it for a whole bunch of people. Okay? So along those lines, if at one end there is status quo, all these anecdotes that I gave you of the director telling you what it looks like to be feminine, and all the various things that I talked about, I think there is an idea of what ought to be, or what is how something is defined, whether it is theatre or whether it is womanhood, whether it is feminism, whether it is gender fluidity or gender specificity, whatever it may be. There is something that wants to hold status quo. So the question always is, who is benefiting from that status quo, and who is wanting to retain that status quo? Okay, so in response to that, or to challenge that, there are these 3 sort of ideas that I want to offer you. And those ideas are leadership. And I would completely declare that these are ideals, but I do want to start from there. So there is leadership, there is the idea of empathy, and the last one is the idea of courage. And I think in all the ladies who have spoken thus far, they've all touched upon it from their own experiences, and you will connect the dots in all that we've spoken together. But here's the offering. So I wear many hats, It's not something that I set out to do. It's something I had to do because somebody else was not willing to do it. Okay, so I wore many hats. So I run a theatre company, I direct, many times I design, stuff that I didn't actually want to do, or, it was just something that it needed to be done and I did it, right? So there was design. I, of course, act. I also write now. I'm also a producer. So so for me, the work in the theatre sort of spans along these 3 ideas of leadership, empathy, and courage. And if I were to look at the roles or the hats that I have worn, then I would think that there is the role of the director, there is the role of the actor, not necessarily an actor who's performing a professional play or anything, but more an actor who's in training, like yourselves, many of you who are here, okay, an actor who's in training. And the third category is the artist in society. So I'm going to try and see if I can map these ideas together, stitch them all together to make something cohesive out of this conversation I'm having with you, okay? So, most of my acting life, I'm a trained actor, and most of my acting life has been spent playing out the fantasy of a male idea of what it means to be a woman, okay? And I've done it quite willingly. But the first quarrel I ever had with that was
with my very wonderful teacher, Prasannaji. And this is why my relationship with him is also so precious, because it allows for that debate. It allows for you to disagree, and that doesn't have to mean a falling out. It doesn't have to mean a separating out, but it does mean that there is room there for you to air what you think and what you believe in and take actions based on that. So as a director, there is a space that one holds, and the rehearsal room is where an actor may be not as empowered or equipped to make decisions about her own representation, and the rehearsal room is inherently somewhat pyramidal in its structure, with the director at the apex, and if it's not the director, then it will be the writer, and the agency, let's say, of the performer or the actor may not be something that is in conversation quite as much as it ought to be. Okay, so as a director, for me, I think the most educative experience has been working with. Also, I learned from a lot of. I've been very lucky. I've had fantastic women teachers who've influenced my life, my thinking, and the ladies here are no exception to that. Was this idea of collaboration in the rehearsal room, where there was a concerted effort to collapse the pyramid to something flatter, where there was co-authorship, and there was a conversation about a sensibility that we all wanted to embrace in order to shape a piece of art or a piece of theatre. So that to me is something that I offer back to the younger generation, or all you theatre makers who will go back and look into your rehearsal room and see what aspect of it can you collapse to flatten it out a little more. It could be anything, It could be who makes the decision as far as the money is concerned, who decides how representation happens, who decides whose story is being told. And that is something that and it's going to be different, because what my experience of what I do in Bangalore or somewhere else is always going to be different from the next person's experience. But the thing is to begin to recognize what is it that is held as status quo, and how can you challenge it? How can you challenge it in the rehearsal room if you are the leader? If you're holding the space, if you are the director, how can you flatten it out for other people to collaborate as well? So there's something, I suppose it comes from also my very traditional training. So when we went into the rehearsal room, along with the director, the designers would all be there, the actors would all be there. So all the 8 weeks of work where the play was being built, everybody was required to be in the room. Unlike when you go into a professional space, there is the director who has to work with the designers and all your technicians and all your crew, whereas the actors will come only for the rehearsal time. And then the designers will arrive 1 week before the show, if you're lucky. And then they will give you a design, and then therefore that's how. So this collaborative way of working is something that I find allows us to share authorship. It's not like we are, taking away the credentials of what somebody has done. It's not like that. But it is an acknowledgement that a piece of theatre is not possible. It's not possible without the presence of all the people who were in the room. And they may have contributed very specifically with things. Or sometimes they may have just inhabited that space by just being there. And that would have influenced you, So that a sense of a kind of a softer focus on what it means to create together, to co-create, is one thing that I feel has been my experience as a director. And I would like to offer that as a way of thinking or making theatre for, possibly in the ways that you go forward. That's one. The second is
as an actor, especially as an actor in training. And as I said, I've declared my very traditional actor training that I've had, which was in National School of Drama, and then again in another country, which was about performance making. Also, now I'm deeply interested in pedagogy. I'm very interested in actor training, and I go back to institutions that I have learned from. I go back to various other institutions where actor training happens, and I notice that it is a top-down structure there as well. There is, for example, I've made huge noises about this because I go back to NSD to teach. It's my alma mater. But I have a lot of problems with the way with what the situation is over there, and the leadership in general, right? So, but the point I'm trying to make is that this structure of training, the structure of education, remains top down, without a sort of a pushback, without even the notion that you have the autonomy to shape your own learning. You are being taught, and therefore there has to be some engagement of your own in that training process. For example, for a training process, an actor not to know what is the schema of the curation of the teachers who have come to teach me in these 3 years, or this 2 years, or this 1 year that I've completely dedicated to train myself as an actor. How is it that I have no say in that curation? How is it that's possible? Or how is it that I cannot in any way influence it? Not for myself, let's say, even for the next batch or the next generation of people. How is it that I have absolutely no? So that's something that I've always thought about in terms of actor training, which I want to offer back is, I think it's the state of education also, and we love the idea of the guru telling us what to do. How can that possibly be wrong? But there is a lot wrong with that, right? There is a degree of flattening there as well. There is a caste system there too, that one needs to acknowledge. And beautifully said, it has to be shattered if something new has to come and take its place, and that something has to be thought about, that it is your learning experience, and that you have something to do with it. So that's one part of actor training, and another part is, of course, something to do with the thing that I'm most interested in. I teach voice, and for me, actor training really comes together in voice. It's my bias and I declare it. But the thing is that actor training all over the world, in academia, in conservatories, in any kind of private dramas, whatever you may think of, is taught in silos, right? Is taught in silos, like the body is trained, and then the voice is trained, and then imagination is trained, and then there is script work, which is so sacred, right? So there are these hierarchies even there. But the thing is, in the actor's body, separate it out and show me. Show me, okay? But the thing, that's the fact that these things come together. And on stage, of course, in a different medium, there is technology which does quite a bit of the work, and we won't go there today. But on stage, the actor's tools are just this. There's the body, there's the imagination, and there's the voice. And the text has to be expressed via that. And that has to come together in training. This is something that is a longer project and something that I'm very interested in. And wherever I go, I talk about it. And as part of actor training, the thing that comes alongside, and I will struggle here a little bit, is the idea of the actor's well-being. And I say this because, there has been too much emphasis on
how acting is taught and how it is taught top down, that the actor's body is always at the mercy of the person who's teaching that body. That body will tell you your voice is not okay, your body is not okay, the way you're projecting is not okay, the way you look is not okay. All right? So there is this sense of having to take that criticism, that feedback all the time from the people who teach you, you know. But where is the facility for you to take care of your psyche, your body, your emotional life, your emotional health, your mental health? Where is that component in actor training? And for me, that idea of care, that idea of holding the actor through training, which is inherently traumatic, you know, how does one think about that? And for me, that is a softer idea. You know, I don't categorize it as male or female or feminine or masculine, but it's a softer idea about training, and it's not entirely focused on excellence only. So, and that it's not the only virtue there is, if that makes sense. Okay, so those are the two things that I want to place before you about actor training from a woman's perspective. And the last one is, and that's where I think the idea of empathy sits. So just to close that for me, and of course I'm opening these ideas out for you to also question and come back. And the last category for me, and I will close very quickly, is the idea of courage, of being an artist in society, and that you are constantly going to be butting heads with status quo, no matter where you take yourself, whether you take it into a different media or you stay in theatre, whatever you do as an artist, you will hit the wall of status quo. So what is it? What are the tools that you have in your hands that help you think about your voice as an artist? Think about yourself as someone who is willing to take risks, set her own boundaries, first of all, so she's not abused or, is not taken advantage of, but also is willing to push the boundaries that are there, you know. So on that note, I think the idea of creating, when you become an independent artist and you walk into a rehearsal room, let's say it's a professional theatre space where there's rehearsals, or it's a semi-professional, or it's an amateur space, it doesn't matter. But if you are an artist by that time, which means you have done some work and you have your own sense and a sensibility of how you want to work, then it becomes your responsibility to make sure that the space is made safe for others as well. If you find somebody being used, abused, manipulated, bullied, then is there something you can do about it? Women have a very, actually it's not fair for me to say women, all human beings have this. If you have ever been bullied, you'll find that your eyes will seek out a person to check if somebody was watching, if you had a witness. Isn't that right? You would do that, right? So, I invite you that if you walk into a room and you see something like that happening, can you offer eyes? Can you be witness? And so can you empower that other person and create a safer space to work for another person? And on the backs of that, I'm going to ask if it is possible then to move that safe space into a brave space. Is then to challenge all the people who say this is what theatre is meant to be. And say, oh, really? And step over it and see what happens. Yes, it is a risk. Yes, it may not always work. It hasn't for me. I've been around for now 25 years. Hell, I know. So, but the thing is, it's been really, really worth it. You know, the very small example, and I feel a lot of joy and a lot of pride with that, is that during the pandemic, almost everybody told me what a bad idea it was for me to do a solo performance that was digital. But the thing is, it was something that called me. It was something that I felt
I wanted to push a status quo of what everybody was telling me that what theatre is meant to be. Okay? It was just that. It is a rebellion. It is something that says, I'm going to try it. So I might burn my hands, big deal, but I will try it. And here's the thing. The discovery of that moment is that I never saw it any different from a person who usually works in a kind of a realistic space. Or let's say somebody does musical theatre. Okay? And chooses and says, I'm going to try something different. I'm going to do physical theatre. And includes dance in it. And there I was, I said, there's my theatre. I want to connect with an audience that's not present. I don't have an auditorium. I don't have a stage. I want to perform. So what can I do? So I included a camera in. Why is that different? And why should that not be thought of as theatre? What about it is not live? I was very much alive in it. And so was everybody else who was watching it on the other side. So there, I mean, this is my personal, thing. But I'm just saying that as an artist in society, you will meet resistance and embrace it. Because every resistance that comes to you from society, for an artist, it's a gold mine. Just use it and make the most of it, So, I think I'm all talked out, and I'm very grateful for you all to listen to me. Thank you very much. And, ಯಾವುದಾದ್ರೂ ನಾಟಕ ಮಾಡು ಅಂತ ಹೇಳಿದರೆ ಆರಾಮಾಗಿ ಮಾಡ್ತೀನಿ. ಮಾತಾಡು ಅಂದರೆ ಸ್ವಲ್ಪ ಭಯ, ಎದೆಲ್ಲ ಡವಡವ ಆಗ್ತಾ ಇರುತ್ತೆ. ಓಕೆ, ನನ್ನ ಎಕ್ಸ್ಪೀರಿಯನ್ಸ್ ಇವ್ರುಗಳಷ್ಟೆಲ್ಲ ಏನೂ ಇಲ್ಲ, ಅದನ್ನು ಶೇರ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಜನರಲ್ಲಾಗಿ ನಾನು ಮಾತಾಡ್ತೀನಿ. ಹಾಗೆ ನಾನು ಎಲ್ಲೆಲ್ಲಿ ನಟ ಅಂತ ಮಾತಾಡ್ತೀನೋ ಅಲ್ಲೆಲ್ಲ ನೀವು ನಟಿನೂ ಸೇರಿಸ್ಕೊಂಬಿಡಿ. ಮೊದಲು ಭಾಷೆ ಬಗ್ಗೆ ಮಾತಾಡೋದಾದರೆ, ನಾನೊಂದು ಸ್ವಲ್ಪ ರೆಡಿಯಾಗಿ ಬಂದಿದ್ದೀನಿ, ಹಾಗೆ ಮಾತಾಡ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಮಾತಾಡೋಣ. ನಾಟಕದಲ್ಲಿ ಒಂದು ಭಾಷೆ ಬಳಸ್ತೀವಿ ಅಂದರೆ, ಈಗ ಉತ್ತರ ಕರ್ನಾಟಕದ ಒಂದು ಭಾಷೆ, ಏನು ಮಾಡಕತ್ತೀಯಲ್ಲೇ ಅಂತ ಒಂದು ಭಾಷೆ ಇದ್ದರೆ ಟೆಕ್ಸ್ಟಲ್ಲಿ, ಅದನ್ನು ಅವ್ರು ಹೆಂಗೆ ಮಾತಾಡ್ತಾರೆ, ಅದರೊಳಗಡೆ ಮುಳುಗಿ ಬದುಕಿ ಎದ್ದು ಏನು ಮಾಡ್ತೀಲೇ ಅಂತಾರೆ ಅಲ್ವಾ. ನಾವು ಏನು ಮಾಡಕತ್ತೀಯಲ್ಲೇ ಅಂತ ಕತ್ತಿ ಅದು ಇದು ಎಲ್ಲ ತಂದು ಹಾಳು ಮಾಡಿಟ್ಟಿರ್ತೀವಿ. ಸೊ ಆ ಟೈಮಿಗೆ ನಟರ ಕೆಲಸ ಏನು, ಆ ಭಾಷೆನ ನಮ್ಮದಾಗಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಮೇಲೆ ಕೆಲಸ ಮಾಡಬೇಕು. ಈಗ ಮಂಗಳೂರವರು ಬುಕ್ಕಲ್ಲಿ ಎಂಥದ್ದು ಮಾರಾಯರೆ ಆರಾಮವ, ಚಾ ತಿಂಡಿ ಎಲ್ಲ ಆಯಿತಾ ಅಂತ ಯಾರೂ ಮಾತಾಡಲ್ಲ. ಆಯಿತಾ ಮಾರ, ಊಟ ಆಯಿತಾ, ಚಾ ಆಯಿತಾ ಅಂತ ಆರಾಮಾಗಿ ಮಾತಾಡ್ತಾರೆ. ಆದರೆ ನಟರು ನಾವು ಜಾಸ್ತಿ ಮಾಡೋಕ್ಕೋಗಿ ಹಾಳು ಮಾಡಿಟ್ಟಿರ್ತೀವಿ. ಅದು ಮಾಡಬಾರ್ದು ಅಂತ ನಾವು ಅಬ್ಸರ್ವ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆಗ ಭಾಷೆ ನಮ್ಮದು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಬೇರೆಯವರಿಗೂ ಕಮ್ಯುನಿಕೇಟ್ ಆಗುತ್ತೆ. ಸೊ ಭಾಷೆ ಜೊತೆಗೆ ಅವರ ದೇಹ, ಬಟ್ಟೆ, ನಡಿಗೆ ಎಲ್ಲದನ್ನು ಅಬ್ಸರ್ವ್ ಮಾಡ್ತಾ ಹೋದಾಗ ನಮಗೊಂದು ಕ್ಯಾರೆಕ್ಟರ್ ಸಿಗ್ತಾ ಹೋಗುತ್ತೆ ಅಂತ. ಹಾಗಾಗಿ ಬುಕ್ಕಲ್ಲಿರೋದನ್ನು ಬಿಟ್ಟು ಸ್ವಲ್ಪ ಜನರ ಜೊತೆ ಬೆರೆತರೆ ಸಹಾಯ ಆಗುತ್ತೆ. ಮತ್ತು ಒಂದೇ ಮಾತನ್ನು ಬೇರೆ ಬೇರೆ ಥರ ಆಡೋದು, ಏನು ಮಾಡತ್ತೀಯಲ್ಲೇ, ಏನು ಮಾಡತ್ತೀಲೇ, ಏನು ಮಾಡತ್ತೀಲಿ ಅಲ್ವಾ. ಒಂದೇ ಭಾಷೆ ಬೇರೆ ಬೇರೆ ಭಾವದಲ್ಲಿ ಹೆಂಗೆಲ್ಲ ನುಡಿಸ್ತಾರೆ ಅಂತ ಆಡೋದಕ್ಕಿಂತ ನುಡಿಸ್ಬೇಕಂತೆ ನಟ ಮಾತನ್ನು ದೊಡ್ಡವರು ಹೇಳಿದ್ದು. ನಾವೆಷ್ಟು ನುಡಿಸ್ತೀವೋ ನಮಗೆ ಗೊತ್ತಿಲ್ಲ. ಓಕೆ, ಇದನ್ನೆಲ್ಲ ಯಾವಾಗ ಪ್ರಾಕ್ಟೀಸ್ ಮಾಡಬೇಕು ಅಂತ, ಯಾವಾಗ ಮಾಡಬೇಕು? ನಾಳೆ ನಾಟಕ ಇದೆ ಅಂದಾಗ ಮಾಡಬೇಕಾ? ನಾಳೆ ರೀಡಿಂಗ್ ಇದೆ ಅಂತ ಅಂದಾಗ ಹಿಂದಿನ ದಿನ ಮಾಡಬೇಕಾ? ಹಿಂಗೆಲ್ಲ ಇದ್ದೀರಲ್ಲ ಅಲ್ಲಿ ದೊಡ್ಡ ದೊಡ್ಡ ಸ್ಕೂಲಲ್ಲೆಲ್ಲ ಕಲ್ತವರೆಲ್ಲ ಇದೆ. ಓಕೆ, ಪ್ರಾಕ್ಟೀಸ್ ಅನ್ನೋದು ಹಿಂದಿನ ದಿನನೋ ಅವತ್ತಿನ ಬೆಳಗ್ಗೆನೋ ಅವ್ನು ಸಿಕ್ಕಾಗ್ಲೋ ಆ ಥರದ್ದಲ್ಲ. ಪ್ರತಿ ಕ್ಷಣ ನಟ ಪ್ರಾಕ್ಟೀಸ್ ಮಾಡ್ತಾನೇ ಇರಬೇಕು, ಅದ್ರ ಜೊತೆ ಬದುಕ್ತಾನೇ ಇರಬೇಕು. ನಮಗೇನಾದರೂ ಒಂದು ಹೊಸದಾಗಿ ಸಿಕ್ತು ಅಂತಂದರೆ ಅದನ್ನು ತಗೊಳ್ಳೋ ಕೆಪಾಸಿಟಿನ ಬೆಳೆಸ್ಕೋಬೇಕು, ಓಪನ್ ಅಪ್ ಆಗಿರಬೇಕು. ಆಗ ನೀವು ನಾಟಕದಲ್ಲಿ ಬಂದು ಈ ಭಾಷೆ ನಾನು ಕೇಳಿಲ್ಲ,
ಹೆಂಗೆ ಹೇಳೋದು ಅಂತ ಡೌಟ್ ಇರಲ್ಲ, ಅಥವಾ ಈ ಥರದ ಒಂದು ಕ್ಯಾರೆಕ್ಟರ್ ನಾನು ನೋಡಿಲ್ಲ ಹೆಂಗೆ ಮಾಡೋದು ಅನ್ನೋ ಡೌಟ್ ಇರಲ್ಲ. ಡೌಟ್ ಇರಬಾರ್ದು, ಕ್ಲಿಯರ್ ಆಗಿರಬೇಕು. ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಬೇರೆ ನೀವು ಏನು ಸರ್ಕಸ್ ಮಾಡಿದ್ರೂ ಬರೋಲ್ಲ, ಪ್ರಾಕ್ಟೀಸ್ ಒಂದೇ. ಇನ್ನೇನು ಧ್ಯಾನ ಸರ್ಕಸ್ಸು ಮಾಡಬೇಕು, ದೇಹ ಮತ್ತು ಮನಸ್ಸನ್ನು ಹದವಾಗಿಟ್ಕೊಳ್ಳೋಕೆ ಎಲ್ಲದೂ ಮಾಡಬೇಕು, ಬಟ್ ಈ ಥರದ ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ. ಹಾಗೆ ಭಾಷೆಗಿಂತ ಟೋನ್, ದನಿ, ಅದು ತುಂಬ ಇಂಪಾರ್ಟೆಂಟ್. ಈಗ ಇಲ್ಲಿಯವರಿಗೆಲ್ಲ ಭಾಷೆ ಗೊತ್ತಾಗಲ್ಲ, ಎಲ್ಲ ಇಂಗ್ಲೀಷ್ನವ್ರು ಇದ್ದಾರೆ ಇಲ್ಲಿ. ನನಗೆ ಇಂಗ್ಲೀಷ್ ಬರಲ್ಲ, ಹಾಗಾಗಿ ನಾನು ಕನ್ನಡ ಮಾತಾಡ್ತೀನಿ. ನಾನು ಮಾತಾಡೋದು ಅವ್ರಿಗೆ ಅರ್ಥ ಆಗಬೇಕು ಅಂದರೆ ನನ್ನ ಟೋನ್ನ ಅವರು ಕ್ಯಾಚ್ ಮಾಡೋ ಕೆಪಾಸಿಟಿನ ಬೆಳೆಸ್ಕೋಬೇಕು. ಜೊತೆಗೆ ನನಗೂ ಅವ್ರಿಗೆ ಏನು ಕಮ್ಯುನಿಕೇಟ್ ಮಾಡ್ತೀನಿ ಅನ್ನೋ ಪ್ರಾಕ್ಟೀಸ್ ಬೇಕು. ಅದಕ್ಕೂ ನಾವು ರೆಡಿಯಾಗಿರಬೇಕು. ಹಾಗೆ ಇನ್ನು ದೇಹ ಹೇಗಿರಬೇಕು? ಈಗೆಲ್ಲರೂ ಹೋಗಿ ಜಿಮ್ಮಿಗೆ ಹೋಗಿ 6 ಪ್ಯಾಕ್ ಎಲ್ಲ ಮಾಡ್ಕೋಬೇಕು, ಆ ಥರದ್ದೇನೇನೋ ಇರುತ್ತೆ. ಆಮೇಲೆ ತೆಳ್ಳಗಿರಬೇಕು, ಅಥವಾ ತುಂಬ ದಪ್ಪ ಇದ್ದವರು ಇವರು ಯೂಸ್ಲೆಸ್ ಅನ್ನೋ ಥರ, ನಾಟಕ ಮಾಡೋಕ್ಕೆ ಬರಲ್ಲ, ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ, ಅವ್ರು ಸ್ವಲ್ಪ ದಪ್ಪ ಆದರೂ ಬೇಡ ಅನಿಸುತ್ತೆ, ಅವ್ರು ಸ್ವಲ್ಪ ಕಪ್ಪ ಆದರೂ ಬೇಡ ಅನಿಸುತ್ತೆ. ಅದು ಎಕ್ಸ್ಪೀರಿಯನ್ಸ್. ಹಾಗಿರಲ್ಲ. ದಪ್ಪ ಆದರೂ ಕಪ್ಪಾದರೂ ಬೆಳ್ಳಗಿದ್ರು ತೆಳ್ಳಗಿದ್ರು ದೇಹ ಆರೋಗ್ಯವಾಗಿರಬೇಕು. ನನ್ನ ಮಾತನ್ನು ನನ್ನ ದೇಹ ಕೇಳೋ ಹಾಗಿರಬೇಕು, ಅದು ಚಂದ. ಆಗ ಒಬ್ಬ ನಟನ ನೀವು ಸ್ಟೇಜ್ ಮೇಲೆ ಚಂದ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ 6 ಪ್ಯಾಕ್ ಶಿವ, 6 ಪ್ಯಾಕ್ ಆಂಜನೇಯನೆಲ್ಲ ನೀವು ನೋಡ್ತಿರ್ತೀರ, ಹಾಗೆಲ್ಲ ಇರಲ್ಲ ಯಾರೂ. ತೆಳ್ಳಗಿರೋ ಶಿವ ಯಾಕಿಲ್ಲ, ತೆಳ್ಳಗಿರೋ ಆಂಜನೇಯ ಯಾಕಿರಬಾರ್ದು? ನಟರು ಇರ್ಬೋದು, ಅದೇನು ದೊಡ್ಡ ಅಪರಾಧ ಏನಲ್ಲ. ಹಾಗೆ ನನ್ನ ದೇಹಕ್ಕೆ ಏನು ಸಮಸ್ಯೆ ಇದೆ, ಸಮಸ್ಯೆ ಅನ್ನೋದಕ್ಕಿಂತ ನನ್ನ ದೇಹಕ್ಕೆ ಏನು ಬೇಕು, ನನ್ನ ದೇಹ ಏನನ್ನು ಕೇಳ್ತಾ ಇಲ್ಲ, ಅದ್ರ ಕಡೆ ಗಮನ ಕೊಡಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಈಗ ಯಾವುದೋ ಒಂದು ಡ್ಯಾನ್ಸ್ ಮಾಡಬೇಕಾಗುತ್ತೆ, ನಾನು ಅದನ್ನು ಭರತನಾಟ್ಯ ಕಲಿಬೇಕಾಗಿಲ್ಲ, ಅದರ ಎಸೆನ್ಸ್ನ ಥರಕ್ಕೆ ಏನು ಪ್ರಾಕ್ಟೀಸ್ ಬೇಕು ಅದನ್ನು ಮಾಡಬೇಕು. ಅಥವಾ ಹಾಡೋದಕ್ಕೆ ನಾನು ಹಿಂದೂಸ್ತಾನಿ ಅಥವಾ ಕರ್ನಾಟಕ ಕಲಿಬೇಕಾಗಿಲ್ಲ, ನಾನು ಕಲ್ತಿಲ್ಲ, ಅದಕ್ಕೆ ಏನು ಬೇಕು ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಅಷ್ಟೇ ಬೇಕಾಗಿರೋದು. ತೀರಾ ನೀವು ಹಾಡಬೇಕು ಅಂದರೆ ಕಚೇರಿ ಮಾಡೋ ಅವಶ್ಯಕತೆ ಇಲ್ಲ, ಇನ್ನೇನು ಇಲ್ಲ. ಅದನ್ನು ಸ್ವಲ್ಪ ಟಚ್ ಇಟ್ಕೊಂಡು ಎಲ್ಲ ಮಾಡಿದ್ರೆ ಆಗುತ್ತೆ. ಸೋಮಾರಿತನ ಬಿಡಬೇಕು ಅಷ್ಟೇ. ದೇಹ ಮತ್ತು ಮನಸ್ಸು ಒಂದಾಗೋಕ್ಕೆ ನಾವು ಖುಷಿಯಾಗಿರಬೇಕು. ನಾವು ಖುಷಿಯಾಗೋಕ್ಕೆ ಖುಷಿಯಾಗಿರೋಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ಅದನ್ನೇನು ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ. ಏನು ಮಾಡಿದ್ರೆ ಖುಷಿಯಾಗುತ್ತೋ ಒಳ್ಳೆ ರೀತಿಲಿ, ಮತ್ತು ಕೊಲೆ ಮಾಡಿದ್ರೆ ಖುಷಿಯಾಗುತ್ತೆ ಅಂತೇಳಿ ನಾನು ತಯಾರಿಲ್ಲ, ಅದನ್ನು ಒಪ್ಪಲ್ಲ. ಓಕೆ, ಏನು ಮಾಡಿದ್ರೆ ಖುಷಿಯಾಗುತ್ತೋ ಅದನ್ನು ಮಾಡಬೇಕು. ಓದಬೇಕು. ಕೆಲವರಿಗೆ ಓದಿದರೆ, ಕೆಲವರಿಗೆ ಹಾಡು ಕೇಳಿದರೆ, ಕೆಲವರಿಗೆ ಕಾದಂಬರಿ ಓದಿದರೆ, ಕೆಲವರಿಗೆ ಸಮುದ್ರದ ದಂಡೆಯಲ್ಲಿ ಒಬ್ಬರೇ ಕೂತ್ರೆ, ಕೆಲವರಿಗೆ ಮನುಷ್ಯರ ಜೊತೆ ಮಾತಾಡಿದರೆ ಖುಷಿ ಆಗ್ಬೋದು. ಒಂಥರ ಭಾವೋದ್ದೀಪನೆ ಆಗ್ಬೋದು. ನಟ ಆ ಜಾಗನ ಕಂಡ್ಕೋಬೇಕು. ಎಲ್ಲಿ ಯಾವ ಕೆಲಸ ಮಾಡಿದ್ರೆ ನಾನು ಖುಷಿಯಾಗಿರ್ತೀನಿ, ಮತ್ತು ಹೇಗೆ ಕೆಲಸ ಮಾಡಿದ್ರೆ ನಾನು ಆರಾಮಾಗಿರ್ತೀನಿ ಅನ್ನೋದ್ರ ಬಗ್ಗೆ ಭಾವಗಳ ಜೊತೆ ಗುದ್ದಾಡೋರು ನಟರು. ಹಾಗಾಗಿ ಭಾವಗಳ ಮೇಲೆ ಯಾವಾಗಲೂ ಕೆಲಸ ಮಾಡ್ತಾನೇ ಇರಬೇಕು, ಅಬ್ಸರ್ವ್ ಮಾಡ್ತಾ ಇರಬೇಕು, ಕೇಳಿಸ್ಕೋಬೇಕು. ಆಮೇಲೆ ಏನೂ ಮಾಡದೆ ಸುಮ್ಮನಿರೋಕ್ಕೂ ಬರಬೇಕು. ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ. ನಾವು ಮಾತು ಮೊಬೈಲು, TV, ನೆಟ್ಫ್ಲಿಕ್ಸು, ನಾನು ಆ ಸಿನಿಮಾ ನೋಡಿದೆ, ನಾನು ಈ ಸಿನಿಮಾ ನೋಡಿದೆ, ನಾನು ಆ ನಾಟಕ ನೋಡಿದೆ, ಒಂದು ದಿನ ಆರಾಮಾಗಿ ಇದ್ಬಿಡಿ ಅಷ್ಟೇ. ಸ್ವಲ್ಪ ಆರಾಮಾಗಿರೋಕ್ಕೆ ಕಲಿತ್ರೆ ಸ್ಟೇಜ್ ಮೇಲೆ ಆರಾಮಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ. ಪಾತ್ರಕ್ಕೆ ಏನು ಬೇಕೋ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಫ್ಕೋರ್ಸ್ ನಿಮ್ಮ ಧ್ವನಿಯನ್ನು ಸರಿಯಾಗಿ ಬಳಸ್ಕೋಬೇಕು. ಧ್ವನಿ ಇಂಪಾರ್ಟೆಂಟ್. ಅಂದರೆ ವಾಯ್ಸ್ ಕ್ಯಾರೆಕ್ಟರ್ಗೆ ತಕ್ಕ ಹಾಗೆ ದನಿ ಕೂಡ ಬದಲಾಗಬಹುದು. ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಏನೇ ಮಾಡಿದರೂ ಶ್ರದ್ಧೆ, ಭಕ್ತಿ, ಶಿಸ್ತು ಅದೆಲ್ಲದರಲ್ಲೂ ಇದ್ದರೆ ಕೆಲಸ ಚೆನ್ನಾಗಾಗತ್ತೆ ಅಂತೆ. ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಕತೆ ಹೇಳ್ತೀನಿ ನಾನು, ಸಣ್ಣ ಅಬ್ಸರ್ವೇಷನ್ನಿಗೆ ಅಂತ. ಒಂದು ಜಾತ್ರೆ, ಯಾವುದೋ ಒಂದು ಊರಲ್ಲಿ ಒಂದು ಜಾತ್ರೆ. ಆ ಜಾತ್ರೆಯಲ್ಲಿ ಒಂದು ಪರ್ಟಿಕ್ಯುಲರ್ ತಿಂಡಿ ಏನೋ ಸಿಗುತ್ತೆ, ಅಥವಾ ಏನೋ ಒಂದು ವಸ್ತು ಸಿಗುತ್ತೆ, ಬೇರೆ ಎಲ್ಲೂ ಸಿಗಲ್ಲ ಅದು ಅಂತ ಆದರೆ ಆ ಊರಲ್ಲೇ ಸಿಗೋದು ಅಂತ ಆದರೆ ನಮಗದು ಈಸಿಯಾಗಿ ಸಿಕ್ಬಿಡುತ್ತೆ ಅಂಗಡಿಗಳಲ್ಲೂ.
ಜಾತ್ರೆ ಟೈಮಲ್ಲಿ ಈಸಿ, ಅಲ್ಲಿ ನೋಡಿದ್ರೂ ಸಿಗುತ್ತೆ, ಇಲ್ಲಿ ನೋಡಿದ್ರೂ ಸಿಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ. ಅದೇ ಜಾತ್ರೆ ಮುಗಿದ ಮೇಲೆ ಬೇಕು ಅಂದರೆ ಆ ಊರಿಗೆ ಹೋದರೆ ಎಲ್ಲಿ ಹುಡುಕೋದು? ಅಪರಿಚಿತ ಊರಲ್ಲಿ ಯಾರೋ ಕೇಳ್ತೀವಿ ಅಲ್ವಾ? ಕೇಳಿದಾಗ ಒಬ್ಬ ಗೊತ್ತಿಲ್ಲ ಹೋಗು, ನನಗೆ 1000, ನಿಂದು ಈ ತಿಂಡಿ ಇದು ಅಂತ ನನಗೆ ಹೇಳೋಕ್ಕಾಗಲ್ಲ ಅಂತ ಏನೋ ಅಸಡ್ಡೆ ಮಾಡ್ಬೋದು. ಇನ್ನೊಬ್ಬ ಸ್ವಲ್ಪ ಟೈಮ್ ತಗೊಂಡು, ಇಲ್ಲ ಸರ್ ನನಗೆ ಗೊತ್ತಿಲ್ಲ, ಬೇರೆ ಯಾರನ್ನಾದ್ರೂ ಕೇಳಿ ಅಂತ ಹೇಳಿ. ಇನ್ನೊಬ್ಬ ಸರ್ ಇಲ್ಲೇ ಮುಂದೆ ಹೋಗಿ, ಎಡಕ್ಕೆ ತಿರುಗಿ ಬಲಕ್ಕೆ ತಿರುಗಿ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಅಂಗಡಿಲಿ. ಇನ್ನೂ ಒಬ್ಬ ಸಿಗ್ಬೋದು, ಬನ್ನಿ ಸರ್ ನಾನು ಅದೇ ದಾರಿಲಿ ಹೋಗ್ತಿದ್ದೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಅಂಗಡಿ ಎದುರುಗಡೆನೇ ಬಿಟ್ಟು ಹೋಗ್ಬೋದು. ಸೊ ಒಂದು ದಾರಿಲಿ ಪ್ರಯಾಣಿಸ್ತಿರ್ಬೇಕಾದ್ರೆ ಎಷ್ಟೊಂದು ಜನ ಒಂದೇ ಸತಿ ಸಿಕ್ಕು ನಮಗೆ ಬೇರೆ ಬೇರೆ ಭಾವದಲ್ಲಿ ಕಾಣಿಸ್ಕೋತಾರೆ. ನಾವು ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು, ಅದನ್ನು ನೆನ್ಪಿಟ್ಕೋಬೇಕು. ನಾಳೆನೇ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಲ್ಲ, ನಾಳೆ ನಾಟಕಕ್ಕೆ ಅಂತಲೇ 10 ವರ್ಷ ಕಳೆದು ನಿಮಗೆ ಸಹಾಯ ಆಗ್ಬೋದು. ಆದರೆ ನೆನಪಲ್ಲಿದ್ದರೆ ಒಳ್ಳೇದು. ಹುಡುಕಾಟ ಇರಲ್ಲ ಆಗ. ಈಗೇನಪ್ಪ ಮಾಡೋದು, ನಾನು ಈಗ ಬಂದು ಇಲ್ಲಿ ಅಳಬೇಕು, ನಾನು ಈಗ ಬಂದು ನಗಬೇಕು, ನೋಡಿ ನಾನು ಇವಾಗ ಅಳ್ತೀನಿ ಅಂತೇಳಿ ಮುಖ ಕಿವುಚಿ ಉಸಿರುಗಟ್ಟಿ ಉಸಿರನ್ನು ಬಿಗಿ ಹಿಡ್ದು ಗಂಟ್ಲಲ್ಲಿ ಉಸಿರು ಇಳ್ಕೊಡಿ ಅಂತ ಯಾವುದೋ ಒಂದು ಟೀಚರ್ ಹೇಳಿರ್ತಾರೆ, ಅದನ್ನೆಲ್ಲ ಮಾಡಿ ಹಂಗೆಲ್ಲ ಇರಲ್ಲ. 1000 ಸತಿ ಹತ್ತು ಫ್ರೀ ಇದ್ದಾಗ 1000 ಸಲ ನಕ್ಕು 1000 ಸಲ ಪ್ರಾಕ್ಟೀಸ್ ಮಾಡಿದರೆ ಇಲ್ಲಿ ಆರಾಮಾಗಿ ನೀವು ಮಾಡ್ಬೋದು. ಹಾಗಾಗಿ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ನಾನು ಪ್ರಾಕ್ಟೀಸ್ ಬಗ್ಗೆನೇ ಮಾತಾಡ್ತೀನಿ, ಯಾಕೆಂದರೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಅದಕ್ಕೆ ಇನ್ನು ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ಆದರೆ ನೀವು ಕೇಳಿರ್ತೀರಿ, ಆ ನಟ ಅಥವಾ ಆ ನಟಿ ಅವನಿಗೆ ಲೈಫ್ ಎಕ್ಸ್ಪೀರಿಯನ್ಸ್ ಭಾರಿ ಚೆನ್ನಾಗಿದೆ, ಅವನು ಅದಕ್ಕೆ ಸ್ಟೇಜ್ ಮೇಲೆ ಭಾರಿ ಚೆಂದ ಮಾಡ್ತಾನೆ. ಹಾಗೆಲ್ಲ ಏನೂ ಇರಲ್ಲ. ಮೊದಲನೇ ಸಾರಿ ನನ್ನ ಅಪ್ಪ ಅಮ್ಮ ಜಗಳ ಆಡ್ಬೇಕಾದ್ರೆ ನನಗೆ ಭಯ ಆಗ್ಬೋದು, ಎದೆ ದಸಕ್ ಅನ್ಬೋದು, ಅಯ್ಯೋ ಅಂತ ಅನ್ನಿಸ್ಬೋದು. ಅದು ನನ್ನ ತೀವ್ರತೆ. 10 ಸಾರಿ ಅದೇ ರಿಪೀಟ್ ಆದರೆ ಇವ್ರು ದಿನ ಇದಾಣೆ ಬರೋ ಅಂತ ಆಗತ್ತೆ ನನಗೆ ಅಲ್ವಾ? ಅದೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವಾಗ? ನಾನು ಸ್ಟೇಜಲ್ಲಿ ಯಾರೋ ಒಬ್ರು ಜಗಳ ಮಾಡಬೇಕಾದ್ರೆ ನಮ್ಮ ಮನೇಲೂ ಇದೆ, ಇನ್ನೇನು ಅದನ್ನೇನು ಮಾಡ್ತೀಯ ಅಂತ ಅನಿಸುತ್ತೆ. ಹಾಗೆ ಯಾರೋ ಒಬ್ಬ ಮೊದಲನೇ ಸತಿ ಲವ್ ಫೇಲ್ಯೂರ್ ಆದಾಗ ಅವನಿಗೆ ಆಗೋ ತೀವ್ರತೆಗೂ 10 ಸಾರಿ ಅವನ ಲೈಫ್ ಫೇಲ್ಯೂರ್ ಆದಾಗ ಅವನಿಗಿರೋ ಇದು ವ್ಯತ್ಯಾಸ ಇರುತ್ತೆ. ಅದು ಎಷ್ಟು ಸಾರಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾನೆ ಅಲ್ಲ, ಎಷ್ಟು ತೀವ್ರವಾಗಿ ಅದನ್ನು ಅನುಭವಿಸಿರ್ತಾನೆ ಅಂತ, ಅದನ್ನು ಹೇಗೆ ಇಲ್ಲಿ ಕಾಣಿಸ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಲೈಫ್ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಥರ ಬೇರೆ ಬೇರೆಯವ್ರಿಗೆ ಆಗಿರುತ್ತೆ. ಎಲ್ಲರೂ ಒಂದೇ ಥರ ನೀವು ಜಡ್ಜ್ ಮಾಡೋಕ್ಕಾಗಲ್ಲ. ಎಷ್ಟೇ ಹಳೆಯ ವಿಷಯ ಆದರೂ ಹೊಸದಾಗಿ ಕಾಣಬೇಕು, ಮಾಗಬೇಕು, ಹದವಾಗಬೇಕು, ಅಹಂಕಾರ ಬಿಡಬೇಕು. ಅದು ಕೆಲಸದ ಬಗ್ಗೆ ನಟನಿಗಿರೋ ಧೋರಣೆ, ಅದು ಮ್ಯಾಟ್ರ್ ಆಗುತ್ತೆ. ಅಂದರೆ ಕೆಲಸದ ಬಗ್ಗೆ, ಪಾತ್ರದ ಬಗ್ಗೆ ಪ್ರೀತಿ ಇರಬೇಕು, ರೆಸ್ಪೆಕ್ಟ್ ಇರಬೇಕು, ಇದನ್ನು ಅಚೀವ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಆಟಿಟ್ಯೂಡ್ ಅಥವಾ ಅಹಂಕಾರ, ಆ ರೀತಿಯ ಅಹಂಕಾರ ಬೇಕು, ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ. ಆಗ ಅದ್ರ ಕಡೆನೇ ನೀವು ಗಮನ ಕೊಡ್ತಾ ಹೋದಾಗ ಆ ಕೆಲಸ ಆಗಬಹುದು. ಹಾಗೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಆಗಬಹುದು. ಆ್ಯಕ್ಟಿಂಗ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸಿದರೆ ಖಂಡಿತ ನೀವು ಅದ್ರ ಮೇಲೆ ಕೆಲಸ ಮಾಡ್ತೀರಿ. ಅದರ ಬಗ್ಗೆ ಸೆಕೆಂಡ್ ಥಾಟ್ ಇರೋಲ್ಲ, ಇದು ಮಾಡಬೇಕಾ ಬೇಡವಾ ಅನ್ನೋ ಡೌಟ್ ಇರೋಲ್ಲ. ಮಾಡಲೇಬೇಕು. ನೀವು ಅದನ್ನೇ ಮಾಡೋಕ್ಕೆ ಬಂದಿರ್ತೀರಿ, ಅದನ್ನು ಮಾಡಲೇಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಹಾಗಾಗಿ ಒಂದು ಧೋರಣೆಯಲ್ಲಿ ನಾವು ಕೆಲಸಕ್ಕೆ ಹೊರಟ್ರೆ ಆ ಕೆಲಸ ಆಗತ್ತೆ, ನಂಬಬೇಕು ಅಷ್ಟೇ. ಇನ್ನು ನಾಟಕದಲ್ಲಿ ಪಾತ್ರ ಕೊಟ್ಟಾದ ಮೇಲೆ ಇದಲ್ಲ, ಇದು ಬೇಡ. ಓಕೆ, ಇದೆಲ್ಲ ನಾನು ಮಾತಾಡ್ಬಿಟ್ಟೆ ಆಗಲೇ. ಪ್ರಪಂಚದಲ್ಲಿ ಒಂದಷ್ಟು ಜನ ಇರ್ತಾರೆ, ಅಯ್ಯೋ ನಾನು ಹಿಂಗಿರಬೇಕಿತ್ತು ಅಂತ ಕನಸು ಕಾಣ್ತಾ ಇರ್ತಾರೆ ಕೆಲವರು ಛೇ ನಾನು ಹಿಂಗಿಲ್ವಲ್ಲ ಅಂತ ಕೊರಗ್ತಾ ಇರ್ತಾರೆ. ಆದರೆ ಕೆಲವರು ಒಂದು ಕಪ್ ಟೀ ಮಾಡಬೇಕು ಅಂದ್ರೂ ಅದನ್ನು ಸಂಭ್ರಮಿಸ್ತಾರೆ, ಖುಷಿಯಾಗಿ ಈಗ ಟೀ ಮಾಡೋಣಪ್ಪ, ಈಗ ಸ್ಟಾರ್ಟ್ ಮಾಡಿ ಅದನ್ನು ಸಂಭ್ರಮಿಸ್ತಾರೆ. ಹಾಗಾಗಿ ಬದುಕು ಅನ್ನೋದು ಚೆನ್ನಾಗಿರೋದು ಯಾವಾಗ ಅಂದರೆ ಈ ಕೊರಗೋರಿಂದನೂ ಅಲ್ಲ, ಕನಸ್ಕೊಳ್ಳೋರಿಂದನೂ ಅಲ್ಲ, ಬದುಕನ್ನು ಆ ಕ್ಷಣ ಬದುಕೋರಿಂದ ಅದು ಬದುಕ್ಬಿಡ್ಬೇಕು. ಹಾಗಾಗಿ ನಟ ಕೂಡ ಆ ಕ್ಷಣಕ್ಕೆ ಆ ಪಾತ್ರವನ್ನು ಬದುಕ್ಬಿಡ್ಬೇಕು, ಆಗ ಚಂದ ಅನಿಸುತ್ತೆ. ಇಲ್ಲಾಂದರೆ ಅಯ್ಯೋ ಹಿಂಗೆ ಮಾಡಬೇಕಿತ್ತು, ನಾನು ಇದು ಹಿಂಗಾಗಲಿಲ್ಲ, ನಾನು ಹಿಂಗೆ ಮಾಡ್ತೀನಿ ಅಂತೆಲ್ಲ ಲೆಕ್ಕಾಚಾರ ಹಾಕಿ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ.
ಓಕೆ, ಸರಿನೋ ತಪ್ಪೋ ಹಾನೆಸ್ಟ್ ಆಗಿರಬೇಕು. ನಾನು ಹೇಳೋದನ್ನು ನನಗೆ ಹೇಳೋಕ್ಕಾಗದೇ ಇದ್ದರೆ, ನಾನು ಸತ್ಯವಾಗಿ ಇಲ್ಲದೇ ಇದ್ದರೆ, ನಾನು ಒಂದನ್ನು ನಂಬೋಕ್ಕೆ ಸಾಧ್ಯ ಆಗದೇ ಇದ್ದರೆ ನಾನು ಸತ್ಯವಾಗಿ ಅಭಿನಯಿಸೋಕ್ಕೆ ಸಾಧ್ಯ ಇಲ್ಲ. ಇನ್ನು ತಯಾರಿ, ನಟನ ತಯಾರಿ, ಜನರಲ್ ತಯಾರಿ, ಆ ತಯಾರಿ ಈ ತಯಾರಿ ಎಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ. ಟೆಕ್ನಿಕಲ್ ಇರುತ್ತೆ, ಆದರೆ ಪ್ರತಿ ನಾಟಕಕ್ಕೆ, ಪ್ರತಿ ಪಾತ್ರಕ್ಕೆ, ಪ್ರತಿ ಎಂಟ್ರಿಗೂ ಡಿಫ್ರೆಂಟ್ ಆಗಿರೋ ತಯಾರಿಗಳು ಇರಬಹುದು. ಅದು ಆ ನಟನೆಗೆ ಸಂಬಂಧಪಟ್ಟ ವಿಷಯ. ಒಬ್ಬೊಬ್ಬರು ಒಂದೊಂದು ಥರ ತಯಾರಾಗ್ತಾರೆ. ಎಲ್ಲದಕ್ಕೂ ಕೂತು 1 ಗಂಟೆ, ಅದೇ ಹೇಳಿದ್ನಲ್ಲ, 1 ಗಂಟೆ ಧ್ಯಾನ ಮಾಡಿ, ಈಗ ಒಂದು ಕಳರಿ ಮಾಡಿ ಎದ್ದು ಕೂತು ಇವಾಗ ಎಂಟ್ರಿ ಕೊಡ್ತೀನಿ, ಸಖತ್ತಾಗುತ್ತೆ. ಇವತ್ತು ನಾನು ವಾರ್ಮಪ್ ಆಗಲಿಲ್ಲ, ಅದಕ್ಕೆ ಚೆನ್ನಾಗಾಗಲಿಲ್ಲ. ಇವತ್ತು ನಾನು 1 ಗಂಟೆ ಧ್ಯಾನ ಮಾಡಲಿಲ್ಲ, ನನಗೆ ಚೆನ್ನಾಗಾಗಲಿಲ್ಲ. ಹಂಗೆಲ್ಲ ಏನಿರಲ್ಲ. ಪಾತ್ರ ಪ್ರತಿ ಕ್ಷಣ ನಟನ ಜೊತೆ ಪ್ರಯಾಣಿಸ್ತಲೇ ಇರುತ್ತೆ. ಅದು ಪ್ರತಿದಿನ ಪ್ರಯಾಣಿಸ್ತಲೇ ಇರುತ್ತೆ. ಅಡುಗೆ ಮಾಡ್ತಿರ್ತೀರೋ, ಬಟ್ಟೆ ತೊಳಿತಿರ್ತೀರೋ, ಮಲಗಿರ್ತೀರೋ, ಎದ್ದಿರ್ತೀರೋ, ಕನಸಲ್ಲೆಲ್ಲ ಬರ್ಬೋದು, ಗೊತ್ತಿಲ್ಲ. ಅದು ಒಟ್ಟು ಪಾತ್ರ ನನ್ನ ಜೊತೆ ಇದ್ದೇ ಇರುತ್ತೆ. ಅದು ಈಗ ಉದಾಹರಣೆಗೆ ಯಾವುದೋ ಒಂದು ಪಾತ್ರ ಮಾಡ್ತಾ ಇರ್ತೀರಿ, ಅದಕ್ಕೊಂದು ಮೀಸೆ ಅಂಟಿಸ್ಕೋಬೇಕು ಅಂತೇನೋ ಇರುತ್ತೆ. ಟೆಕ್ನಿಕಲ್ ತಯಾರಿ ಏನು? ಆ ಮೀಸೆನ ಎಷ್ಟು ಮೀಸೆ ಅಂದರೆ ನಾನು ಎಷ್ಟು ತಯಾರು ಮಾಡಿ ಇಟ್ಕೋಬೇಕು, ಎಲ್ಲಿಟ್ಕೋಬೇಕು, ಗಮ್ ಎಲ್ಲಿಡಬೇಕು, ಯಾರು ಗಮ್ಮನ್ನು ಚೆಲ್ಲದ ಹಾಗೆ, ಯಾರು ಮೀಸೆ ಹಾಳು ಮಾಡದೇ ಹಾಗೆ ಕತ್ರಿನಲ್ಲಿ ಇಟ್ಕೋಬೇಕು, ಕೈಗೆ ತಕ್ಷಣ ಹೇಗೆ ಸಿಗಬೇಕು. ಆಮೇಲೆ ಅದಕ್ಕೊಂದು ಒದ್ದೆ ಬಟ್ಟೆ ಬೇಕು, ಗಮ್ಮೆಲ್ಲ ಹಾಕಿದ ಮೇಲೆ ಅಂಟ್ಸೋಕ್ಕೆ, ಅದನ್ನೆಲ್ಲಿ ಇಟ್ಕೋಬೇಕು. ಇದೆಲ್ಲ ಟೆಕ್ನಿಕಲ್ ತಯಾರಿ. ಇದು ಆ ಕ್ಷಣಕ್ಕೆ ಮಾಡುವಂಥದ್ದು. ಈಗ ನನ್ನ ಮೊನ್ನೆ ನಾಟಕದ ಬಗ್ಗೆ ಮೇಡಮ್ ಅವ್ರು ಮಾತಾಡ್ತಾಯಿದ್ರು. ಚೆನ್ನಾಗಾಯಿತು, ಸರಿ ಚೆನ್ನಾಗಾಯಿತು. ಆದರೆ ಅದಕ್ಕೆ ನನ್ನ ತಯಾರಿ ಏನು ಅಂತಂದರೆ, ಅದಕ್ಕೊಂದು ಎಕ್ಕದ ಹಾರ ಬೇಕು. ಎಕ್ಕದ ಹೂವಿನ ಹಾರನ ನಾನು ಮಾಡ್ಕೋಬೇಕು. ಎಲ್ಲಿ ಹುಡ್ಕೊಂಡು ಹೋಗೋದು ಬೆಂಗಳೂರಲ್ಲಿ ಎಕ್ಕದ ಹೂವನ? ಎಲ್ಲ ಬಿಲ್ಡಿಂಗೇ ಇದೆ. ನಾನು ಎಲ್ಲಿ ಕಾಡಿಗೆ ಹೋಗಲಿ, ಎಲ್ಲಿ ಹೂವು ತರಲಿ, ಏನು ಮಾಡಲಿ? ಓಕೆ, ನಾನು ಯಾವುದೋ ದಾರಿಯಲ್ಲಿ ಯಾವಾಗಲೂ ವಾಕಿಂಗ್ ಹೋದಾಗ ಒಂದು ಸ್ವಲ್ಪ ಅರೆ ಕಾಡು ಸಿಕ್ಕಾಗಿಲ್ಲ, ಎಕ್ಕದ ಹೂವು ನೋಡಿದ ನೆನಪು, ಸರಿ ಹೋಗೋಣ ನೋಡೋಣ ಅಂದರೆ ಮೊದಲು ಕಾಣ್ದಲೇ ಇರೋ ಹೂವೆಲ್ಲ ಬೀದಿ ಬೀದಿಲಿ ಕಾಣುತ್ತೆ ನನಗೆ. ಎಲ್ಲಿ ನೋಡಿದ್ರು ನೋಡಲ್ಲ ಎಕ್ಕದು. ನಮ್ಮ ಟೀಮ್ ಅವರಿಗೆಲ್ಲ ನಾನು ಭಾರಿ ಹಿಂಸೆ ಇಟ್ಬಿಟ್ಟಿದ್ದೀನಿ, ಎಕ್ಕದು ಅಂತ. ಈಗ ಅವರಿಗೂ ಕಾಣಿಸೋಕ್ಕೆ ಶುರು ಆಗಿದೆ. ಓಕೆ, ಈ ಅರೆ ಕಾಡಿಗೆ ಹೋಗಿ ನಾನೊಂದಷ್ಟು ಹೂವು ಕಿತ್ತು ತಗೊಬರ್ತೀನಿ, ಒಂದು 2-3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತೀನಿ, ಮನೆಗೆ ತರ್ತೀನಿ, ಅದನ್ನು ತೊಳಿತೀನಿ, ಬಿಡಿಸ್ತೀನಿ, ಸೂಜಿ ದಾರ ಪೋಣಿಸ್ತೀನಿ, 4-5 ಲೇಯರ್ ಹಾರ ಮಾಡ್ತೀನಿ, ನನಗೆ ಬೇಕಾದ ಡಿಸೈನಾಗೆಲ್ಲ ಮಾಡ್ಕೊತೀನಿ. ಅದು ನನ್ನ ಸ್ವಾತಂತ್ರ್ಯ, ಅದು ನನ್ನ ಟೆಕ್ನಿಕಲ್ ತಯಾರಿ. ಇಷ್ಟೆಲ್ಲ ಆಗುವಾಗ ನಾನು ಸರಿಬೇಕಾದ್ರೆ ನನ್ನ ಪಾತ್ರ ನನ್ನ ತಲೆಯಲ್ಲಿ ಓಡ್ತಾನೇ ಇರುತ್ತೆ. ಅದು ವೈಯಕ್ತಿಕ ತಯಾರಿ. ಅದು ಎಲ್ಲರಿಗೂ ಆಗುತ್ತೆ, ಅದನ್ನು ಗೊತ್ತು ಮಾಡ್ಕೋಬೇಕಷ್ಟೆ. ಅದೇನು ತೀರಾ ದೊಡ್ಡ ವಿಷಯ ಏನಲ್ಲ, ಆಗುತ್ತೆ. ಆಗ್ತಾ ಇರೋದನ್ನು ಗಮನಿಸ್ಕೊಳ್ಬೇಕಷ್ಟೆ. ಇನ್ನು ನಾವು ಪಾತ್ರ ಮಾಡ್ತಾ ಇರಬೇಕಾದ್ರೆ ಹೊರಗಿನಿಂದ ನಿಂತು ನೋಡೋ ನಿರ್ದೇಶಕ ಏನು ಮಾಡ್ತಾನೆ? ನಮ್ಮನ್ನು ಚಂದ ಕಾಣಿಸೋದು ಹೇಗೆ? ಚಂದ ಅಂದರೆ ಹೇಗೆ? ನಾವು ಅಂದ್ಕೊಳ್ಳೋ ಚಂದ ಅಲ್ಲ, ನಾಟಕದ ಚಂದ ಹೇಗೆ? ಅದನ್ನು ಹೇಗೆ ಕಾಣಿಸ್ಬೇಕು? ಅದರಿಂದ ಆಗೋ ಪರಿಣಾಮಗಳ ಬಗ್ಗೆ ನಮ್ಮ ಪರವಾಗಿ ಎಚ್ಚರ ಇಟ್ಕೊಳ್ಳೋನು ನಿರ್ದೇಶಕ. ಅದು ಅವನ ಕೆಲಸ, ಅವನು ಮಾಡ್ತಾನೆ. ಹಾಗೆ ಪಠ್ಯ ಒಂದು ಚೌಕಟ್ಟು, ಒಂದು ಸೂಚನೆ, ಒಂದು ನಿಮಿತ್ತ. ಹೀಗೆ ಶುರುವಾಗಿ ಹೀಗೆ ಮುಂದುವರೆದು ಹೀಗೆ ಮುಗಿಯುತ್ತೆ ಅಂತ ಒಂದು ಚೌಕಟ್ಟಿದ್ದರೆ ಅದನ್ನು ಹೇಗೆ ತೋರಿಸ್ಬೇಕು ಅಂತ ನಿರ್ದೇಶಕ ಕೆಲಸ ಮಾಡಿದರೆ, ಹೇಗೆ ದಾಟಿಸ್ಬೇಕು ಅಥವಾ ಹೇಗೆ ತಲುಪಿಸ್ಬೇಕು ಅಂತ ನಟ ಕೆಲಸ ಮಾಡ್ತಾನೆ. ಈಗ ಸ್ಟೇಜ್ ಮೇಲೆ ಉದಾಹರಣೆಗೆ ಒಂದು ಬಾಗಿಲಿದೆ, ಒಂದು ಮಗು ಆಗ ತಾನೇ ಸ್ಕೂಲಿಂದ ಬಂದು ಯೂನಿಫಾರ್ಮ್ ಹಾಕ್ಕೊಂಡಿದೆ, ಒಂದು ಬ್ಯಾಗ್ ಇದೆ, ಕೈಯಲ್ಲಿ ಒಂದು ಬೊಕ್ಕೆ ಇಟ್ಕೊಂಡು ನಿಂತಿದೆ. ಇನ್ನು ಮುಂದುವರೆದು ಮಗು ಇದೆ ಬಾಗಿಲಲ್ಲಿ. ಆ ಮಗುವಿನ ಎದುರುಗಡೆ ಮನೆ ಒಳಗಡೆ ಒಬ್ಬ ವ್ಯಕ್ತಿ ನಿಂತು ಆ ಮಗುನ ನೋಡ್ತಾ ನಿಂತಿದ್ದಾನೆ. ಇನ್ನು ಮುಂದೆ ಹೋದರೆ ಬಾಗಿಲಲ್ಲಿ ಒಂದು ಮಗು ಇದೆ, ಕೈಯಲ್ಲಿ ಬೊಕ್ಕೆ ಇಟ್ಕೊಂಡಿದೆ, ಎದುರುಗಡೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಅವನ ಕಾಲು ಕೆಳಗಡೆ ಒಂದು ಹೆಣ ಇದೆ. ಈಗಿಲ್ಲಿ ನಿರ್ದೇಶಕ ಏನು ಮಾಡಿದ್ರು, ನಟರು ಏನು ಮಾಡಿದ್ರು? ಏನೂ ಇಲ್ಲ. ಒಂದೊಂದನೇ ನಿರ್ದೇಶಕ ಒಂದೊಂದನ್ನೇ ತೋರಿಸ್ತಾ ಹೋದ, ನಟರು ಸುಮ್ಮನೆ ನಿಂತಿದ್ದಾರೆ ಅಷ್ಟೇ. ಆದರೆ ಪಠ್ಯ ಬೆಳೀತಾ ಹೋಯ್ತು ಅಲ್ವಾ? ಸೊ ಈಗ ನಟನ ಕೆಲಸ ಏನು? ಹೆಣ ನೋಡಿದ ಕೂಡಲೇ
ಮಗುವಿನ ಪಾತ್ರಧಾರಿ ಏನು ಮಾಡಬೇಕು, ಅದು ಅವನ ಕೆಲಸ. ಅದು ಬಿದ್ದು ಅರಳಾಡ್ತಾನೋ ಅಳ್ತಾನೋ ನನಗೆ ಗೊತ್ತಿಲ್ಲ, ಏನು ಮಾಡ್ದಲ್ಲೇನೂ ಇರಬಹುದು. ಅದಕ್ಕೆ ಅಲ್ಲಿ ಹೋಗಿ ಪ್ರಿಪೇರ್ ಆಗೋಕ್ಕಾಗಲ್ಲ, ಸ್ಟೇಜ್ ಮೇಲೆ ಹೋಗಿ ನಾಟಕ ಶುರು ಆದಮೇಲೆ ಆಗಲ್ಲ. ಅದಕ್ಕೆ ತನ್ನದೇ ಆದ ತಯಾರಿಗಳಿರುತ್ತೆ, ಅದನ್ನು ಮಾಡ್ಕೋಬೇಕು ನಟ, ಅದು ಅವನ ಕರ್ತವ್ಯ ಕೂಡ. ಓಕೆ, ಈಗ ಪಠ್ಯದಲ್ಲಿ ಒಂದು ಪಾತ್ರ ಮತ್ತು ಒಬ್ಬ ನಟ ಇಬ್ಬರಿದ್ದಾರೆ. ರಿಹರ್ಸಲ್ ಆಗ್ತಾ ಆಗ್ತಾ ಪಾತ್ರ ನಟನ ಕಡೆ ಚಲಿಸೋಕೆ ಶುರುವಾಗುತ್ತೆ, ನಟ ಪಾತ್ರದ ಕಡೆ ಚಲಿಸೋಕೆ ಶುರು ಮಾಡ್ತಾರೆ. ಅವರಿಬ್ಬರು ಯಾವುದೋ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾರೆ. ನಟ ಮತ್ತು ಪಾತ್ರ ಯಾವುದೋ ಒಂದು ಎಲ್ಲೋ ಬೇರೆಯವರಿಗೆ ಬೇರೆ ಬೇರೆ ಜಾಗದಲ್ಲಿ ಮೀಟ್ ಆಗ್ಬೋದು, ಅವ್ರಿಗೆ ಗೊತ್ತಿಲ್ಲ. ಎಲ್ಲರೂ ಒಂದೇ ಥರ ಮೀಟ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಸೇರೋ ಪಾಯಿಂಟ್ ಇರುತ್ತಲ್ಲ, ಅಲ್ಲಿ ನಂಬಿಕೆ ಇದ್ದರೆ, ಬಿರುಕಿ ಇಲ್ಲದೇ ಇದ್ದರೆ ಆ ಪಾತ್ರ ಅದ್ಭುತ ಅನಿಸುತ್ತೆ. ನಾನು ನನ್ನ ಅಹಂಕಾರನ ಬಿಡದೆ ಆ ಪಾತ್ರನ ನನ್ನ ಕಡೆಗೆ ಬಲವಂತವಾಗಿ ಹೇಳ್ಕೊತೀನಿ ಅಂದರೆ ಪಾತ್ರ ಕಾಣಲ್ಲ, ಬರೀ ನಾನಷ್ಟೇ ಕಾಣ್ತಿರ್ತೀನಿ. ಸಂಪೂರ್ಣ ಪಾತ್ರವಾಗಿ ಬಿಡ್ತೀನಿ ಅಂದರೆ ಅದಾಗಲ್ಲ. ಈಗ ಮೊನ್ನೆ ನಾನು ದಕ್ಲಕಥಾ ದೇವಿ ಕಾವ್ಯದಲ್ಲಿ ದೇವ್ರ ಪಾತ್ರ ಮಾಡಿದ್ನಲ್ಲ, ಈಗ ನಾನು ದೇವರನ್ನೇ ಆವಾಹನೆ ಮಾಡ್ಕೊಂಡ್ಬಿಟ್ರೆ ನಾನು ದೇವರಾಗ್ಬಿಟ್ರೆ ಇಲ್ಲಿ ನಿಜವಾಗ್ಲೂ ಮುಂದಿನ ಡೈಲಾಗ್ ದೇವ್ರಿಗೆ ಗೊತ್ತಿಲ್ಲ, ನನಗೆ ತಾನೇ ಗೊತ್ತಿರೋದು. ಸೊ ನಾನಾಗಿ ಇದ್ದು ಕೂಡ ಪಾತ್ರನ ಅಭಿನಯಿಸ್ಬೇಕಾಗತ್ತೆ, ಅದು ಒಳ್ಳೆಯದು. ನಾನು ಮತ್ತು ಪಾತ್ರ ಎರಡರ ನಡುವಿನ ಕೂಡುವಿಕೆ ಅಂತ ಒಂದು ಭಾಗ ಇದೆಯಲ್ಲ, ಅದು ಅದ್ಭುತ. ಹಾಗಾಗಿ ನಟರು ಅದನ್ನು ಪ್ರಜ್ಞಾಪೂರ್ವಕವಾಗಿ ಗಮನಿಸ್ಕೊಂಡ್ರೆ ಒಳ್ಳೆಯದು. ಮತ್ತು ಆ ಪಾತ್ರದ ನಿರ್ವಹಣೆ ದಿ ಬೆಸ್ಟ್ ಅಥವಾ ಯೂನಿಕ್ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಇದಿಷ್ಟೇ, ಇನ್ನು ನನ್ನ ಎಕ್ಸ್ಪೀರಿಯನ್ಸ್ ಏನು ಹೆಚ್ಚಿಗೆ ಇಲ್ಲ. ಇವರಷ್ಟೆಲ್ಲ ಹೇಳಿದ್ನಲ್ಲ ಹಾಗೆ ಆ ಥರದ್ದೇನು ಕಷ್ಟ ಸುಖ ಅನುಭವಿಸಿದ್ದೆಲ್ಲ ಇಲ್ಲ, ಆರಾಮಾಗಿದ್ದೀನಿ ನಾನು. ಆದರೆ ನಾನು ಫಸ್ಟ್ ವರ್ಷ ತಿರುಗಾಟಕ್ಕೆ ಹೋದಾಗ ಯಾವುದೋ ಉತ್ತರ ಕರ್ನಾಟಕದ ಕಡೆ ಹೋದಾಗ ಹೆಣ್ಮಕ್ಳನ್ನ ನೋಡಿದ್ರೆ, ಅಲ್ಲಿ ಮೊದಲು ನಾಟಕದ ಹೆಣ್ಮಕ್ಳು ನೋಡಿದ್ರೆ ಸುಳ್ಳೇರು ಬಂದಿಲ್ವಾ ಅಂತ ಕೇಳೋರಂತೆ. ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತೋ ಇಲ್ವೋ ಗೊತ್ತಿಲ್ಲ. ನಮಗೆ ಅದನ್ನೆಲ್ಲ ಅರಗಿಸ್ಕೊಳ್ಳೋಷ್ಟು ಎಲ್ಲಿದೆ ಕೆಪಾಸಿಟಿ. ಸುಳೆ ಅಂತಂದರೆ ಭಾರಿ ಅಪರಾಧ. ಅವರ ಸುಳೆ ಬೇರೆ, ನಾವೀಗ ನೋಡೋ ಏನು ಇದು ಬೇರೆ. ಬಟ್ ಆಗಿನ ಟೈಮಿಗೆ ಯಾಕಾದರೂ ನಾಟಕಕ್ಕೆ ಬಂದು ಸುಳೆ ಅನ್ನಿಸ್ಕೋಬೇಕಲ್ಲಪ್ಪ ಅಂತೆಲ್ಲ ಯೋಚನೆ ಬಂದಿದ್ದಿದೆ. ಬಟ್ ಓಕೆ, ಅದೇನು ಈಗ ಅಷ್ಟೆಲ್ಲ ದೊಡ್ಡ ಮ್ಯಾಟ್ರ್ ಅನಿಸಲ್ಲ ನನಗೆ. ಮಾತಾಡೋರು ಮಾತಾಡ್ತಿರ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸೋಳೋ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಹಾಗೆ ಬೇರೆ ಬೇರೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ತೀರಾ ನೂರಾರು ಜನ 50-60 ಹಿಂಗೆಲ್ಲ ಏನಿಲ್ಲ, ಕೆಲವು ಡೈರೆಕ್ಟರ್ಗಳ ಜೊತೆ ಮಾಡಿರೋದು. ಅದು ನೀನಾಸಮಲ್ಲಿ ಕಲಿಬೇಕಾದ್ರೆ ಮತ್ತು ತಿರುಗಾಟ ಮಾಡಬೇಕಾದ್ರೆ. ಆದರೆ ಅಲ್ಲೆಲ್ಲ ಪಾತ್ರಕ್ಕೆ ತಯಾರಿ ಅಂತಂದಾಗ ಒಂದು ಪಾತ್ರಕ್ಕೆ ಯಾವುದೋ ಕೈ ಮೂಮೆಂಟು ಸರಿಯಾಗಿಲ್ಲ ಅಂತ ಡಂಬಲ್ಸ್ ಕಟ್ಕೊಂಡು ಸರ್ಕಸ್ ಮಾಡಿದ್ದೆ. ಅದು ಮಾಡೋ ಅವಶ್ಯಕತೆ ಇಲ್ಲ ಅಂತ ಇವಾಗ ಅನಿಸುತ್ತೆ. ಬಟ್ ಆವಾಗ ನಮಗೆ ಆಯ್ಕೆ ಇರಲಿಲ್ಲ. ಇದನ್ನು ಮಾಡಿದ್ರೆ ಬರುತ್ತೆ ಅಂತ ನಂಬಿಸಿರ್ತಾರಲ್ಲ, ಹಾಗಾಗಿ ಮಾಡಬೇಕಾಗತ್ತೆ ನಾವು. ಅದಾದಮೇಲೆ ಇನ್ನೊಂದು ಹೊಟ್ಟೆ ನೋವು ಎಂಥದೋ ಒಂದು ಕ್ಯಾರೆಕ್ಟ್ರು, ಹೆರಿಗೆ ಆಗೋಕ್ಕೆ ಡೈರೆಕ್ಟ್ರಿಗೆ ಗಂಡಸು ಡೈರೆಕ್ಟ್ರು, ಅವ್ರಿಗೆ ಹೆರಿಗೆ ಆಗಲ್ಲ, ನನಗೆ ಹೆರಿಗೆ ಆಗಿಲ್ಲ. ಹಾಗಾಗಿ ಇಬ್ಬರಿಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಏನು ಮಾಡಬೇಕು, ಹೆರಿಗೆ ಆದವ್ರನ್ನ ಕೇಳಬೇಕು. ನಮ್ಮಮ್ಮ 4 ಮಕ್ಳು ಎತ್ತಿದ್ದಾಳೆ ಕೇಳಿದ್ರೆ ನನಗೇನಾಗಿಲ್ಲ, ನಾನು ಆರಾಮಾಗಿ ಎತ್ತಿದ್ದೀನಿ ಅಂತಂದ್ರು. ನಾನು ಏನು ಮಾಡಬೇಕೀಗ ಅಲ್ವಾ? ಸೊ ನಮ್ಮ ಅಕ್ಕಂದ್ರನ್ನ ಕೇಳಿದ್ರು, ಅವರಿಗೂ ಇಲ್ಲ ನನಗೇನು ಅಂಥ ನೋವಾಗಲಿಲ್ಲಪ್ಪ, ಕಿರ್ಚಾಡಿ ಫಿಲ್ಮಲ್ಲೆಲ್ಲ ಮಾಡ್ತಾರಲ್ಲ ಹಂಗೆಲ್ಲ ನೋವಾಗಲ್ಲ, ಸ್ವಲ್ಪ ನೋವಾಗತ್ತೆ, ಅದನ್ನೆಲ್ಲ ಸಹಿಸ್ಕೋಬೋದು ಅಂತ. ಅಂದರೆ ಅವ್ರು ಅಷ್ಟು ಸ್ಟ್ರಾಂಗ್ ಇರ್ತಾರೆ, ಸಹಿಸ್ಕೋಬೋದು. ಸರಿ, ಈಗ ನಾನು ಆಕ್ಟ್ ಮಾಡಬೇಕಲ್ಲ, ಏನು ಮಾಡೋದು? ನನಗೆ ಡೈರೆಕ್ಟ್ರ್ ಸಜೆಷನ್ ಮಾಡಿದ್ದೇನು ಅಂದರೆ, ಯಾರು ಏನು ಅಂತ ಹೇಳಲ್ಲ ನಾನು, ಮತ್ತು ಅದೊಂದು ಕಿರ್ಚಬೇಕು. ಹೆಂಗೆ ಕಿರ್ಚೋದು? ಹೊಟ್ಟೆ ನೋವು ಅಂತ ಕಿರ್ಚೋದನ್ನು ಹೆಂಗೆ ಕಿರ್ಚೋದು? ಸಿನಿಮಾದಲ್ಲೆಲ್ಲ ನೋಡಿ ಅಭ್ಯಾಸ ಇದೆ, ನಾಟಕದಲ್ಲಿ ಹೆಂಗೆ ಕಿರ್ಚೋದು? ಅದು
ಇಲ್ಲೊಂದು ಸ್ಟೇಜ್ ಮೇಲೆ ಒಂದು ಪರದೆ ಇರುತ್ತೆ, ಪರದೆ ಹಿಂದೆ ಮಲ್ಕೊಂಡು ಕಿರ್ಚಬೇಕು, ಅದು ಅಲ್ಲಿ ಕೊನೆಯಲ್ಲಿರೋವರೆಗೂ ರೀಚ್ ಆಗಬೇಕು. ಅಯ್ಯೋ ಇದು ಯಾಕೆ ಮಾಡಬೇಕು ಅಂತ ಅನಿಸಿತ್ತು ಅವತ್ತು. ಯಾಕೆಂದರೆ ಆಲ್ರೆಡಿ ನಮಗೆ ಆ ಡೈರೆಕ್ಟ್ರು ಬರ್ತಾರೆ ಅಂದಾಗಲೇ ನಮಗೆ ಭಯ ಹೊಡ್ಸಿದ್ರು. ಅವ್ರು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಕಷ್ಟ ಅಂತ. ಅದು ತಪ್ಪು ಕೂಡ. ಯಾಕೆಂದರೆ ಡೈರೆಕ್ಟ್ರ್ ಜೊತೆ ನಟರು ಬೆರೆಯೋಕ್ಕಾಗದೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಅವ್ರ ಜೊತೆ ಆರಾಮಾಗಿ ಬೆರೆಯೋದೋಗ್ಲಿ, ಆರಾಮಾಗಿ ನಾಟಕದ ಬಗ್ಗೆ ಮಾತಾಡೋಕ್ಕೂ ನಮಗೆ ಭಯ ಇತ್ತು. ಇನ್ನು ಸರಿ ಅಂತೇಳಿ ಪ್ರಾಕ್ಟೀಸ್ ಶುರು ಮಾಡುವಾಗ ಅವರು ಹೇಳಿದ್ದು, ಹಾಂ ಒಂದು ದೊಡ್ಡ ಕಲ್ಲಿತ್ತು, ಆ ಕಲ್ಲಿಗೆ ಹಗ್ಗ ಕಟ್ಟಿ ರಾಟಲ್ಲಿ ಎಳೆಯೋ ಥರ ಹೇಳ್ದು ಕಿರ್ಸ್ಬೇಕಾರೆ. ಆಯಿತು ಕಿರ್ಸೋಣ, ಕಿರ್ಸಿದೆ. ಇನ್ನೇನು ಗೋಡೆ ಎದ್ದು ಹುಡ್ಕೊಂಡು ಕಿರ್ಸ್ಬೇಕು, ಆಯಿತು ಕಿರ್ಸೋಣ, ಕಿರ್ಸಿದೆ. ದಿನ ಬೆಳಗ್ಗೆ 5 ಗಂಟೆಗೆ ಹೇಳು, ಹಗ್ಗ ಎಳಿ, ಕಿರ್ಚು, ಗೋಡೆ ನೂಕು, ಮತ್ತವರ ನೇತಾಡು, ಕಿಟಕಿ ಮೇಲೆ ಹತ್ತು ಕಿರ್ಚಾಡು, ನೆಲಕ್ಕೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಪ್ರೆಷರ್ ಹಾಕಿ ಕಿರ್ಚಾಡು, ಎಲ್ಲ ಮಾಡಿದೆ. ತಿರುಗಾಟನೂ ಆಯಿತು. ನಾಟಕ ಮುಗಿಬೇಕಾದ್ರೆ ಯಾಕಾದರೂ ಬದುಕಿದೀನೋ ಅನ್ನೋಂಗೆ ಆಗ್ಬಿಡೋದು. ಕಿರ್ಚಿ ಬೇರೆ ಏನಿಲ್ಲ ಕೆಲಸ ನನಗೆ ಇಡೀ ನಾಟಕದಲ್ಲಿ ಕಿರ್ಚೋದು ಬಿಟ್ಟು ಬೇರೆ ಏನಿಲ್ಲ. ಸೊ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗೆ ತುಂಬ ಆರಾಮಾಗಿ ಕೆಲಸ ಮಾಡಿದ್ದು ನನಗೆ ನೆನಪಿದೆ. ಏನು ಕಷ್ಟಪಡೋದಲ್ಲೂ ನಾಟಕ ಮಾಡ್ಬೋದು, ಏನು ಕಷ್ಟಪಡೋದಲ್ಲೂ ಆ್ಯಕ್ಟಿಂಗ್ ಮಾಡ್ಬೋದು. ಹಂಗೆಲ್ಲ ಕಿರ್ಚಾಡಿ ಕೂಗಾಡಿ ಕಸರತ್ತು ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನನಗೆ ಈಗ ಈ ದಕ್ಲಕಥೆ ದೇವಿ ಕಾವ್ಯದಲ್ಲಿ ಲಕ್ಷ್ಮಣ ನಮ್ಮ ವಯಸ್ಸಿನವನೇ ಆಗಿ ಅವನಿಗೆ ಅರ್ಥ ಆಗೋದ್ರಿಂದ ನಾವು ಅವನ ಜೊತೆ ಬೈದಾಡಿ ಗುದ್ದಾಡಿ ಆದರೂ ಹಿಂಗೆ ಮಾಡಲ್ಲ, ಹಿಂಗೆ ಮಾಡೋಣ ಅಂತ ಡಿಸ್ಕಸ್ ಮಾಡಿ ಮಾಡ್ಬೋದು. ಈ ದೊಡ್ಡೋರಿರೋರು ಭಾರಿ ಕಷ್ಟ. ಅವರು ಹಿಂದಿನ ಬಿಡಲ್ಲ, ನಮ್ಮನ್ನು ಒಪ್ಕೊಳ್ಳಲ್ಲ. ಇದು ಸ್ವಲ್ಪ ಕಷ್ಟ. ಸಾರಿ ಯಾರಿಗಾದ್ರೂ ಹರ್ಟ್ ಆದರೆ ಗೊತ್ತಿಲ್ಲ. ನಾನು ಕೆಲಸ ಮಾಡಿಲ್ಲ, ಶ್ರೀಪಾದ್ ಸರ್ ಜೊತೆನೂ ಮಾಡಿಲ್ಲ, ಪ್ರಸನ್ನ ಸರ್ ಜೊತೆನೂ ಮಾಡಿಲ್ಲ. ನನಗೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಓಕೆ, ಅಷ್ಟೇ. ಆಮೇಲೆ ತಿರುಗಾಟದಲ್ಲಿ ಬೇಕಾದಷ್ಟು ಕಷ್ಟ ಅನುಭವಿಸಿದ್ದೀವಿ. ಮೇಡಮ್ ಹೇಳಿದರು ಸುಸು ಮಾಡೋಕ್ಕೆ ಹಿಂಜರಿತೀವಿ, ಆರಾಮಾಗಿ ಸುಸು ಮಾಡೋಕ್ಕಾಗಲ್ಲ ಅಂತ. ಖಂಡಿತ ಯಾವುದೋ ಆದಷ್ಟು ಉತ್ತರ ಕರ್ನಾಟಕದಲ್ಲೇ ನಾನು ಅನುಭವಿಸಿದ್ದು ಜಾಸ್ತಿ. ಸ್ಟೇಜ್ ಇದೆ, ಹೀಗೆ ಕರ್ಟನ್ ಕೂಡ ಇಲ್ಲ, ನಮ್ಮದೇ ಒಂದಷ್ಟು ಕರ್ಟನ್ಗಳೆಲ್ಲ ಇರುತ್ತೆ. ನಾಟಕ ಶುರು ಆದಮೇಲೆ ಸುಸು ಅರ್ಜೆಂಟ್ ಆದರೆ ಎಲ್ಲೂ ಹೋಗೋದು. ಯಾವುದೋ ಒಂದು ಹುಡುಗರು ಪರ್ದೆ ಇಟ್ಕೊಂಡು ಹಿಂದೆ ತಿರುಗಿ ಇಟ್ಕೊಂಡ್ರೆ ಅಲ್ಲೇ ಸುಸು ಮಾಡು, ಅಲ್ಲೇ ಎಂಟ್ರಿ ಕೊಡು, ಹೋಗ್ತಾ ಇರೋ ಅಷ್ಟೇ, ಇನ್ನೇನೂ ಇಲ್ಲ. ಆಮೇಲೆ ಈಗ ಈ ದಕ್ಲಕಥಾ ದೇವಿ ಕಾವ್ಯದಲ್ಲಿ ಮೊನ್ನೆ ಹಾಸನಲ್ಲಿ ಶೋ ಮಾಡಿದಾಗಲೂ ಹಾಗೆ ಆಯಿತು. ನಾವು ಸೀರೆ ಒಳಗಡೆ ಪ್ಯಾಂಟ್ ಹಾಕ್ಕೊಂಡಿರ್ತೀವಿ, ಬಿಕಾಸ್ ಕಾಲೆಲ್ಲ ಎತ್ತಿ ಸರ್ಕಸ್ ಮಾಡೋದಿದೆ. ಆ ಪ್ಯಾಂಟ್ ಹಾಕಿ ಸೀರೆ ಉಟ್ಟ ಮೇಲೆ ಮತ್ತೆ ವಾಪಸ್ ಹೋಗಿ ಸುಸು ಮಾಡೋ ಅಂದರೆ ಇದೇ ಸಾಧ್ಯನೇ ಇಲ್ಲ. ಬಿಚ್ಚು ಹೋಗು ಮಾಡೋದು ಇನ್ನೊಂದು ಸತಿ ಸೀರೆ ಉಡಬೇಕು. ಸೀರೆ ಉಡೋದು ಕಷ್ಟ ನೋಡಿ, ಯಾವ ಥರ ಉಟ್ಟು ನೋಡಿ ಗೊತ್ತಾಗುತ್ತೆ. ಆ ಟೈಮಲ್ಲಿ ಹಾಸನಲ್ಲಿ ಥಿಯೇಟ್ರ್ ಇಲ್ಲಿದೆ, ನೀವು ಗ್ರೀನ್ ರೂಮಿಗೆ ಹೋಗಬೇಕು ಅಂದರೆ ಒಂದು 10 ಮೆಟ್ಲು ಕೆಳಗೆ ಇಳಿದು ಕತ್ಲೆ ದಾರಿಯಲ್ಲಿ ಹೋಗಬೇಕು. ಆ ಗ್ರೀನ್ ರೂಮ್ ಒಳಗೆ ಲೈಟ್ ಇಲ್ಲ, ವಾಶ್ರೂಮ್ ಚೆನ್ನಾಗಿಲ್ಲ. ಅಲ್ಲಿಗೆ ಹೋಗಿ ನಾನು ವಾಪಸ್ ಬರೋ ಅಷ್ಟೊತ್ತಿಗೆ ನನ್ನ ಎಂಟ್ರಿ ಮುಗ್ದು ಇನ್ನೊಬ್ಬ ಎಂಟ್ರಿ ಕೊಟ್ಟಿರ್ತೀನಿ. ಹಂಗಾಗಿ ನಾನು ತಡ್ಕೊಳ್ಳೇಬೇಕು. ಆದರೆ ಸ್ಟೇಜಿಗೆ ಬಂದಮೇಲೆ ಅದಕ್ಕೆ ಯಾವುದೂ ನೆನಪಾಗಲ್ಲ. ನಾನು ಸುಸು ಮಾಡಲಿಲ್ಲ, ನನಗಿವತ್ತು ಪೀರಿಯಡ್ಡು, ನಾನು ಕಕ್ಕ ಮಾಡಲಿಲ್ಲ, ಅಥವಾ ನಾನು ಇವತ್ತು ಸಂಜೆ ಜಾಸ್ತಿ ತಿಂದೆ, ಇಲ್ಲ ನಾನು ತಿನ್ನಲೇ ಇಲ್ಲ, ನಂಗೆ ವಾಯ್ಸ್ ಬರ್ತಾ ಇಲ್ಲ, ಇದು ಯಾವುದೂ ನೆನಪಾಗಲ್ಲ. ಎಲ್ಲ ಮರೆತು ನಾಟಕ ಮಾಡ್ತೀವಿ. ಅದು ಅಭ್ಯಾಸ ಆಗಿಬಿಟ್ಟಿದೆ. ಮತ್ತು ಅದು ನಮ್ಮ ಕಮಿಟ್ಮೆಂಟ್ ಅಂತ ನಾವು ಅಂದ್ಕೊಂಡಿರ್ತೀವಿ. ಇಲ್ಲಿ ಯಾರಾದರೂ ಆರ್ಗನೈಸರ್ಗಳಿದ್ದರೆ ನನಗೆ ಗೊತ್ತಿಲ್ಲ, ದಯವಿಟ್ಟು ಯಾವುದಾದ್ರು ಟೀಮ್ನ ಆರ್ಗನೈಸ್ ಮಾಡ್ತೀವಿ ಅಂತಂದರೆ, ಇದು ಭಾರಿ ಚೆನ್ನಾಗಿರೋ ಸ್ಟೇಜ್ ಇದೆ, ನಿಮಗಿಲ್ಲೇ ವಾಶ್ರೂಮ್ ಸಿಗುತ್ತೆ, ಇಲ್ಲೇ ಮಲ್ಗೋಕ್ಕೂ ಜಾಗ ಇರುತ್ತೆ, ಎಲ್ಲ ಇರುತ್ತೆ. ಹೊರಗಡೆ ಔಟ್ಡೋರ್ ಅಂತಂದಾಗ ಹೆಣ್ಮಕ್ಳನ್ನ ಕರೆಸ್ತೀರಿ, 4-5 ಜನ ಹೆಣ್ಮಕ್ಳು ಇರ್ತಾರೋ, ಒಬ್ಬಳೇ ಹೆಣ್ಮಕ್ಳು ಇರ್ತಾಳೋ. ಅವರು ಮೇಡಮ್ ಅವರು ಹೇಳಿದರು, ನಾನು ಒಬ್ಬಳೇ ಒನ್ ವುಮೆನ್ ಶೋ, ಕರೆಕ್ಟ್. ಅದನ್ನು ಮಾಡುವಾಗ ಭಾರಿ ಕಷ್ಟ ಆಗುತ್ತೆ, ತುಂಬ ದೂರ ಜರ್ನಿ ಇರುತ್ತೆ. ನೀವು ಅದನ್ನು ಗಮನಿಸ್ಬೇಕು. ಆರ್ಗನೈಸರ್ಗಳಾಗಲಿ ಅಥವಾ ಆಡಿಯನ್ಸ್ ಆಗಲಿ ಯಾರಾದರೂ ಆಗಲಿ, ನಾವು ಅದನ್ನು ಗಮನಿಸ್ಬೇಕಿಲ್ಲ ಅಂತಂದರೆ ನೀವು ನಾಟಕ ನೋಡಿದ್ದೇ ವೇಸ್ಟ್ ಆಗುತ್ತೆ. ಅವರೇನೋ ಹೆಣ್ಣಿನ ಬಗ್ಗೆ ಮಾತಾಡ್ತಿರ್ತಾರೆ, ವಾವ್ ಚೆನ್ನಾಗಾಯ್ತು, ಭಾರಿ ಚೆನ್ನಾಗಿ ಮಾಡಿದ್ರು, ಹಂಗಾಯ್ತು ಹಿಂಗಾಯ್ತು ಅಂತೆಲ್ಲ ಹೇಳ್ತಿರ್ತೀರಿ. ಆದರೆ ಇಲ್ಲಿಂದ ಮುಗಿದು ಹೋದ ತಕ್ಷಣ ಹೆಂಡತಿ ಜೊತೆ ಅದನ್ನೇ ಮಾಡ್ತಿರ್ತೀರಿ, ಏನೂ ಮಾಡಲ್ಲ. ನೀವೇನು ಅವ್ರಿಗೇನು ಸಹಾಯ ಮಾಡ್ತೀರೋ ಇನ್ನೊಂದು ಮಾಡ್ತಿರೋ ಗೊತ್ತಿಲ್ಲ. ಬಟ್ ಅದನ್ನು ಗಮನಿಸಿ, ಹೆಣ್ಮಕ್ಳನ್ನ ನೀವು ಒಂದು ಕಡೆ ಕರೆಸ್ತೀರಿ ಅಂತಂದರೆ ಅದರ ಜವಾಬ್ದಾರಿನೂ ನಿಮ್ಮ ತಲೆ ಮೇಲೆ ಹೊತ್ಕೋಬೇಕು. ನೀವು
ಒಂದಷ್ಟು ದುಡ್ಡು ಕೊಡ್ತೀರಿ, ದುಡ್ಡು ಕೊಡಲ್ವಾ ಬಂದು ಮಾಡಲಿ, ಅದೆಲ್ಲ ನಾನ್ಸೆನ್ಸ್. ಅದೆಲ್ಲ ಇಲ್ಲ. ನಿಮಗೆ ಜವಾಬ್ದಾರಿ ಇದ್ದರೆ ಕರೆಸಿ, ಇಲ್ಲಾಂದರೆ ಕರ್ಸಕ್ಕೆ ಹೋಗ್ಬೇಡಿ. ದುಡ್ಡು ಮಾಡೋಕ್ಕೆ ಬೇರೆ ಬೇರೆ ಥರದ ಜಾಗಗಳಿರುತ್ತೆ, ಅದನ್ನು ಕಂಡುಕೊಳ್ಳಿ ಅಷ್ಟೇ. ಇಷ್ಟೇ, ತೀರ ಏನಿಲ್ಲ. ಮಾತಾಡ್ತಾ ಹೋದರೆ ಇವತ್ತಿಡೀ ನಾನು ಇಂಥದ್ದನ್ನೇ ಹೇಳ್ತಾ ಇರ್ತೀನಿ. ಓಕೆ, ಚಿಕ್ಕವಳು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ಚಿಕ್ಕವಳು ಅಂತ ಅಂದ್ರೂ ನನ್ನನ್ನು ಇವ್ರ ಜೊತೆ ಎಲ್ಲ ಮಾತಾಡೋದಕ್ಕೆ ಕರೆಸಿದ್ದಕ್ಕೆ ಥ್ಯಾಂಕ್ ಯು. ನನಗೆ ಹೆಚ್ಚು ಅಂದರೆ ಮಾತಾಡೋದ್ರಲ್ಲಿ ಪರಿಣಿತಿ ಇಲ್ಲ. ಆ್ಯಕ್ಟಿಂಗ್ ಮಾಡು ಅಂದರೆ ಒಂದಷ್ಟು ಪ್ರಿಪೇರ್ ಆಗಿ ಏನಾದ್ರು ಮಾಡಿಬಿಡ್ಬೋದು. ಸೊ ಥ್ಯಾಂಕ್ ಯು ಎಲ್ರಿಗೂ. ಚಿಕ್ಕವಳು ಅಂತ ಶುರು ಮಾಡಿನೇ ಇಷ್ಟೆಲ್ಲ ದಟ್ಟವಾದ ಅನುಭವಗಳನ್ನ ಹಂಚಿಕೊಂಡಂಥ ಬಿಂದು ರಕ್ಷಿತಿ ಅವರಿಗೆ ಧನ್ಯವಾದಗಳು. And I thank each one of the panelists for having traveled all the distance, being with us, shared their thoughts and expertise and their journey of theatre with all of you, and also with people from outside the workshop who are interested, who've been wonderful followers of theatre, and Prasanna sir and Rajesh for being the reason that this panel discussion happened today. Shripad Bhatt sir for giving us a moot point to start the discussions with, and Rameshwari Verma ma'am for being the charming president. And thank you all. Have a good night.